ಆನ್ಲೈನ್ ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್, ಫೈನ್ ಸರ್. ದಿಸ್ ಇಸ್ ಯೋರ್ ಫಸ್ಟ್ ಕ್ಲಾಸ್ ಸರ್? ಫಸ್ಟ್ ಕ್ಲಾಸ್. ಯಾವ ಬೇರೆ ಯಾವ ಸಬ್ಜೆಕ್ಟ್ಸು ಆಗೂ ಇಲ್ಲ? ಓಕೆ, ವೀಕೆಂಡಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಅಟೆಂಡ್ ಮಾಡ್ತಾ ಇದ್ದೀರಾ? ಓಕೆ 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 ಓಕೆ. Yes, I have seen you earlier also. Yes. From today, we'll be starting a interesting topic, ಹೊಸ ಸಬ್ಜೆಕ್ಟ್ ಏನೇ, which is that history. History we'll be starting from ancient and medieval history. Now we'll be doing in the morning batch. First, what do you mean by, any idea what is this history anta? Documentation of past events. Documentation of past events, okay. Studying the past generally. Studying the past generally, okay. ಬೇರೆ ಯಾರಾದರೂ? It's a perspective of a single person ಅಂತೀರಾ? ಓಕೆ, ಒಬ್ರು ಏನು ಹೇಳಿದಾರೋ ಅದನ್ನ ನಾವು ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತೀರಾ? ಇಟ್ಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಎಸ್, ನೀವೆಲ್ಲ ಹೇಳ್ದಂಗೆ ಇಟ್ಸ್ ಲೈಕ್ ಹಿಸ್ಟ್ರಿ ಅಂದರೆ ಇಟ್ ಇಸ್ ಸ್ಟಡಿಯಿಂಗ್ ದ ಪಾಸ್ಟ್. ಸ್ಟಡಿಯಿಂಗ್ ದ ಪಾಸ್ಟ್. ಇಫ್ ಯು ವಾಂಟ್ ಟು ಸ್ಟಡಿ ದಟ್ ಸಮಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ದೆನ್ ಸಮ್ಮನ್ ಹ್ಯಾಸ್ ಟು ರೈಟ್ ಇಟ್ ಸಮ್ವೇರ್, ಸಮ್ಮನ್ ಹ್ಯಾಸ್ ಟು ಸ್ಟೋರ್ ಇಟ್ ಸಮ್ವೇರ್, ಸಮ್ಮನ್ ಹ್ಯಾಸ್ ಟು ಡಾಕ್ಯುಮೆಂಟ್ ಇಟ್. ಯಾವುದೋ ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ ಮಾಡಬೇಕು. ಪಾಮ್ ಲೀಫ್ ಮೇಲಾದರೂ ಬರೀಬೇಕು, ಅಥವಾ ಕಲ್ ಮೇಲಾದರೂ ಏನಾದರೂ ಕೆತ್ತನೆ ಮಾಡಬೇಕು, ಅಥವಾ ಯಾವುದೋ ಒಂದು ಪಾಟನ್ನು ಬರೆಯಲಾದರೂ ಸಿಗಬೇಕು ನಮಗೆ. ಈ ರೀತಿ ಏನಾದರೂ ಡಾಕ್ಯುಮೆಂಟೇಷನ್ ಇದ್ದರೆ, ಆ್ಯಂಡ್ ಇಫ್ ವಿ ಸ್ಟಡಿ ದಟ್ ಡಾಕ್ಯುಮೆಂಟೇಷನ್ ವಿಚ್ ಎವರ್ ಇಸ್ ಲೆಫ್ಟ್ ಓವರ್ ಬೈ ದ ಏನ್ಷಿಯಂಟ್ ಪೀಪಲ್, ವಿ ಕಾಲ್ ಇಟ್ ಆಸ್ ಹಿಸ್ಟ್ರಿ. ಸ್ಟಡಿ ಆಫ್ ದ ಪಾಸ್ಟ್ ಆ್ಯಂಡ್ ದ ಡಾಕ್ಯುಮೆಂಟೇಷನ್ ದಟ್ ಹ್ಯಾಸ್ ಹ್ಯಾಪನ್ ಇಸ್ ನೋನ್ ಆಸ್ ಹಿಸ್ಟ್ರಿ. ಆ್ಯಂಡ್ ವಿಲ್ ಸಿ ಯಾವ ರೀತಿ ಡಾಕ್ಯುಮೆಂಟೇಷನ್ಸ್ ಆಗಿದೆ ಏನ್ಷಿಯಂಟ್ ಟೈಮ್ಸಿಂದ. ಮೆಡಿವಲ್ ಬರೋ ಅಷ್ಟರಲ್ಲಿ ಆ ಡಾಕ್ಯುಮೆಂಟೇಷನ್ ಯಾವ ರೀತಿ ಚೇಂಜ್ ಆಗುತ್ತೆ, ಮಾಡರ್ನಲ್ಲಿ ಇನ್ನೂ ಯಾವ ರೀತಿ ಚೇಂಜ್ ಆಗುತ್ತೆ ಹಿಸ್ಟ್ರಿ ಅಂತ. ಎಸ್, ವಿ ಆಲ್ ನೋ ದ್ಯಾಟ್ ಹಿಸ್ಟ್ರಿ ಈಸ್ ಡಿವೈಡ್ ಇಂಟು 3 parts. ಆನ್ ಲಾರ್ಜ್ ಸ್ಕೇಲ್ ಅಂತ ನೋಡಿದ್ರೆ ಬ್ರಾಡ್ ಕ್ಲಾಸಿಫಿಕೇಶನಲ್ಲೇ ಹಿಸ್ಟ್ರಿ ಇಸ್ ಡಿವೈಡ್ ಇಂಟು 3 parts, ವಿಚ್ ಇಸ್ ದಟ್ ಏನ್ಷಿಯಂಟ್ ಹಿಸ್ಟ್ರಿ, medieval history and modern history. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಬರೀ ಹಿಸ್ಟ್ರಿ ಅಷ್ಟೇ. ಈಗ ನೀವು UPSC ಅಂತ ತೊಗೊಂಡ್ರೆ ಹಿಸ್ಟ್ರಿಲಿ ಇನ್ನೊಂದು ಕಾಂಪೊನೆಂಟ್ ಆ್ಯಡ್ ಆಗುತ್ತೆ, ಆರ್ಟ್ ಆ್ಯಂಡ್ ಕಲ್ಚರ್. ಬೇಸಿಕ್ಲಿ ಈ ಟೈಮ್ ಪೀರಿಯಡಲ್ಲಿ ಯಾವೆಲ್ಲ ಆರ್ಟ್ ಮತ್ತು ಯಾವುದೆಲ್ಲ ಕಲ್ಚರ್ ಡೆವಲಪ್ ಆಗುತ್ತೆ ಅನ್ನೋದನ್ನು ಈ ಆರ್ಟ್ ಆ್ಯಂಡ್ ಕಲ್ಚರ್ ಟಾಪಿಕಲ್ಲಿ ನೋಡ್ತೀವಿ. ಈಗ ನೀವು UPSC ಅಂತ ನೋಡಿದಾಗ ಯು ವಿಲ್ ಗೆಟ್ ರೆಸ್ಟ್ರಿಕ್ಟೆಡ್ ಟು ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್, ಆರ್ಟ್ ಆ್ಯಂಡ್ ಕಲ್ಚರ್. ಇಲ್ಲ ಸರ್ ನಾನು KPSC ಬರೀತೀನಿ ಅಂದರೆ ಕರ್ನಾಟಕ ಹಿಸ್ಟ್ರಿ. ಈಗೇನು ಕರ್ನಾಟಕ ಹಿಸ್ಟ್ರಿ ಅಂತ ತೊಗೊಂಡ್ರೆ ಕರ್ನಾಟಕಗೆ ಸ್ಪೆಸಿಫಿಕ್ ಆಗಿ ಯು ಹ್ಯಾವ್ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ, ಮೆಡಿವಲ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ. ಸೊ ಹಿಸ್ಟ್ರಿ ಅಂತ ತೊಗೊಂಡ್ರೆ ಇಟ್ಸ್ ಎ ಲಾರ್ಜ್ ಸಬ್ಜೆಕ್ಟ್, ಇಟ್ಸ್ ಅ ಬಿಗ್ ಸಬ್ಜೆಕ್ಟ್, ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಈಗ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರು ವೆನ್ ಎವರ್ ಯು ಆರ್ ಸ್ಟಡಿಂಗ್ ಅ ಟಾಪಿಕ್ ಅಂತಲೇ ತೊಗೊಳ್ಳಿ. ಇಫ್ ಯು ಆರ್ ಸ್ಟಡಿಂಗ್ ಎ ನ್ಯೂ ಟಾಪಿಕ್, ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ದಟ್ ಸ್ಟಡಿಂಗ್ ದ ಟಾಪಿಕ್? ಸಾರಿ, ಸಿಲೆಬಸ್ಸಲ್ಲಿ ಇದೆ. ಎಸ್, ಸಿಲೆಬಸ್ಸಲ್ಲಿ ಇದೆ. ಈಗ ಸಿಲೆಬಸ್ಸಲ್ಲಿರೋಂಥ ಟಾಪಿಕ್ನ ಇಫ್ ಯು ಆರ್ ಸ್ಟಡಿಂಗ್, ದೇರ್ ಶುಡ್ ಬಿ ಸಮ್ ಇಂಟೆನ್ಷನ್ ಫಾರ್ ದಟ್ ಸ್ಟಡಿಂಗ್, ರೈಟ್? ವಾಟ್ ಈಸ್ ದಟ್ ಇಂಟೆನ್ಷನ್ ಯು ಆರ್ ಸ್ಟಡಿಂಗ್ ಫಾರ್ ದಟ್? To understand the past events. Good. Knowledge. To get a learning from that, from the past event, like ಏನಾಯ್ತು ಅವಾಗ. Okay. To score marks basically. ಈಗ ನಾವು ಆರ್ಕಿಯಾಲಜಿಕಲ್ ಸರ್ವೇಲಿ ಏನಾದರೂ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗಿ ಬಂದರೆ, ಅಥವಾ ಇಫ್ ಐ ವಾಂಟ್ ಟು ಬಿಕಮ್ ಆರ್ಕಿಯಾಲಜಿಸ್ಟ್, ದೆನ್ ಐ ಹ್ಯಾವ್ ಟು ಡೀಪ್ ಡಿಗ್ ಇನ್ ಟು ಇಟ್. ಬಟ್ ನಾವು ಯಾವುದೇ ಸಬ್ಜೆಕ್ಟನ್ನು ಓದಬೇಕಾದ್ರೂ, ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಫ್ ಫಾರ್ ಎಕ್ಸಾಮ್ಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ಕ್ವಶನ್ಸನ್ನು ಆಫ್ಟರ್ ಸ್ಟಡಿಂಗ್, ಆಫ್ಟರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಆನ್ ದಟ್ ಸಬ್ಜೆಕ್ಟ್, ವಿಲ್ ಐ ಬಿ ಏಬಲ್ ಟು ಆನ್ಸರ್ ದೋಸ್ ಮೆನಿ ಕ್ವಶನ್ಸ್.
How much marks will I be able to get it out from that subject, and how is it helpful for me in clearing the exam? ಈ ಪರ್ಸ್ಪೆಕ್ಟಿವಲ್ಲೇ ನಾವೆಲ್ಲ ಟಾಪಿಕ್ನು ನೋಡ್ತಾ ಬರ್ತೀವಲ್ವಾ. ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ, ಪ್ರಿಲಿಮ್ಸ್ ಅಪ್ರಾಕ್ಸಿಮೇಟ್ಲಿ UPSC ಅಂತ ತಗೊಂಡ್ರೆ, UPSC how many questions do you expect from history? 15 to 18. Yeah, good. Prelims anta bandre somewhere around 15 to 18 questions will be asked in UPSC prelims. 15 to 18 questions. ಈಗ 15 to 18 questions ಅನ್ನ ಅಟೆಂಡ್ ಮಾಡಬೇಕು ಅಂದರೆ, ಸಾಲ್ವ್ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪೇಜಸ್ ಓದಬೇಕಾಗಿ ಬರುತ್ತೆ? ನಿಯರ್ಲಿ 1000 ಪ್ಲಸ್ ಆಗಿಬಿಡುತ್ತೆ ಸರ್. 1000 ಪ್ಲಸ್ ಆಗಿಬಿಡುತ್ತೆ ಹೇಳ್ತೀನಿ. ಈಗ ಏನ್ಷಿಯಂಟ್ ಹಿಸ್ಟ್ರಿ ಅಂತ ತೊಗೊಂಡ್ರೆ ರಫ್ಲಿ ಸಮ್ವೇರ್ ಅರೌಂಡ್ 200 to 250 ಪೇಜಸ್ ಅಂತ ತೊಗೊಂಡ್ಬೋದಾ? 200 ಪೇಜಸ್ ಅಂತಾನೆ ತೊಗೊಳ್ಳಿ, 200 ಪೇಜಸ್. ಮಿಡಿವಲ್ ಅಂತ ತೊಗೊಂಡ್ರೆ 200, 300. ಕರೆಕ್ಟಾಗಿ ನೀವು NCERT ತೊಗೊಂಡ್ರೆ 400 ಪೇಜಸ್ ಪ್ಲಸ್ ಹೋಗ್ಬಿಡುತ್ತೆ. ದಿಸ್ ಇಸ್ ಸಮ್ವೇರ್ ಅರೌಂಡ್ 300 ಪೇಜಸ್ ಆನ್ ರಫ್ ಸ್ಕೇಲ್. ಇಲ್ಲ ನಾನು ಕಡಿಮೆ ಓದ್ತೀನಿ, ಎಲ್ಲ ಅನ್ವಾಂಟೆಡನ್ನೆಲ್ಲ ಡಿಲೀಟ್ ಮಾಡಿ ಬರೀ ವಾಂಟೆಡ್ ಮಾತ್ರ ಓದ್ತೀನಿ ಅಂದ್ರೂ 300 ಪೇಜಸ್ ಬರುತ್ತೆ ಮಿಡಿವಲ್ ಹಿಸ್ಟ್ರಿ ಅಂತ ತೊಗೊಂಡ್ರೆ. ಮಾಡರ್ನ್ ಹಿಸ್ಟ್ರಿ 500 ಪ್ಲಸ್. ಸ್ಪೆಕ್ಟ್ರಮ್ ಬುಕ್ ನೋಡಿದ್ದೀರಾ? ಬುಕ್ ನೋಡೋಕೆ ಇಷ್ಟೇ ಇದೆ, ಬಟ್ ಇಷ್ಟು ದಪ್ಪ ಇದೆ. ಸಮ್ವೇರ್ ಅರೌಂಡ್ 500 to 600 ಪೇಜಸ್. ಇಲ್ಲ ಸರ್, ಅದರಲ್ಲೂ ನಾನು ಬಿಡದಿರೋದೆಲ್ಲ ಓದೋದೇ ಇಲ್ಲ, ಇಂಪಾರ್ಟೆಂಟ್ ಮಾತ್ರನೇ ಓದ್ತೀನಿ ಅಂದ್ರೂ 500 ಪೇಜಸ್. ಈ ಆರ್ಟ್ ಆ್ಯಂಡ್ ಕಲ್ಚರ್ ಮತ್ತೆ 200. ಲೆಕ್ಸಿಕಾನ್ ಬುಕ್ ತೊಗೊಂಡ್ರೆ ನೀವು ಪ್ರಾಪರಾಗಿ ಅದೊಂದು 450 ಪೇಜಸ್ ಬರುತ್ತೆ. ಇಲ್ಲ ಅದನ್ನು ಬೇಡ ಅಂದರೆ ಓಕೆ, ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡೋಣ, ವಿ ಆರ್ ಗುಡ್ ಅಟ್ ಚಾಪಿಂಗ್ ಔಟ್ ಥಿಂಗ್ಸ್, ವಿಲ್ ರೀಡ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಅಂದ್ರೂ 200 ಪೇಜಸ್. ಟೋಟಲ್ ಎಷ್ಟಾಗುತ್ತೆ? 1200 ಪ್ಲಸ್ ಪೇಜಸ್. ಸೊ 1200 ಪ್ಲಸ್ ಪೇಜಸ್ ಏನಾದರೂ ನೀವು ಕರೆಕ್ಟಾಗಿ ಓದಿದ್ರೆ ಔಟ್ ಆಫ್ 15 to 18 questions, how many questions do you think you will be able to answer? 10 ಎಲ್ಲ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿಬಿಟ್ರೆ ಸರ್, ಎನಿ ಒನ್ ಆಫ್ ಅಸ್ ರ್ಯಾಂಕ್ ಬಂದ್ಬಿಡ್ತೀವಿ. 7 to 8 ಬೇಸಿಕ್ಲಿ ರಫ್ಲಿ ಮೇಡಮ್ 5 to 6 questions ನಮಗೆ ಕರೆಕ್ಟಾಗಿ ಗೊತ್ತಿರ್ಬೋದು. 5 to 6 ಕರೆಕ್ಟಾಗಿ ಗೊತ್ತಿರೋದು. ಓಕೆ, ಈ ಕ್ವಶನ್ಗೆ ಇದೇ ಆನ್ಸರ್. ಔಟ್ ಆಫ್ ದ 4 ಆಪ್ಷನ್ ದಿಸ್ ಇಸ್ ದ ಆನ್ಸರ್ ಅಂತ 5 to 6 if we are able to answer, if we are able to come to that conclusion, okay, for this 5 to 6 questions this is the answer, and then if you are coming to that conclusion, it means that you have studied history really well. ಮತ್ತೆ ಏನು ಸರ್, ವಾಟ್ ಅಬೌಟ್ ದಿಸ್ ಅದರ್ 15 to 18 questions ಅಂದರೆ ಯು ಆರ್ ಟಾಕಿಂಗ್ ಜಸ್ಟ್ 5 to 6 questions ಅಂದರೆ ಆಲ್ಮೋಸ್ಟ್ 10 questions ನಾನು ಮೋಸ್ಟ್ ಆಫ್ ದಮ್ ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದಮ್ ಇಟ್ ಸೆಲ್ಫ್. ಬಿಕಾಸ್ ನೀವೇನಾದರೂ ಪ್ರೀವಿಯಸ್ ಇಯರ್ UPSC ಅಥವಾ ಕ್ವಶನ್ ಪೇಪರ್ಸ್ ಇಫ್ ಯು ಟೇಕ್ ಅಂಡ್ ಸಿ, ಬುದ್ಧಿಸಮ್ ಮೇಲೆ, ಜೈನಿಸಮ್ ಮೇಲೆ ದೇ ಆರ್ ಆಸ್ಕಿಂಗ್ ಟೂ ಮಚ್ ಆಫ್ ಕ್ವಶನ್ಸ್. ಜಸ್ಟ್ ಆನ್ ಬುದ್ಧಿಸಮ್, ಜಸ್ಟ್ ಆನ್ ಜೈನಿಸಮ್ ಇಫ್ ವಿ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್, ವೆನ್ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ಅವರ್ ಸಿಲೆಬಸ್? ಅಲ್ಲ, ಆನ್ ಅವರ್ ಲಾರ್ಜ್ ಸ್ಕೇಲಲ್ಲಿ ಹಿಸ್ಟ್ರಿ ಓದ್ತೀನಿ ಅಂದ್ರೆ ಯು ಹ್ಯಾವ್ ಸಮ್ವೇರ್ ಅರೌಂಡ್ 1200 ಪ್ಲಸ್ ಪೇಜಸ್ ಕಲ್ಮಿನೇಟಿಂಗ್ ಎವ್ರಿಥಿಂಗ್ ಟುಗೆದರ್. ಹಿಸ್ಟ್ರಿ ಅಂತಾನೆ ಫುಲ್ಲಾಗಿ ತೊಗೊಂಡ್ರೆ 1200 ಪೇಜಸ್ ಪ್ಲಸ್ ಇದೆ. ಪ್ರತಿಯೊಂದು ಟಾಪಿಕ್ ಮೇಲೇ ಒಂದು ಬುಕ್ ತೊಗೊಳ್ತೀನಿ ಅಂದರೆ ನಾಟ್ ಪಾಸಿಬಲ್, ರೈಟ್? ನಾಟ್ ಪಾಸಿಬಲ್. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ರೆಸ್ಟ್ರಿಕ್ಟ್ ಅವರ್ ಸೆಲ್ಫ್ ಟು ವಾಟ್ ಎವರ್ ವಿ ಹ್ಯಾವ್. ನಮ್ಮ ಹತ್ರ ಎಷ್ಟಿದೆ ಇನ್ಫಾರ್ಮೇಷನ್ ಅದು ಸಾಕು. ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ಬಿಲ್ಡ್ ಮಾಡೋದು ಹೇಗೆ ಅಂದರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಲ್ವಾ, ಕ್ವಶನ್ ಪೇಪರ್ಸ್ನ 100% ಸಾಲ್ವ್ ಮಾಡ್ತೀವಿ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ. ಆ ಕ್ವಶನ್ ಪೇಪರಲ್ಲಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ತಾ ಇದ್ರೆ ನಮಗೆ, ವಾಟ್ ಎವರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ನಾಲೆಡ್ಜ್ ಆರ್ ಎಕ್ಸ್ಟ್ರಾ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಡೇಟಾ ಏನೇ ಇದ್ರೂ ವಿ ವಿಲ್ ಆ್ಯಡ್ ಇಟ್ ಟು ಅವರ್ ನೋಟ್ಸ್ ಆನ್ ಟಾಪ್ ಆಫ್ ದ್ಯಾಟ್. ಸೊ ಒಂದು ಪ್ರಾಪರ್ ಬೇಸಿಕ್ ಸಿಲೆಬಸ್ ವಿತ್ ನೋಟ್ಸ್ ನಮ್ಮ ಹತ್ರ ರೆಡಿ ಇರುತ್ತೆ. ಅದ್ರ ಮೇಲೆ ಅಡಿಷನಲ್ ಇನ್ಫಾರ್ಮೇಷನನ್ನು ನಾವು ಕ್ವಶನ್ ಪೇಪರ್ಸಿಂದನೇ ಡೈರೆಕ್ಟಾಗಿ ತೊಗೊತಾ ಇರ್ತೀವಿ. So there are high chances that questions might come out of that topic itself, because questions ಯಾವುದೇ ಕ್ವಶನ್ ಪೇಪರಿಂದ ತೊಗೊಂಡ್ರು mostly they will make those questions with respect to the exam idea itself. ಈಗ ನೀವು ಬುಕ್ ಅಂತ ತೊಗೊಂಡ್ರೆ ಅದರಲ್ಲಿ ಎಕ್ಸಾಮ್ಗೆ ಯಾವುದನ್ನು ಕೇಳ್ತಾರೆ ಅಂತ ನಮಗೇನು ಗೊತ್ತು? ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಈ ಬುಕ್ಕಿಂದ ತೊಗೊಂಡ್ರೆ ಯಾವ ಪಾರ್ಟ್ ಆಫ್ ಬುಕ್ಕಿಂದ ಕ್ವಶನ್ ತೆಗಿತಾರೆ ಅಂತ.
ಬಟ್ ಕ್ವೆಶನ್ ಪೇಪರನ್ನು ನಾನು ಓದಬೇಕಾದ್ರೆ ನಮಗೊಂದು ಐಡಿಯಾ ಸಿಗುತ್ತೆ, ಕ್ವೆಶನ್ಸನ್ನು ಈ ಪಾರ್ಟಿಂದಾನೇ ತೆಗಿತಾರೆ ಅಂತ. ಅಟ್ಲೀಸ್ಟ್ ಟಾಪಿಕ್ ಸಿಗುತ್ತೆ, ಯಾವ್ಯಾವ ಪಾಯಿಂಟ್ಸ್ ಮೇಲೆ ಕ್ವೆಶನ್ಸ್ ಬರ್ಬೋದು ಅನ್ನೋದು ಇನ್ನೂ ಅಕ್ಯುರೇಟಾಗಿ ಸಿಗುತ್ತೆ. ಹೌದಾ? ಸೊ 1200 ಪೇಜಸ್ ಕೆಲಸನ ಕಡಿಮೆ ಮಾಡ್ತಾ ಬರೋದು ಹೀಗೆ. 1200 ಪೇಜಸ್ ಮಾಡಿದ್ರೂ ಆಗೋದು 5 to 6 ಕ್ವೆಶನ್ಸ್ ಏನೇ. ನಾನು ಹೇಳ್ತಾ ಇರೋಷ್ಟು ಮಾಡಿದ್ರೂ ಮಾಡೋಕ್ಕಾಗೋದು 5 to 6, 7 to 8 ಕ್ವೆಶನ್ಸ್. 7 to 8 ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಎಕ್ಸ್ಟ್ರಾ ಕೆಲಸನ ನಾವು ಮಾಡಿದ್ರೆ 1 or 2 ಕ್ವೆಶನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಮೇನ್ ಇಂಟೆನ್ಷನ್ ಏನು, ಯಾವುದಾದ್ರೂ ಟಾಪಿಕ್ ಓದಬೇಕಾದ್ರೆ ಎಕ್ಸಾಮ್ ಅಷ್ಟೇ. ನಮಗಿಲ್ಲಿ PhD ಮಾಡಬೇಕನ್ನೋ ಇಂಟ್ರೆಸ್ಟ್ ಇಲ್ಲ, ಲಿಟ್ರಲಿ ಯಾರಿಗೂ ಇಲ್ಲ. ಎಕ್ಸಾಮ್ ಕ್ಲಿಯರ್ ಆಗಬೇಕು. ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡೋದು. ಸೊ ಒಂದು ಐಡಿಯಾ ಸಿಗ್ತಾ ಇದೆಯಾ, ಹಿಸ್ಟ್ರಿ ಅಂತ ಬಂದಾಗ ಹೇಗೆ ಓದಬೇಕು ಅಂತ. ನೋಟ್ಸ್ ಬರುತ್ತೆ, ಸ್ಟ್ಯಾಂಡರ್ಡ್ ಬುಕ್ ಹೇಳ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಬಟ್ ಸ್ಟ್ಯಾಂಡರ್ಡ್ ಬುಕ್ಕನ್ನೇ ಓದಿ ಅದರಿಂದನೇ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ದಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ಬಿಕಾಸ್ ಏನ್ಷಿಯಂಟ್ಗೆ ಅಂತಲೇ ಒನ್ or 2 ಬುಕ್ಸ್ ಬರುತ್ತೆ. ಮೆಡಿವಲ್ ಇಟ್ಸ್ ರಿಯಲಿ ಬಿಗ್ ಬುಕ್ಸ್. ಸ್ಪೆಕ್ಟ್ರಮ್ ಆಲ್ರೆಡಿ ನಿಮಗೆ ಗೊತ್ತು. ಸ್ಪೆಕ್ಟ್ರಮನ್ನಂತೂ ನಾವು ಕಂಪ್ಲೀಟಾಗಿ ಓದಲೇಬೇಕು, ಸ್ಪೆಕ್ಟ್ರಮನ್ನೇ ಓದಬೇಕು. ಬಟ್ ಏನ್ಷಿಯಂಟ್ ಮೆಡಿವಲಲ್ಲಿ ಯು ಕ್ಯಾನ್ ಮೋಸ್ಟ್ಲಿ ರಿಲೈ ಆನ್ ಮೈ ನೋಟ್ಸ್. ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ಒಂದು ಸತಿ ರೆಫರು ಮಾಡ್ಬೋದು. ನಥಿಂಗ್ ರಾಂಗ್ ಇನ್ ದಟ್. ಎಸ್, ನಾವು ವಿತ್ ಪ್ರಿಲಿಮ್ಸ್ ವಿ ಅಂಡರ್ಸ್ಟುಡ್, ಓಕೆ 15 to 18 ಕ್ವೆಶನ್ಸ್ ಬರುತ್ತೆ. ನನ್ನ ನೋಟ್ಸ್ ಮತ್ತು ನಾವು ಮಾಡ್ತಾ ಇರೋಂಥ ಕೆಲಸ ಎಲ್ಲ ಮಾಡಿದ್ರೆ ಸಮ್ವೇರ್ ಅರೌಂಡ್ 7 to 8 ಕ್ವೆಶನ್ಸ್ ಈಸಿ. ಇಫ್ ವಿ ಆರ್ ಲಕ್ಕಿ ಎನಫ್ ವಿಲ್ ಬಿ ಏಬಲ್ ಟು ಆನ್ಸರ್ ಸಮ್ವೇರ್ ಅರೌಂಡ್ 9 to 10 ಆಲ್ಸೋ. 9 to 10 ಏನಾದರೂ ನಿಮಗೆ ಹಿಸ್ಟ್ರಿಲಿ ಕರೆಕ್ಟ್ ಬಂದುಬಿಡ್ತು ಅಂದರೆ ಯು ಕ್ಯಾನ್ ಟ್ರಸ್ಟ್ ದ ಪ್ರೊಸೆಸ್ ದಟ್ ಓಕೆ ಪ್ರಿಲಿಮ್ಸ್ ನಂದು ಆಗಿಬಿಡುತ್ತೆ ಅಂತ. 9 to 10 ಕ್ವೆಶನ್ಸ್ ಹಿಸ್ಟ್ರಿಯಿಂದ ನಂದು ಕರೆಕ್ಟ್ ಆಗಿದೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗುವಂಥ ಚಾನ್ಸಸ್ ತುಂಬ ಹೈ ಇರುತ್ತೆ. ವಿ ವಿಲ್ ಸಿ ದಟ್ ವೈ ಆಲ್ಸೋ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಪಾಲಿಟಿ ಅಂತ ಇನ್ನೊಂದು ಸಬ್ಜೆಕ್ಟ್ ತೊಗೊಂಡು ಆಗಿದೆಯಾ ಯಾರಿಗಾದ್ರು? ಎಸ್, ಆಗಿಲ್ವಾ? ಓಕೆ, ವಿ ವಿಲ್ ಸಿ. ಪಾಲಿಟಿ ಇಸ್ ನಥಿಂಗ್ ಬಟ್ ಹೌ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ರನ್ ಆಗುತ್ತೆ, ಪೊಲಿಟಿಕಲ್ ಸಿಸ್ಟಮ್ ಯಾವ ರೀತಿ ಇದೆ, ಈ ರೀತಿ ಏನಕ್ಕೆ ಕೆಲಸ ಆಗ್ತಾ ಇದೆ ಅನ್ನೋದನ್ನೆಲ್ಲ ನಾವು ಪಾಲಿಟಿ ಅಂತ ಕ್ವಶನ್ಸಲ್ಲಿ ನೋಡ್ತೀವಿ. ಅದಕ್ಕೊಂದು ಪ್ರಾಪರ್ ನಮಗೊಂದು ಬೈಬಲ್ ಅಂತಲೇ ಕರಿತೀವಿ ಪಾಲಿಟಿಗೆ. ಬೈಬಲ್ ವಿಚ್ ಇಸ್ ದಟ್ ಲಕ್ಷ್ಮೀಕಾಂತ್ ಸಮ್ವೇರ್ ಅರೌಂಡ್ 500 ಪೇಜಸ್. ಅದರಲ್ಲಿ ನೀವು ಲಾಸ್ಟಲ್ಲಿರೋ ಅಪೆಂಡಿಕ್ಸ್ ಅಂತ ತೆಗೆದುಬಿಟ್ಟು ಫಸ್ಟಲ್ಲಿರೋ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ತೆಗೆದು ಆ ರಿಪೀಟೆಡ್ ಟಾಪಿಕ್ಸ್ನೆಲ್ಲ ಕಟ್ ಮಾಡಿದ್ರೆ ಪ್ರಾಪರಾಗಿ ಲಕ್ಷ್ಮೀಕಾಂತ್ ಸಮ್ವೇರ್ ಅರೌಂಡ್ 400 to 500 ಪೇಜಸ್ ಬರುತ್ತೆ. 400 to 500 ಪೇಜ್ ನಾವು ಅನ್ವಾಂಟೆಡ್ ಟಾಪಿಕ್ಸ್ನೆಲ್ಲ ತೆಗೆದ್ರೆ. ಅದರಿಂದ ಪಾಲಿಟಿಯಿಂದ ಪ್ರಿಲಿಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದರೆ ಸಮ್ವೇರ್ ಅರೌಂಡ್ 12 to 30. 400 to 500 ಪೇಜಸ್ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಬರುತ್ತೆ? 12 to 13. ಪ್ರಾಪರಾಗಿ ಮಾಡಿದ್ರೆ ಎಷ್ಟು ಅಟೆಂಡ್ ಮಾಡ್ಬೋದು ಈ 12 to 13ನಲ್ಲಿ? ಹಿಯರ್ ದ ಇಂಟ್ರೆಸ್ಟಿಂಗ್ ಟಾಪಿಕ್ ಇಸ್ ಸಮ್ವೇರ್ ಅರೌಂಡ್ 8 to 10. ಡೈರೆಕ್ಟ್ ಬುಕ್ಕಿಂದನೇ ಕ್ವಶನ್ಸ್ ಕೇಳಲ್ಲ ಅಂದ್ರೂ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನು ಕ್ವಶನ್ಸ್ ಬರುತ್ತೆ ಅಂತ. ಇಟ್ಸ್ ಅ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ವಾಟ್ ಇಸ್ ದಿಸ್ ಟಾಪಿಕ್. ಇಲ್ಲಿ ಹಿಸ್ಟ್ರಿ ಅಂತ ತೊಗೊಂಡ್ರೆ ಯು ಹ್ಯಾವ್ ಟು ರಿಮೆಂಬರ್ ಸೋ ಮಚ್. ಏನೋ ಕೇಳ್ತಾರೆ. ಈಗ ನಾವು ಒಂದು ಇನ್ಸ್ಕ್ರಿಪ್ಷನ್ ಓದಿರ್ತೀವಿ, ಈ ಗೋಡೆ ಮೇಲೆ ಇದಿದೆ ಅಂತ. ಪ್ರಪಂಚದಲ್ಲಿ ಎಷ್ಟು ಗೋಡೆ ಇದೆ, ಎಷ್ಟು ಇನ್ಸ್ಕ್ರಿಪ್ಷನ್ಸ್ ಇದೆ, ಎಷ್ಟು ಜನ ಇನ್ಸ್ಕ್ರಿಪ್ಷನ್ನ ಬರ್ಸಿದ್ದಾರೆ, ಎಲ್ಲೆಲ್ಲಿದೆ, ಯಾವ ಲ್ಯಾಂಗ್ವೇಜಲ್ಲಿದೆ, ಯಾವ ಸ್ಕ್ರಿಪ್ಟಲ್ಲಿದೆ, ಎಲ್ಲನೂ ನೆನಪು ಇಟ್ಕೊಳೋದು ಕಷ್ಟ ಆಗುತ್ತೆ. ಬಟ್ ಪಾಲಿಟಿ ಅನ್ನೋ ಟಾಪಿಕಲ್ಲಿ ನೀವು ಪ್ರಾಪರಾಗಿ ಲಕ್ಷ್ಮೀಕಾಂತಲ್ಲಿ ಹೇಳಿರೋಂಥ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ಬಿಟ್ರು ಅದ್ರ ಮೇಲೆ ಇಟ್ಸ್ ಈವನ್ ಮೋರ್ ಸಿಂಪ್ಲರ್ ಆಲ್ಸೋ. ಬಿಕಾಸ್ ವಾಟ್ ಎವರ್ ಯು ಸಿ ಡೈಲಿ ಯಾರೋ ನ್ಯೂಸ್ ನೋಡ್ತೀವಲ್ವಾ, ಆ ರಾಜಕಾರಣಿ ಈ ರೀತಿ ಮಾಡಿದ್ರು, ಸೆಷನಲ್ಲಿ ಇದಾಯಿತು, ಸ್ಪೀಕರ್ ಅವ್ರು ಅದೇ ಹೇಳಿದ್ರು, ಏನಕ್ಕೆ ಹೇಳಿದ್ರು, ಲಕ್ಷ್ಮೀಕಾಂತಲ್ಲಿ ಇದೆ ಅದಕ್ಕೆ ಆನ್ಸರ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಆ ಕೆಲಸ ಮಾಡಿ ಅಂತ ಹೇಳಿದೆ, ಹಾಗಾಗಿ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಆ ಬುಕ್ಕಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರ್ ಆಗಿದೆ. ಸಮ್ ಅರೌಂಡ್ 8 to 10 ಕ್ವಶನ್ಸ್ ಅಟೆಂಡ್ ಮಾಡಿಬಿಡು. 500 ಪೇಜಸಲ್ಲಿ 8 to 10 ಕ್ವಶನ್ಸ್ ಅಂದರೆ ಪ್ರಾಫಿಟ್ ರೇಷಿಯೋ ಎಷ್ಟಿದೆ ನೋಡಿ, ಎಫರ್ಟ್ಸ್ಗೆ ಪ್ರಾಫಿಟ್ಸ್ ಎಷ್ಟಿದೆ. ಸೊ ಈ ಥರದ ಟಾಪಿಕ್ಸಲ್ಲಿ 8 to 10 ಕ್ವಶನ್ಸ್ನ ಎಲ್ಲರೂ ಅಟೆಂಡ್ ಮಾಡ್ತಾರೆ. ಬರೀ ನಾವು ಅಷ್ಟೇ ಅಲ್ಲ, ಲಕ್ಷ್ಮೀಕಾಂತನ ಓದಿರೋ ಪ್ರತಿಯೊಬ್ಬರೂ 8 to 10 ಕ್ವಶನ್ಸ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇಲ್ಲ. ಮೆಜಾರಿಟಿ ಆಫ್ ದಮ್ ಪಾಲಿಟಿನ ಚೆನ್ನಾಗೇ ಮಾಡಿರ್ತಾರೆ. ಮತ್ತು ಕಾಂಪಿಟೇಷನ್ ಬರೋದೆಲ್ಲಿ? ಯಾರು ಸ್ಕಿಪ್ ಮಾಡ್ತಾರಲ್ವ ಟಾಪಿಕ್ಸ್ನ, ಈ ಪಾರ್ಟಲ್ಲಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗೋದು. 8 to 10 ಕ್ವೆಶನ್ಸ್ ಪಾಲಿಟಿಲಿ ನಾನು ಅಟೆಂಡ್ ಮಾಡಿರ್ತೀನಿ, ನೀವು ಅಟೆಂಡ್ ಮಾಡಿರ್ತೀರ, ಆಲ್ಮೋಸ್ಟ್ ಎಲ್ಲರಿಗೂ ಕರೆಕ್ಟೇ ಬಂದಿರುತ್ತೆ. ಹಿಸ್ಟ್ರಿಲಿ ನಾನು ಒಂದು 2 ಕ್ವಶನ್ ಜಾಸ್ತಿ ಅಟೆಂಡ್ ಮಾಡಿರ್ತೀನಿ, ಬೇರೆಯವರು ಒಂದು 2 ಕ್ವಶನ್ ಕಡಿಮೆ ಅಟೆಂಡ್ ಮಾಡಿರ್ತಾರೆ. ಕ್ಲಿಯರ್ ಆಗೋಂಥ ಚಾನ್ಸಸ್ ಯಾರಿಗೆ ಜಾಸ್ತಿ ಇರುತ್ತೆ? ನಮಗಿರುತ್ತೆ. ಸೊ ಯಾವುದ್ರ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ನಾವು ಪಾಲಿಟಿ 100% ಎಫರ್ಟ್ಸ್ ಕೊಡಲೇಬೇಕು. ಹಿಸ್ಟ್ರಿಲಿ ಚಾನಲೈಸ್ಡ್ ಎಫರ್ಟ್ಸ್,
ಯಾವುದ್ರ ಮೇಲೆ ಯಾವುದ್ರ ಮೇಲೆ ಎಫರ್ಟ್ಸ್ ಜಾಸ್ತಿ ಕೊಡ್ತೀನಿ, ಯಾವ ಟಾಪಿಕಿಗೆ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ, ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಟ್ಟು ಆ ಸಬ್ಜೆಕ್ಟ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅಂತ. ಪ್ರಿಲಿಮ್ಸ್ಗೆ ನಾವು ಮೈನ್ಸ್ ಅಂತ ಬಂದರೆ ಯು ಪಿ ಎಸ್ ಸಿಲಿ ಹಿಸ್ಟ್ರಿ ಇಸ್ ದೇರ್ ಇನ್ ಯೋರ್ ಮೈನ್ಸ್ ಆಲ್ಸೋ. ಮೈನ್ಸ್ ಅಂತ ಬಂದಾಗ ಯು ಪಿ ಎಸ್ ಸಿಲಿ ಪ್ಲಸ್ ಆಫ್ ಆಲ್ ಫಾರ್ ದಿಸ್ ಯು ಹ್ಯಾವ್ another one topic also, world history. So world history with all the history somewhere around 100 to 120 marks ವರೆಗೂ ಕ್ವಶನ್ಸ್ ಬರ್ಬೋದು. 100 to 120 marks. Just with this ancient ಮತ್ತು medieval ನನ್ನ ಹತ್ರ ಇರೋ ನೋಟ್ಸಲ್ಲೇ you will be having a rough understanding of what to write for this. ಒಂದು ಫೀಚರ್ಸ್ ಏನೇನು ಬರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ, ಅಗ್ರಿಕಲ್ಚರ್ ಮೀನ್ಸ್ ಎಕನಾಮಿ ಯಾವ ರೀತಿ ಇತ್ತು, ಸೊಸೈಟಿ ಯಾವ ರೀತಿ ಇತ್ತು, ರಿಲಿಜನ್ ಯಾವ ರೀತಿ ಫಾಲೋ ಮಾಡ್ತಾ ಇದ್ರು, ಇದರೆಲ್ಲ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಬಟ್ ಇನ್ ಡೀಟೇಲ್ ಆಗಿ ನೋಡಬೇಕಂದಾಗ ವಿ ವಿಲ್ ಡೂ ಅನದರ್ ಥಿಂಗ್ ಫಾರ್ ದಟ್ ಆಲ್ಸೋ. ಸಪ್ರೇಟ್ ಆಗಿ ಇದಕ್ಕೆ ನೋಟ್ಸ್ ಅಂತಾನೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲೇ ವಿಲ್ ಡೂ ದಟ್ ಆಲ್ಸೋ. ಬಟ್ ಫಾರ್ ನೌ ದ ಮೇನ್ ಫೋಕಸ್ ಇಸ್ ಆನ್ ಪ್ರಿಲಿಮ್ಸ್. ಫಸ್ಟ್ ವಿ ವಿಲ್ ಫೋಕಸ್ ಆನ್ ಪ್ರಿಲಿಮ್ಸ್. ವಿಲ್ ಅಂಡರ್ಸ್ಟ್ಯಾಂಡ್ ಏನಿದೆ, ಏನು ಬರುತ್ತೆ ಹಿಸ್ಟ್ರಿಲಿ, ಪ್ರಿಲಿಮ್ಸ್ ರೆಸ್ಪೆಕ್ಟಿವಲ್ಲಿ ಏನೆಲ್ಲ ಕ್ವಶನ್ಸ್ ಬರ್ಬೋದು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. Then we will go into mains. This is for UPSC. Why we are studying history andre for this questions. Now KPSC ate bandrunu the same thing. You have prelims. Illi innondu aata irodu, you have Karnataka history also along with the other things. Here also somewhere around how many questions? 12 to 13 to 15 questions. Easy ಆಗಿ ಕೇಳ್ಬಿಡ್ತಾರೆ. 13 to 15 questions. You'll know the same thing applies. You will be able to answer somewhere around 6 to 7 questions. ಅದ್ರ ಮೇಲೆ 1 or 2 ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್. ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಅಟೆಂಡ್ ದಟ್ 9 to 10 questions ಪ್ರಾಪರಾಗಿ, ಇಲ್ಲಿ 9 to 10 ಕಷ್ಟ, 8 to 9 questions ಅಟೆಂಡ್ ಮಾಡಿದ್ರು ಯು ವಿಲ್ ಬಿ ಆನ್ ಎ ಸೇಫರ್ ಸೈಡ್. KPSC mains also the same, somewhere around 100 to 110 marks. Descriptive answers the same thing. UPSC ಏನು ಫಾಲೋ ಮಾಡ್ತೀವೋ KPSC ಆಲ್ಮೋಸ್ಟ್ ಫಾಲೋ ಮಾಡ್ತೀವಿ. ಎಸ್, ಇಷ್ಟೊಂದಿದೆ ಓದೋದಕ್ಕೆ, ನೋ ನೀಡ್ ಟು ಫಿಯರ್. ಅಷ್ಟೊಂದಿದೆ, ವಿ ವಿಲ್ ಮೇಕ್ ಇಟ್ ಸಿಂಪಲ್. ಅಲ್ಲಿ ಬಂದಿರೋದೇ ವಿ ಆರ್ ಹಿಯರ್ ಟು ಡೂ ದಟ್ ಥಿಂಗ್, ರೈಟ್? ಈ ಹಿಸ್ಟ್ರಿ ಕ್ಲಾಸಸ್ಸಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಹಿಸ್ಟ್ರಿ ಇನ್ ದ ಫಾರ್ಮ್ ಆಫ್ ಸ್ಟೋರಿ. ಈಗ ಇನ್ಸಿಡೆಂಟ್ ಆಗಿದೆ ಅಂದರೆ ಇದಾಗೋದಕ್ಕೆ ಏನೋ ಒಂದು ಕಾರಣ ಇರಬೇಕು. ಆ ಕಾರಣ ಏನು ಅಂತ ನಮಗೆ ಗೊತ್ತಿದ್ರೆ ಏನಕ್ಕೆ ಆಯಿತು ಅನ್ನೋದು ಸಿಂಪಲಾಗಿ ಅರ್ಥ ಆಗಿಬಿಡುತ್ತೆ. ಜಸ್ಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಈ ರಾಜ ಬಂದರು, ಈ ಟೈಮ್ ಪೀರಿಯಡಲ್ಲಿ ಇದನ್ನು ಮಾಡಿದ್ರು ಹೋದರು ಅನ್ನೋದಕ್ಕಿಂತ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇವರೇ ಯಾಕೆ ಬಂದರು, ಬೇರೆ ಯಾರಾದರೂ ಬರ್ಬೋದಾಗಿತ್ತಲ್ವಾ? ಈ ಪಾಯಿಂಟ್ ಆಫ್ ಟೈಮಲ್ಲಿ ಇದೇ ರಾಜ ಯಾಕೆ ಬಂದರು, ವೈ ಡಿಡ್ ಈ ಟೇಕ್ ದಿಸ್ ಆ್ಯಕ್ಷನ್ ಇಟ್ ಸೆಲ್ಫ್, ಇದೇ ರೀತಿ ಯಾಕೆ ಕೆಲಸ ಮಾಡಿದ್ರು, ಬೇರೆ ರೀತಿ ಕೆಲಸ ಮಾಡ್ಬೋದಾಯ್ತಲ್ಲ. ಇದೆಲ್ಲ ಅರ್ಥ ಆಗಬೇಕು ಅಂದರೆ ಸ್ಟಾರ್ಟಿಂಗಿಂದ ನಿಧಾನಕ್ಕೆ ಆ ಸ್ಟೋರಿನ ಬಿಲ್ಡ್ ಮಾಡ್ಕೊಳ್ತಾ ಹೋದರೆ ಹಿಸ್ಟ್ರಿ ಈಸಿಯಾಗಿ ಅರ್ಥ ಆಗೋಕ್ಕೆ ಶುರು ಆಗುತ್ತೆ. Once you understand history in a story format, to remember it, it's really simple. We will do that. Yes? We will start now? Yes. ಈ ಪ್ರಾಪರ್ ಇದೆಲ್ಲ ಅರ್ಥ ಆಯ್ತಲ್ವಾ? ಏನಕ್ಕೆ ಓದ್ತಾ ಇದ್ದೀವಿ, UPSC ಅಂತ KPSC ಅಂತ ತೊಗೊಂಡ್ರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಇನ್ ದ ಎಕ್ಸಾಮ್ಸ್ ಅಂತ. ಎಸ್, ಇಫ್ ಯು ಆಸ್ಕ್ ಮೀ ಸೋರ್ಸ್ ಬುಕ್ ಫಾರ್ ಹಿಸ್ಟ್ರಿ, ಐ ವುಡ್ ಸಜೆಸ್ಟ್ ಫಾರ್ ಏನ್ಷಿಯಂಟ್ ಹಿಸ್ಟ್ರಿ R.S. ಶರ್ಮಾ. ಏನ್ಷಿಯಂಟ್ ಹಿಸ್ಟ್ರಿಗೆ R.S. ಶರ್ಮಾ, ದಟ್ಸ್ ಅ ಪ್ರಾಪರ್ ಬುಕ್ ಅಷ್ಟೇ. ಒಂದು 150-200 pages ಬರುತ್ತೆ. ಇಟ್ಸ್ ಅ ನೀಟ್ ಬುಕ್, ಇಟ್ಸ್ ಅ ಗುಡ್ ಬುಕ್. ಒಂದು ಸತಿ ಓದ್ಬೋದು ಅದರಿಂದ. ಫಾರ್ ಮೆಡಿವಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ತಮಿಳ್ನಾಡು NCERTs ಅಂತ. ತಮಿಳ್ನಾಡು NCERT ಟೆಕ್ಸ್ಟ್ ಬುಕ್ಸ್, ದಟ್ ಇಸ್ ಲೈಕ್ ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಸ್ ಬರುತ್ತೆ. ತಮಿಳ್ನಾಡುಗೆ ಸ್ಪೆಸಿಫಿಕ್ ಆಗಿ. ಮೆಡಿವಲ್ಗೆ ಯಾವುದೇ ಬುಕ್ಸ್ ಹೋಗೋಕ್ಕೆ ಹೋಗಬೇಡಿ, ಯಾವ ಬುಕ್ಕು ರೆಫರ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ನೋಟ್ಸ್ ಏನಿದೆ ಅಷ್ಟೇ ಮೆಡಿವಲ್ ಹಿಸ್ಟ್ರಿಗೆ. ಬಿಕಾಸ್ ಆ ಬುಕ್ಕನ್ನೇನಾದ್ರು ತೆಗೆದ್ರೆ ಅದು ಕಂಪ್ಲೀಟ್ ಮಾಡೋಕ್ಕೇ ನಮ್ಗೆ ಇನ್ನೂ ಎಷ್ಟೋ ದಿನಗಳು ಬೇಕಾಗಿ ಬರುತ್ತೆ. ಮೆಡಿವಲ್ ಪಾಯಿಂಟ್ ಆಫ್ ಟೈಮಲ್ಲಿ ಈ ಮುಸ್ಲಿಂ ರೂಲರ್ಸ್ ಎಕ್ಸ್ಟ್ರಾ ಬರೋದ್ರಿಂದ ಆ ಹೆಸರುಗಳನ್ನ ನೆಪ್ಕಟ್ಕೊಳೋದು ಕಷ್ಟ. ಅವ್ರು ಮಾಡಿರೋಂಥ ಕೆಲಸಗಳನ್ನ ಸುಮ್ಮನೆ ಅನ್ವಾಂಟೆಡಾಗಿ ನಾವು ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಸೊ ಮೆಡಿವಲ್ಗೆ ತಮಿಳ್ನಾಡು ಸ್ಟೇಟ್ ಸಿಲೆಬಸ್ ಬುಕ್ಸ್ ಇದ್ರೂ ಐ ವಿಲ್ ಟೆಲ್ ಡೋಂಟ್ ಗೋ ಟು ದಟ್ ಬುಕ್ಸ್, ಹೋಗಬೇಡಿ. ನಮ್ಮ ಕ್ಲಾಸ್ ನೋಟ್ಸ್ ಏನಿದೆ ವಿ ವಿಲ್ ರೆಸ್ಟ್ರಿಕ್ಟ್ ದಟ್ ಸೆಲ್ಫ್. ಎಷ್ಟು ಓದ್ತಿದೆಯೋ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡೋಣ. ಕ್ವಶನ್ ಪೇಪರ್ಸಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಲ್ಲಿಂದ ತೊಗೊಳಕ್ಕೆ ಟ್ರೈ ಮಾಡೋಣ. ಬೇರೆ ಬುಕ್ಸ್ಗೆ ಹೋಗಬೇಡಿ, ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಈಗ ಮಾಡರ್ನ್ ಅಂತ ಬಂದರೆ ಸೇಮ್ ಸ್ಪೆಕ್ಟ್ರಮ್ ಆಲ್ರೆಡಿ ನಮಗೆ ಗೊತ್ತಿದೆ. ಆರ್ಟ್ ಆ್ಯಂಡ್ ಕಲ್ಚರ್ ನಮ್ಮದೊಂದು ನೋಟ್ಸ್ ಇದೆ ಆಲ್ರೆಡಿ ನಾವು ಮಾಡಿರೋದು. ಅದ್ರ ಮೇಲೆ ಇನ್ನೊಂದು ಬುಕ್ ಲೆಕ್ಸಿಕಾನ್ ಆರ್ ನಿತಿನ್ ಸಿಂಘಾನಿಯಾ, ಎನಿಥಿಂಗ್ ಇಸ್ ಫೈನ್. ಎಸ್, ಫೈನ್.
Online. I hope this is clear till now. Fine. History. What do you mean by history? Again, an introduction there. History and what do you mean by history? It's like study of past and the documentation of it. And its documentation. You can write down. It is a study of past and the documentation of it. ಈಗ ಒಂದು ರಫ್ ಐಡಿಯಾ ನೋಡೋಣ ಮೈಂಡ್ ಮ್ಯಾಪ್ ಥರ. ಈಗ ಏನ್ಷಿಯಂಟಿಂದ ತೊಗೊಂಡ್ರೆ ಮಾಡರ್ನ್ ವರ್ಲ್ಡ್ ಬರೋವರೆಗೂ ಏನೆಲ್ಲ ಬರುತ್ತೆ ಅಂತ ಒಂದು ರೋಡ್ ಮ್ಯಾಪ್ ಥರ ರೆಡಿ ಮಾಡ್ಕೊಡೋಣ. ಕ್ಲಾಸ್ ಕಂಪ್ಲೀಟ್ ಆಗೋಷ್ಟು ಇದನ್ನೆಲ್ಲ ನಾವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಏನ್ಷಿಯಂಟು ಮಿಡಿವಲ್ ಮಾಡರ್ನ್ವರೆಗೂ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಂತ. ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ ಅಂತ ತೊಗೊಂಡ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ವೇರ್ ಡು ಯು ಥಿಂಕ್ ಹಿಸ್ಟ್ರಿ ಅನ್ನೋ ಟಾಪಿಕ್ ತೊಗೊಂಡ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು? 6th century. ಅದಕ್ಕಿಂತ ಮುಂಚೆ ಸರ್, 6th centuryಗಿಂತ ಮುಂಚೆ ಅಶೋಕ ಕಿಂಗ್ ಇದ್ದಾರೆ ಅಂತ ನಮಗೆ ಗೊತ್ತಿದ್ದಾರಲ್ವಾ. ಅಶೋಕ ಒಂದು ಡೈನಾಸ್ಟಿಕ್ ಬಿಲಾಂಗ್ ಆಗ್ತಾರೆ, ಅವ್ರು ಈ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಅದಕ್ಕಿಂತ ಮುಂಚೆ ಮತ್ತೇನು ಆಗೇ ಇಲ್ವಾ? ಬುದ್ಧಿಸಮ್, ಜೈನಿಸಮ್, ಎಸ್ ದಟ್ ಇಸ್ ಆಲ್ಸೋ ಟ್ರೂ. 3rd century BC, 4th century BC, ಟ್ರೂ. ಅದಕ್ಕಿಂತ ಮುಂಚೆ ಹರಪ್ಪನ್ ಸಿವಿಲೈಸೇಷನ್. ಅದಕ್ಕಿಂತ ಮುಂಚೆ Harappan civilization, another name for Harappan civilization is Indus Valley civilization. We will start ancient ಅಂತ ತಗೊಂಡ್ರೆ, since we are starting from ancient history, ancient ಅಂತ ತಗೊಂಡ್ರೆ the history starts from prehistoric times. Now what is this prehistoric times? Even before the documentation started. ಹಿಸ್ಟ್ರಿ ಅಂತ ನಾವು ಇವಾಗ ಓದೋದನ್ನು ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದು ಹಿಸ್ಟ್ರಿ ಇತ್ತಲ್ವ, ಅಲ್ಲಿಂದ ಒಂದು ಪಾಯಿಂಟ್ವರೆಗೂ ವಿ ಕಾಲ್ ಇಟ್ ಆಸ್ ಏನ್ಷಿಯಂಟ್ ಹಿಸ್ಟ್ರಿ. ಅಲ್ಲಿಂದ ಒಂದು ಪಾಯಿಂಟ್ವರೆಗೂ ವಿಲ್ ಕಾಲ್ ಇಟ್ ಆಸ್ ಏನ್ಷಿಯಂಟ್ ಹಿಸ್ಟ್ರಿ. ನಾವು ಆನ್ ವಾಟ್ ಬೇಸಿಸ್ ವಿ ಆರ್ ಡಿವೈಡಿಂಗ್ ದಿಸ್ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ? ಯಾವ ಬೇಸಿಸ್ ಮೇಲೆ ನಾವು ಇದು ಈ ರೀತಿ ಮೂರು ಭಾಗ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ ಹಿಸ್ಟ್ರಿನ? ಟೈಮ್ ಪೀರಿಯಡ್. ಓಕೆ, ಒನ್ ಆಫ್ ದ ಮೇನ್ ರೀಸನ್ ಇಸ್ ಟೈಮ್ ಪೀರಿಯಡ್. ದೆನ್ rulers. Good. What kind of rulers? Or what kind of ruling were they doing? Regions. Okay, regions ತುಂಬಾ ಕಡೆ ಇತ್ತು. Yes sir. Based on like different type of rulers, like Islamic rulers, Hindu rulers. Islamic rulers, Hindu rulers. Okay, but ಇಂಡಿಯಾದಲ್ಲಿ ಹಿಂದೂಸ್ ರೂಲ್ ಮಾಡ್ತಾ ಇರೋಂಥ ಜಾಗನ ಮುಸ್ಲಿಮರ್ಸ್ ಮತ್ತೆ ರೂಲ್ ಮಾಡಲಿಲ್ವಾ? ಡೈನಾಸಿಸ್ ಬರ್ತಲ್ವಾ. ಸೊ ಅವ್ರದ್ದೇ ಅಲ್ಲಿ ಕಂಪ್ಲೀಟಾಗಿ ಅದನ್ನು ಸೆಪ್ರೇಟ್ ಮಾಡೋಕೆ ಆಗ್ತಾ ಇಲ್ಲ. ಅದೊಂದು ರೀಸನ್. ಅದು ಆ ಕಾರಣಕ್ಕೆ ನಾವು ಅದನ್ನು ರೂಲಿಂಗ್ ಬೇಸಿಸ್ ಮೇಲೆ, ರಿಲಿಜನ್ ಬೇಸಿಸ್ ಮೇಲೆ ಡಿವೈಡ್ ಮಾಡೋದು ಬೇಡ. ಬೇರೆ ಯಾವ ರೂಲ್ ಮೇಲೆ, ಬೇರೆ ಯಾವ ಡಿವಿಷನ್ ಮೇಲೆ ಇದನ್ನು ನಾವು ಮೇಯ್ನಾಗಿ ಡಿವೈಡ್ ಮಾಡ್ತಾ ಇರೋ ಕಾರಣ ಪೊಲಿಟಿಕಲ್ ರೂಲ್. ಯಾವ ರೀತಿ ಪಾಲಿಟಿ ವಾಸ್ ಗೋಯಿಂಗ್ ಆನ್ ಅಂತ. ಇನ್ ದ ಏನ್ಷಿಯಂಟ್ ಟೈಮ್ಸ್ ಒನ್ ಫಾರ್ಮ್ ಆಫ್ ಪೊಲಿಟಿಕಲ್ ರೂಲ್ ವಾಸ್ ಎಸ್ಟಾಬ್ಲಿಷ್ಡ್. ಮೆಡಿವಲ್ ಟೈಮ್ಸಲ್ಲಿ ಅನದರ್ ಟೈಪ್ ಆಫ್ ಪೊಲಿಟಿಕಲ್ ರೂಲ್ಸ್ ಕೇಸ್ ಎಸ್ಟಾಬ್ಲಿಷ್ಡ್. ಮಾಡರ್ನ್ ಅಂತ ಬಂದಾಗ ಪೊಲಿಟಿಕಲ್ ರೂಲ್ ಕಂಪ್ಲೀಟ್ಲಿ ಚೇಂಜಸ್. ಈ ಬೇಸಿಸ್ ಮೇಲೆ, ಆನ್ ದಿಸ್ ಮೇನ್ ಬೇಸಿಸ್ ವಿ ಆರ್ ಡಿವೈಡಿಂಗ್ ಹಿಸ್ಟ್ರಿ ಇಂಟು ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ಈಗ ಏನ್ಷಿಯಂಟ್ ಅಂತ ಶುರು ಆಗಿದ್ರೆ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಪ್ರೀಹಿಸ್ಟಾರಿಕ್ ಟೈಮ್ಸ್. ಪ್ರೀಹಿಸ್ಟಾರಿಕ್ ಟೈಮ್ಸ್ ಅಂದರೆ ನಮ್ಮಂಥವ್ರು ನಿಮ್ಮಂಥವ್ರು ಫಸ್ಟ್ ಯಾರು ಹುಟ್ಟಿದ್ರು ಅಲ್ಲಿಂದನೂ ಸ್ಟಾರ್ಟ್ ಆಗುತ್ತಾ? ಫಸ್ಟ್ ಟೈಮ್ ನಮ್ಮಂಥವ್ರು ಬೇಸಿಕ್ಲಿ ಹ್ಯೂಮನ್ಸ್ ಅಂತ ಹುಟ್ಟಿದಾಗ ವೇರ್ ದೇ ಲುಕಿಂಗ್ ಲೈಕ್ ಅಸ್? ದೆನ್ ಹೌ ಆರ್ ದೇ ಲುಕಿಂಗ್? ಏಪ್ಸ್. When did this humans, a species, a humans ಥರ ಸಿಮಿಲರ್ ಆಗಿರೋಂಥ ಸ್ಪೀಶೀಸ್ ಸ್ಟಾರ್ಟ್ ಆಗಿದೆ ಯಾವಾಗ? ಏಪ್ಸ್ ಅಂತ ನಾವು ಕರಿತೇವೆ. ಅವರ್ ಆನ್ಸೆಸ್ಟರ್ಸ್ ಇಸ್ ಏಪ್ಸ್. ಈ ಫಸ್ಟ್ ಟೈಮ್ ಏಪ್ಸ್ ಅನ್ನೋರು ಓಕೆ ದೇ ಆರ್ ಲೈಕ್ ಸಿಮಿಲರ್ ಟು ಹ್ಯೂಮನ್ಸ್ಗೆ ಸಂಬಂಧಪಟ್ಟಿರೋರು ಇವರು ಅಂತ ಸ್ಟಾರ್ಟ್ ಆಗಿದೆ ಯಾವ ಟೈಮ್ ಪೀರಿಯಡಲ್ಲಿ? ಎನಿ ಐಡಿಯಾ? ನೋ ಐಡಿಯಾ. $20 lakh years ago. 20 lakh, almost 2 billion years ago, ಆ ಸಿಮಿಲರ್ ಫಾರ್ಮ್ ಹ್ಯೂಮನ್ಸ್ಗೆ ಹತ್ತಿರವಾಗಿರುವಂಥ ಒಂದು ಮಂಕೀಸ್ ಅಥವಾ ಏಪ್ಸು ಸ್ಟಾರ್ಟ್ ಆಗ್ತಾರೆ. ಈ 2000s ಏನಿದೆ, ಈ ಟೈಮ್ ಪೀರಿಯಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್ ವಿಲ್ ಬಿ ದೇರ್. ಇವತ್ತು ನಮ್ಮನ್ನು ನಾವು ಏನಂತ ಅಡ್ರೆಸ್ ಮಾಡ್ಕೊಳ್ತೀವಿ? ವಾಟ್ ಕೈಂಡ್ ಆಫ್ ಸ್ಪೀಶೀಸ್ ಆರ್ ವಿ?
ಹೋಮೋ ಸೇಪಿಯನ್ಸ್. ಇದಕ್ಕಿಂತ ಮುಂಚೆ ಇಸ್ ಇಟ್ ಲೈಕ್ ಓನ್ಲಿ ಹೋಮೋ ಸೇಪಿಯನ್ಸ್ ಬೇರೆ ಬೇರೆ ಅಂತನಾ? ಅಲ್ಲಿ ತುಂಬ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಏಪ್ಸ್ ಬರ್ತಾ ಇತ್ತು. ಏಪ್ಸ್ ಅನ್ನೋದಕ್ಕಿಂತ ಹ್ಯೂಮನ್ಸ್ ಅಲ್ಲೇ ಕ್ಯಾಟಗರೈಸೇಷನ್ ಬೇರೆ ರೀತಿ ಬರ್ತಾ ಇರುತ್ತೆ. ಫಸ್ಟ್ ಯೂಟ್ಸ್ ಕಾಲ್ಡ್ ಇಟ್ ಆಸ್ ನಿಯಾಂಡರ್ತಾಲ್ಸ್ ಅಂತ. ದೇ ಆರ್ ಲೈಕ್ ಆಲ್ಮೋಸ್ಟ್ ಮಂಕೀಸ್ ಥರನೇ ಇರ್ತಾರೆ. ಆಲ್ಮೋಸ್ಟ್ ಲೈಕ್ ಹೆಡ್ ಅಂತ ತೊಗೊಂಡ್ರೆ ನಮ್ಮ ತಲೆ ಈ ರೀತಿ ಇರುತ್ತಲ್ವ, ನೀವು ಚಿಂಪಾಂಜಿ ತಲೆ ತೊಗೊಂಡ್ರೆ ಡಸ್ ಇಟ್ ಲುಕ್ ಲೈಕ್ ದಿಸ್ ವಾಟ್ ಯು ಕಾಲ್ ದಿಸ್ ಜಾ ಲೈನ್ ಇದನ್ನ ಮುಂದೆ ಇರುತ್ತೆ. ದಿಸ್ ಥಿಂಗ್ಸ್ ವಿಲ್ ಬಿ ಬಿಗ್, ಹೆಡ್ ವಿಲ್ ಬಿ ರಿಸೀಡಿಂಗ್ ಬ್ಯಾಕ್. ಈ ಹೆಡ್ ಏನಿದೆ, ಫೋರ್ ಹೆಡ್ ನಮಗೆ ಇಲ್ಲಿವರೆಗೂ ಬರೋದು, ಇಟ್ ವಿಲ್ ಕಂಪ್ರೆಸ್ ಆ್ಯಂಡ್ ಗೋ ಬ್ಯಾಕ್ ಫಾರ್ ದೆಮ್. ಏನಕ್ಕೆ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ದೇ ಆರ್ ಬೇಸಿಕ್ಲಿ ಈಟರ್ಸ್, ಮೀಟ್ ಈಟರ್ಸ್. ಸೊ ಮೀಟ್ ಈಟರ್ಸ್ ಮೇನಾಗಿ ಏನು ಬೇಕು ಅಂದರೆ ಜಾ ಗಟ್ಟಿಯಾಗಿರ್ಬೇಕು ಅಷ್ಟೇ ಫಾರ್ ಹಂಟಿಂಗ್. ದಿಸ್ ಥಿಂಗ್ ಡೆವಲಪ್ ಬಟ್ ದೇ ಡಿಂಟ್ ಹ್ಯಾವ್ ಟು ಮಚ್ ಆಫ್ ಬ್ರೈನ್, ಸೊ ಬ್ರೈನ್ ಡಿಂಟ್ ಡೆವಲಪ್. ಸೊ ಹೆಡ್ ವಾಸ್ ಮಚ್ ಮೋರ್ ಫ್ಲಾಟರ್. ದಿಸ್ ಇಸ್ ಒನ್ ಕ್ಯಾಟಗರಿ ಆಫ್ ಲೈಕ್ ಸೇಪಿಯನ್ಸ್ ಅಂತ ಹೇಳ್ಬೋದು ನೀವು. ಅನದರ್ ಥಿಂಗ್ ವಾಸ್ ಹೋಮೋ ಎರೆಕ್ಟಸ್. ಹೋಮೋ ಎರೆಕ್ಟಸ್. ಅಂಟಿಲ್ ದೆನ್ ಈ ನಿಯಾಂಡರ್ಥಲ್ಸ್ ಅಂತ ತೊಗೊಂಡ್ರೆ ಹೌ ಆರ್ ದೇ ವಾಕಿಂಗ್? 4 legs. ಮಂಕೀಸ್ ಯಾವ ರೀತಿ ನಡೀತಾ ಇರುತ್ತೋ ಆ ರೀತಿ ನಡೆಯೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಹಿಯರ್ ಪೀಪಲ್ ಸ್ಟಾರ್ಟೆಡ್ ಟು ಸ್ಟ್ಯಾಂಡ್ ಆನ್ 2 legs. ಪೀಪಲ್ ಸ್ಟಾರ್ಟೆಡ್ ಟು ಸ್ಟ್ಯಾಂಡ್ ಆನ್ 2 legs. ಏನಕ್ಕೆ 2 legs ಅಂತ ಕೇಳಿದ್ರೆ, ಕಂಪ್ಲೀಟ್ಲಿ ದೇ ವರ್ ಸ್ಟೇಯಿಂಗ್ ಇನ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಫಾರ್ ಆಫ್ ಡಿಸ್ಟೆನ್ಸಲ್ಲಿ ಬೇರೆ ಯಾವುದಾದ್ರು ಇಫ್ ಯು ಹ್ಯಾವ್ ಎನಿ ಹಂಟಿಂಗ್ ಥಿಂಗ್, ಇಫ್ ಯು ಹ್ಯಾವ್ ಎನಿ ಪ್ರೇ, if you want to see through the grasses, you are not tall enough. So if you stand on 2 legs, you will be able to see for long distances. You will be able to see for long distances. Then walking also becomes simple. Instead of walking like this, you can walk on 2 legs. Then another species was called as Homo habilis. Homo habilis anta. This is like somewhere similar to humans tharan. All are like ಎಲ್ಲರೂ ಹ್ಯೂಮನ್ಸ್ ಸಂಬಂಧಪಟ್ಟಿರೋಣ, ಬಟ್ ಡಿಫ್ರೆಂಟ್ ನೇಮ್ಸ್ ಅಷ್ಟೇ. ದ ಲಾಸ್ಟ್ ಥಿಂಗ್ ವಾಸ್ ಹೋಮೋ ಸೇಪಿಯನ್ಸ್. ಹೋಮೋ ಸೇಪಿಯನ್ಸ್. ದಿಸ್ ಇಸ್ ವಾಟ್ ವಿ ಆಲ್ ಬಿಲಾಂಗ್ ಟು. ನಮ್ಮನ್ನೆಲ್ಲ ಏನಂತ ಅಡ್ರೆಸ್ ಮಾಡ್ತೀವಿ ಅಂದರೆ ವಿ ಆಲ್ ಅಡ್ರೆಸ್ ಅವರ್ ಸೆಲ್ಫ್ ಆಸ್ ಹೋಮೋ ಸೇಪಿಯನ್ಸ್. ಈಗ ಹೋಮೋ ಸೇಪಿಯನ್ಸ್ ಮತ್ತು ನಮ್ಮಾಗಿ ಬಂದು ಇವತ್ತಿರೋ ಇಂಟೆಲಿಜೆನ್ಸ್, ಇವತ್ತು ನಮ್ಗೇನು ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇದೆ, ಅದು ಎಷ್ಟೋ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಗಾಟ್ ಡೆವಲಪ್ಡ್. ಆ್ಯಂಡ್ ಇಟ್ ಗಾಟ್ ಡೆವಲಪ್ ಥ್ರೂ ದಿಸ್ ಹೋಮೋ ಸೇಪಿಯನ್ಸ್. ಆ್ಯಂಡ್ ವೆನ್ ವಾಸ್ ದಿಸ್ ಇಂಟೆಲಿಜೆಂಟ್? ಇವತ್ತು ನಮಗೆ ಫೋನ್ ಇದೆ, ಮತ್ತು ಅಷ್ಟು ವರ್ಷಗಳಿಂದ ಫೋನಲ್ಲಿ ಇತ್ತು ಅಂದರೆ, ಬಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಇಸ್ ದ ಸೇಮ್. ಅವತ್ತೇನು ಇಂಟೆಲಿಜೆನ್ಸ್ ಇತ್ತೋ ಇವತ್ತು ಅಷ್ಟೇ ಅಮೌಂಟ್ ಆಫ್ ಇಂಟೆಲಿಜೆನ್ಸ್ ಇದೆ, ಬಟ್ ವಿ ಆರ್ ಜಸ್ಟ್ ಬಿಲ್ಟ್ ಅಪ್ ಆನ್ ಇಟ್. ಆ್ಯಂಡ್ ದಿಸ್ ಪ್ರೆಸೆಂಟ್ ಇಂಟೆಲಿಜೆನ್ಸ್, ಇವತ್ತು ನಮ್ಗೆ ಏನೆಲ್ಲ ಇಂಟೆಲಿಜೆನ್ಸ್ ಇದೆ, ವೆನ್ ವಿ ಗಾಟ್ ದಿಸ್ ಮಚ್ ಆಫ್ ಇಂಟೆಲಿಜೆನ್ಸ್ ಅಂದರೆ we got it 10,000 years back. ಇವತ್ತು ನಮಗಿರೋಂಥ ಇಂಟೆಲಿಜೆನ್ಸ್ ಇವತ್ತು ನಮಗೆ ಬಂದಿರೋದಲ್ಲ, ನಾಟ್ ಜಸ್ಟ್ ಬಿಕಾಸ್ ಆಫ್ ಅವರ್ ಪೇರೆಂಟ್ಸ್, ನಾಟ್ ಬಿಕಾಸ್ ಆಫ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್, ಬಟ್ ದಿಸ್ ಅಮೌಂಟ್ ಆಫ್ ಇಂಟೆಲಿಜೆನ್ಸ್ ಗಾಟ್ ಡೆವಲಪ್ 10,000 years back. 20 lakhs years ಬ್ಯಾಕ್ ಹ್ಯೂಮನ್ಸ್ ಅನ್ನೋರು ಯಾರೋ ಅರ್ಥಕ್ಕೆ ಬರ್ತಾ ಇದ್ದಾರೆ. ಬಟ್ ಅವ್ರಿಗೆ ಬುದ್ಧಿ ಬರೋಕ್ಕೆ ಶುರು ಆಗಿರೋದು ಯಾವಾಗ? ಈ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಬರೋಕ್ಕೆ ಶುರು ಆಗಿರೋದು ಯಾವಾಗ? 10,000 years. 20 lakhs years ಆಗೋ ಇಲ್ಲಿ, 10,000 years ಆಗೋ ಇಲ್ಲಿ. ಸೊ ಒಂದು ಸ್ಮಾಲ್ ಏನಾದರೂ ಇಂಟೆಲಿಜೆನ್ಸ್, ಒಂದು ಎವಲ್ಯೂಷನ್ ಏನಾದರೂ ಆಗಬೇಕಂದ್ರೆ ಇಟ್ ಟೇಕ್ ಥೌಸಂಡ್ಸ್ ಆಫ್ ಇಯರ್ಸ್. ಒನ್ ಮೋರ್ ಕ್ವಶನ್. ಈಗ ಇಷ್ಟು ಅಮೌಂಟ್ ಆಫ್ ಇಂಟೆಲಿಜೆನ್ಸ್ ಬಂತು, ಈ ರೀತಿ ಮನುಷ್ಯ ರೀತಿ ಕನ್ವರ್ಟ್ ಆಗೋದಕ್ಕೆ ವಾಟ್ ಈಸ್ ದ ಮೇನ್ ರೀಸನ್ ಸರ್ ಅಂತ ಕೇಳಿದ್ರೆ, ವಾಟ್ ಡು ಯು ಫೀಲ್ ಇಸ್ ದ ಮೇನ್ ರೀಸನ್ ಫಾರ್ ವಿಚ್ ವಿ ಕನ್ವರ್ಟೆಡ್ ಫ್ರಮ್ ಮಂಕೀಸ್ ಟು ಮ್ಯಾನ್? Environmental changes. Okay, environment was almost the same, sir. Ivattu, even today, wherever the monkeys or apes are staying, even humans stay there. Forest dwellers ivattu idare. Forest people continue the same. 10,000 years back also, they used to stay in forest itself. Then what was that important thing that started in human beings that changed them from apes to man, human side? Living in a group. Yeah, habitual living ಎಲ್ಲ ಕಡೆನೂ ಇರುತ್ತೆ. Animals also, there are very rare that they stay. Tiger is a solitary animal, but monkeys ಅಂತೆಲ್ಲ ತಗೊಂಡ್ರೆ they are like pack animals itself, group animals. Adaptation. Yes, adaptation to what? Environment antara. One important physical change that happened to humans that made us intelligent was your thumb finger. Your thumb finger. Monkeys ನೋಡಿದ್ದೀರಾ? ಅವ್ರ ಕೈ ನೋಡಿದ್ದೀರಾ? Have you seen the palm of the monkey? How is it? Is the thumb separated? Thumb separated ಆಗಿದೆಯಾ? ಇಲ್ಲ ಅಲ್ವಾ? Thumb is like this.
ಈ ಥರ ಇರೋದಕ್ಕೆ ವಾಟ್ ಇಸ್ ದ ಬೆನಿಫಿಟ್ ಆಫ್ ದಿಸ್ ಅಂದರೆ ಯು ವಿಲ್ ಬಿ ಏಬಲ್ ಟು ಗೋ ಫ್ರಮ್ ಟ್ರೀ ಟು ಟ್ರೀ. ಸೊ ಆರ್ಬೋರಿಯಲ್ ಲೈಕ್ ಟ್ರೀ ಟು ಟ್ರೀ ಟ್ರಾವೆಲ್ ಮಾಡೋದಕ್ಕೆ ಸ್ಟೇಯಿಂಗ್ ಲೈಕ್ ದಿಸ್ ಹೆಲ್ಪ್ಸ್ ಯು. ಬಟ್ ಹ್ಯೂಮನ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಯು ನೀಡ್ ದಿಸ್ ತಮ್ ಟು ಗೆಟ್ ಸೆಪರೇಟೆಡ್. ಈ ತಂಬೇನಾದರೂ ಸೆಪರೇಟ್ ಆದರೆ ಯು ವಿಲ್ ಬಿ ಏಬಲ್ ಟು ಡೂ ಮೋರ್ ಥಿಂಗ್ಸ್. ಈ ರೀತಿ ಇಟ್ಕೊಂಡ್ರೆ ಫಂಕ್ಷನಿಂಗ್ ಆಫ್ ದ ಹ್ಯಾಂಡ್ ಇಸ್ ವೆರಿ ಲಿಮಿಟೆಡ್. ಯು ವಿಲ್ ಹ್ಯಾವ್ ಟು ಡೂ ಸಮಥಿಂಗ್ ಇಷ್ಟಲ್ಲೇ ಮಾಡಬೇಕು. ಬಟ್ ಇಫ್ ತಮ್ ಗೆಟ್ ಸೆಪರೇಟೆಡ್ ಯು ಹ್ಯಾವ್ ಮೋರ್ ಸ್ಪೇಸ್ ಫಾರ್ ಎಕ್ಸ್ಪ್ಲೋರೇಷನ್. This exploration gives us wheel. This exploration gives us fire. That is when the development of human brain starts too much. Yes? Fine. We will write it down. We will start madana. Ee prehistoric times antane tagondre we will call this as Stone Age. Prehistoric times now we will call it as Stone Age. Why it is called as Stone Age? Yes. Yes. ರಿಟರ್ನ್ ಅನ್ನೋದಕ್ಕಿಂತ ಈ ಪಾಯಿಂಟ್ ಆಫ್ ಟೈಮಲ್ಲಿ ಜನರಿಗೆ ಸ್ಟೋನ್ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ. ದೇ ಡೋಂಟ್ ನೋ ಎನಿಥಿಂಗ್ ಅಪಾರ್ಟ್ ಫ್ರಮ್ ಸ್ಟೋನ್. ಇಫ್ ಯು ವಾಂಟ್ ಟು ಬಿಲ್ಡ್ ಎನಿಥಿಂಗ್ ದಟ್ ಹ್ಯಾಸ್ ಟು ಬಿ ಡನ್ ಬೈ ಸ್ಟೋನ್ ಇಟ್ ಸೆಲ್ಫ್. ಇಫ್ ಯು ವಾಂಟ್ ಟು ಹಂಟ್ ಎನಿಥಿಂಗ್ ಯು ಕ್ಯಾನ್ ಡೂ ಇಟ್ ಓನ್ಲಿ ಥ್ರೂ ಸ್ಟೋನ್ ಇಟ್ ಸೆಲ್ಫ್. ಸ್ಟೋನ್ ಬಿಟ್ಟರೆ ಬೇರೆ ಯಾವ ಮೆಟೀರಿಯಲು ನಿಮ್ಗೆ ಗೊತ್ತೇ ಇಲ್ಲ. ಸ್ಟೋನ್ ಹೇಗೆ ಗೊತ್ತು ಅಂದರೆ ಅದೆಲ್ಲೋ ಬಿದ್ದಿರುತ್ತೆ, ಹೋಗಿ ತೊಗೊಂಡು ಬರ್ತೀರಾ ಅಷ್ಟೇ. ಈ ಪ್ರಿಹಿಸ್ಟಾರಿಕ್ ಟೈಮ್ಸ್ ಇಂದ ದ ಫಸ್ಟ್ ಪೀರಿಯಡ್ನ ಹಿಸ್ಟ್ರಿ ಅಂತ ಏನ್ಷಿಯಂಟ್ ಅಂತ ತಗೊಂಡಾಗ ದ ಫಸ್ಟ್ ಟೈಮ್ ಫೇಸ್ ವಿಲ್ ಸಿ ಇಸ್ Stone Age. The first thing we see is Stone Age. The Stone Age also can be divided into 3 parts. The Stone Age also can be divided into 3 parts. One is Paleolithic. ಇನ್ನೊಂದು Neolithic. ಹೊಸದು. Neo means new thing ಅಂತ. ಅದರ ಸೆಂಟ್ರಲ್ ಏನೋ ಒಂದು ಬರಬೇಕಲ್ಲ. Mesolithic. The last one is ನಿಯೋಲಿಥಿಕ್. ಸ್ಟೋನ್ ಪೀರಿಯಡೇನೆ ಇದು, ಸ್ಟೋನ್ ಏಜೇನೆ, ಎಲ್ಲಾನು ಸ್ಟೋನ್ ಮೇಲೆ ಡಿಪೆಂಡ್ ಆಗಿರುವಂಥ ಕಲ್ಚರೇನೆ. ಬಟ್ ಈ ಸ್ಟೋನ್ ಕಲ್ಚರ್ನೇ ವಿ ಆರ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್: ಪೇಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್. ವಾಟ್ ಈಸ್ ದಿಸ್ ಲಿಥಿಕ್? ಸ್ಟೋನ್. ಲಿಥಿಕ್ ಅಂದರೆ ಸ್ಟೋನ್. ಪೇಲಿಯೋ ಮೀನ್ಸ್ ಓಲ್ಡ್. ಸೊ ಓಲ್ಡ್ ಸ್ಟೋನ್ ಏಜ್ ಇಸ್ ಕಾಲ್ಡ್ ಆಸ್ ಪೇಲಿಯೋಲಿಥಿಕ್. ಲಿಥಿಕ್ ಅಂದರೆ ಸ್ಟೋನ್, ಪೇಲಿಯೋ ಅಂದರೆ ಓಲ್ಡ್. ಸೊ old stone age is called as Paleolithic. Now what is this Mesolithic? Now again lithic means stone, meso means middle stone age. Now Neolithic means stone, neo means new stone age. The stone age in we are divided into 3 categories: Paleolithic, Mesolithic and Neolithic. Yes, we will start, we will write it down. Continue madana. Can give the subheading as ancient history antane we are starting. Then it starts from prehistoric times. That is 2 billion years ago. That is 20 lakh years ago. 2 billion years ago, 20 lakh years ago. Prehistoric times anta bandre. Yeah, 20 lakh BC. Okay. ಈ ಒಂದು ಇದು ಗೊತ್ತಲ್ವಾ, ಬಿ ಸಿ ಮತ್ತು ಎ ಡಿ ಅಂತ ನಾವೇನು ಕರಿತೀವಿ ಅಂತ. ವಾಟ್ ಇಸ್ ದಿಸ್ ಬಿ ಸಿ ಆ್ಯಂಡ್ ಎ ಡಿ? ಬಿಫೋರ್ ಕ್ರೈಸ್ಟ್ ಆ್ಯಂಡ್ ಎನೋ ಡೊಮಿನಿ ಅಂತ ಕರಿತೀವಿ ನಾವು ಅದನ್ನು. ಬೇಸಿಕ್ಲಿ ಟು ಸ್ಟಡಿ ಹಿಸ್ಟ್ರಿ ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ. ವಿಲ್ ಕಾಲ್ ದಿಸ್ ಝೀರೋ ಆಸ್ ಬರ್ತ್ ಆಫ್ ಕ್ರೈಸ್ಟ್ ಅಂತ. ಕ್ರೈಸ್ಟ್ ಹುಟ್ಟಿದಾಗಿಂದ ವಿಲ್ ಕನ್ಸಿಡರ್ ಆಸ್ ಝೀರೋ ಫಾರ್ ಅವರ್ ಈಸಿ ಕ್ಯಾಲ್ಕುಲೇಷನ್ಸ್ ಅಂತ. ಆಫ್ಟರ್ ದಿಸ್ ಝೀರೋ ವಾಟ್ ಎವರ್ ಹ್ಯಾಪನ್ಸ್ ಪ್ಲಸ್ ವಿ ಕಾಲ್ ಇಟ್ ಆಸ್ ಎ ಡಿ, ಎನೋ ಡೊಮಿನಿ ಅಂತ ಕರಿತೀವಿ. Before zero, before the birth of Christ, whatever happened, we'll call it as BC, before Christ anta. Now 2025 ಅಲ್ಲಿ ಇದೀವಿ ಅಂದ್ರೆ from zero we have come forward by 2025 years. ಮುಂದೆ ಬರ್ತಾ ಇದೀವಿ. If we go to BC, we are going backward ಅಂತ. ಕೆಲವೊಂದು ಬುಕ್ಸ್ ಅಲ್ಲಿ ಈ ಕ್ರೈಸ್ಟ್ ನ ಯೂಸ್ ಮಾಡೋದು ಇಟ್ಸ್ ನಾಟ್ ದಟ್ ಸೂಟಬಲ್ ಅನ್ನೋ ಕಾರಣಕ್ಕೆ they have converted, they have changed the names itself. In few books you will see something like this.
ಈ ಕ್ರೈಸ್ತನ ಮೆನ್ಷನ್ ಮಾಡೋದು ಬೇಡ. ಕ್ರೈಸ್ತನ ಮೆನ್ಷನ್ ಮಾಡಿದ್ರೆ ಇಟ್ ಇಸ್ ಅಗೇನ್ ಗೋಯಿಂಗ್ ಟು ಸಮ್ವೇರ್ ರಿಲಿಜಿಯಸ್ ಆಸ್ಪೆಕ್ಟ್ ಹೋಗುತ್ತೆ ಅಂತ. ವಿ ಆರ್ ನಾಟ್ ಕಾಲಿಂಗ್ ಇಟ್ ಆಸ್ BC AD ಎನಿಮೋರ್. ಇನ್ ಸಮ್ ಆಫ್ ದ ಬುಕ್ಸ್ ವಿಲ್ ಕಾಲ್ ಇಟ್ ಆಸ್ CE ಅಂದರೆ ಕಾಮನ್ ಎರಾ, BCE ಅಂದರೆ ಬಿಫೋರ್ ಕಾಮನ್ ಎರಾ. ಬಿಫೋರ್ ಕಾಮನ್ ಎರಾ ಬುಕ್ಸಲ್ಲಿ ಇಫ್ BCE ಸಿಂಪ್ಲಿ ಮೀನ್ಸ್ BC ಅಂತಾನೆ, CE ಮೀನ್ಸ್ AD ಅಂತ. ಇನ್ ಅವರ್ ಕ್ಲಾಸ್ ವಿ ವಿಲ್ ರೆಫರ್ ಟು BC and AD ಇಟ್ ಸೆಲ್ಫ್. ಆ ಬಿಫೋರ್ ಕಾಮನ್ ಎರಾ ಇವಾಗ ನಾವು ಕಂಡಿಡ್ಕೊಂಡು ಇವಾಗ ಯೂಸ್ ಮಾಡ್ತಾ ಇರೋದು. ಬಟ್ ಫಾರ್ ಅಸ್ BC and AD is more comfortable. We will restrict ourselves to BC. So 2 billion BCs ಹಿಂದೆ humans or a species like humans came into being. ಅಲ್ಲಿಂದ ಸ್ಟಾರ್ಟ್ ಆಗಿರೋದು 10,000 BC ಬರೋಷ್ಟರಲ್ಲಿ ಮಾಡರ್ನ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಕೇಮ್ ಇಂಟು ಹ್ಯೂಮನ್ಸ್. ಮಾಡರ್ನ್ ಲೆವೆಲ್ ಅಂದರೆ ಅವ್ರ ಹತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗೂಗಲ್ ಜೆಮಿನಿ ಏನೂ ಇರಲಿಲ್ಲ. ಬ್ರೈನ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಪ್ರಾಪರ್ ಇಂಟೆಲಿಜೆನ್ಸ್, ವಾಟ್ ಇಂಟೆಲಿಜೆನ್ಸ್ ವಿ ಹ್ಯಾವ್ ಟುಡೇ, ವಿ ಗಾಟ್ ದಿಸ್ ಇಂಟೆಲಿಜೆನ್ಸ್ ಇನ್ ದಟ್ 10,000 years ago itself. ಎಸ್, ನೆಕ್ಸ್ಟ್ ಒನ್ ಯು ಕ್ಯಾನ್ ರೈಟ್ ಡೌನ್ ಸ್ಟೋನ್ ಏಜ್ ಅಂತಾನೆ. Stone Age, it can be categorized into 3 types. It can be categorized into 3. Paleolithic, Mesolithic, Neolithic. Paleolithic, Mesolithic, Neolithic. 3 categories of Stone Age itself. Paleolithic time period 2 billion BC to 10,000 BC. ಹ್ಯೂಮನ್ಸ್ ಸ್ಟಾರ್ಟ್ ಆಗಿ ಹ್ಯೂಮನ್ಸ್ಗೆ ಈ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಬಂದಿರೋಂಥ ಟೈಮ್ ಪೀರಿಯಡ್. ದ ಹ್ಯೂಮನ್ಸ್ ಅನ್ನೋ ಕಾನ್ಸೆಪ್ಟ್, ದ ಸ್ಪೀಶೀಸ್ ಭೂಮಿ ಮೇಲೆ ಬಂದಿದ್ದಾನೆ 20 lakhs years ago, ದಟ್ ಇಸ್ 2 billion years ago. ಅವ್ರಿಗೆ ನಾರ್ಮಲ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಬಂದಿದ್ದು 10,000 years ago. ಈ ಟೈಮ್ ಪೀರಿಯಡ್ನ ವಿಲ್ ಕಾಲ್ ಇಟ್ ಆಸ್ ಪೇಲಿಯೋಲಿಥಿಕ್, ಓಲ್ಡ್ ಸ್ಟೋನ್ ಏಜ್. ಸ್ಟೋನ್ ಟೂಲ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ವೆರಿ ದ ರೂಡಿಮೆಂಟ್ರಿ ಕೈಂಡ್, ವೆರಿ ಓಲ್ಡ್ ಕೈಂಡ್ ಆಫ್ ಸ್ಟೋನ್ ಟೂಲ್ಸ್. ನೆಕ್ಸ್ಟ್ ಮೀಸೋಲಿಥಿಕ್, ಫ್ರಮ್ 10,000 BC to 8,000 BC. From 10,000 BC to 8,000 BC. Neolithic, from 8,000 BC to 3,000 BC. From 8,000 BC to 3,000 BC. ನಮಗೆ ಅರ್ಥ ಆಗಬೇಕಾಗಿರೋದು ಅವ್ರು ಯೂಸ್ ಮಾಡ್ತಾ ಇರೋದು ಸ್ಟೋನ್ ಟೂಲ್ಸೇನೆ. ಸ್ಟೋನ್ ಟೂಲ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಆ ಸ್ಟೋನ್ ಟೂಲ್ಸನ್ನು ಯೂಸ್ ಮಾಡೋದನ್ನು ಕೆಲವೊಂದು ಚೇಂಜಸ್ ಮಾಡೋದಕ್ಕೆ ದೇ ಆರ್ ಟೇಕಿಂಗ್ ಲ್ಯಾಕ್ಸ್ ಆಫ್ ಇಯರ್ಸ್, 10,000s of years, so many thousands of years ಅನ್ನು ತಗೊಂಡು ದೇ ಆರ್ ಮೇಕಿಂಗ್ ಸ್ಮಾಲ್ ಡೆವಲಪ್ಮೆಂಟ್ಸ್. ಸೊ ಮನುಷ್ಯನಲ್ಲಿ ಏನಾದರೂ ಒಂದು ಸ್ಮಾಲ್ ಚೇಂಜಸ್ ಆಗಬೇಕಂದ್ರೆ, ಫಾರ್ ಯುವರ್ ಇಂಟೆಲಿಜೆನ್ಸ್ ಟು ಗ್ರೋ ಬೈ 1% ಅಟ್ ಲೀಸ್ಟ್, ದೇರ್ ನೀಡ್ 10,000 years ಆಫ್ ಟೈಮ್ ಪೀರಿಯಡ್. ಎಸ್, ದಿಸ್ ಪೇಲಿಯೋಲಿಥಿಕ್, ನಥಿಂಗ್ ಬಟ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಓಲ್ಡ್ ಸ್ಟೋನ್ ಏಜ್. ದಿಸ್ ಇಸ್ ಕಾಲ್ಡ್ ಆಸ್ ಮಿಡಲ್ ಸ್ಟೋನ್ ಏಜ್. This is called as New Stone Age. New Stone Age. Now coming back again. ಈ ಗೋಲ್ಡ್ ಸ್ಟೋನ್ ಏಜ್ ಅಂತ ಹೋದ್ರೆ ನೀವು 2 lakhs years ago, means basically 20 lakh years ago, 2 billion years ago to 10,000 BC. How were the humans? What were they doing? What kind of living were they following? Hunting and nomadic. Okay, hunting and gathering, nomadic. ಮತ್ತೆ ಬೇಸಿಕ್ಲಿ ಕಾಡು ಮನುಷ್ಯರು, ಆಸ್ ಯು ಟೋಲ್ಡ್, ಕಾಡು ಮನುಷ್ಯರು. ದೇ ಆರ್ ಲೈಕ್, ಇವಾಗ ತಾನೇ ದೇ ಆರ್ ಫ್ರಮ್ ಹಿಯರ್ ದೇ ಟ್ರೈಂಗ್ ಟು ಸ್ಟ್ಯಾಂಡ್ ಅಪ್. ಈ ಪಾಯಿಂಟ್ ಆಫ್ ಟೈಮಲ್ಲಿ ಇದ್ದೀವಿ ನಾವು. ಇನ್ನು ಹ್ಯೂಮನ್ಸ್ ಅನ್ನೋ ಸ್ಪೀಶೀಸ್ ಭೂಮಿಗೆ ಬಂದಿರುವಂಥ ಹೊಸದೀವಿ. ಇನ್ನು ದೇ ಆರ್ ವಾಕಿಂಗ್ ಆನ್ 4 legs, ದೇ ಹವ್ ಜಸ್ಟ್ ಸ್ಟಾರ್ಟೆಡ್ ಟು ಸ್ಟ್ಯಾಂಡ್ ಅಪ್ ಆನ್ 2 legs. ವಾಟ್ ಕೈಂಡ್ ಆಫ್ ಪೀಪಲ್ ಅಂತ ಯು ಹ್ಯಾವ್ ಎನ್ ಐಡಿಯಾ. ಇವು ಏನು ಬೇಕು ನಮಗೆ, ಅವ್ರಿಗೆ ಬೇಸಿಕ್ಲಿ ಊಟ ಬೇಕು. ಊಟಕ್ಕೆ ಏನು ಮಾಡ್ತಾ ಇರ್ತಾರೆ? ಹಂಟಿಂಗ್ ಒಂದೇನಾ? ಬರೀ ನಾನ್ ವೆಜ್ ತಿಂತಾ ಇರ್ತಾರ? ಗ್ಯಾದರಿಂಗ್. ಓಕೆ, ವಾಟ್ ವೇರ್ ದೇ ಗ್ಯಾದರಿಂಗ್? ಫ್ರೂಟ್ಸ್. ಯಾವ ಫ್ರೂಟ್ಸ್ ತಿನ್ನಬೇಕು, ಯಾವ ಫ್ರೂಟ್ಸ್ ತಿನ್ನಬಾರ್ದು ಅಂತ ಅವಾಗ ಐಡಿಯಾ ಇರುತ್ತಾ? ಸಾರಿ ಮೇಡಮ್, ಯಾವ್ದು ಸಿಗುತ್ತೋ ಅದು ತಿನ್ಬಿಡೋದು. ಓಕೆ,
ಗ್ರಾಸ್. ವಿಚ್ ಗ್ರಾಸ್ ಸರ್? ಯಾವ ಗ್ರಾಸ್? ನಾರ್ಮಲ್ ಗ್ರಾಸ. ಬೇಸಿಕ್ಲಿ ಅವ್ರು ಗ್ಯಾದರ್ ಮಾಡ್ತಾ ಇದ್ದು ಏನಂದರೆ ರೂಟ್ಸ್. ಈ ನೀವು ಗಡ್ಡೆ ಗೆಣಸು ಅಂತ ನಾವು ಕರಿತೀವಿ ಗೊತ್ತಾ, ಈ ರೀತಿಯಾಗಿ ರೂಟ್ಸನ್ನು ಅವ್ರು ಗ್ಯಾದರ್ ಮಾಡ್ತಾ ಇರ್ತಾರೆ. ಇನ್ ಪಾರ್ಟ್ಸ್ ಅಂತ ಪ್ಲಾಂಟ್ ಅಂತ ಬಂದಾಗ ವಿಚ್ ಆರ್ ಆಲ್ ವೆರ್ ಎಡಿಬಲ್ ದೇ ಫಿಲ್ಡ್. ಸಮ್ ಆಫ್ ದ ಪ್ಲಾಂಟ್ಸಲ್ಲಿ ಯು ಕ್ಯಾನ್ ಈಟ್ ದ ಸ್ಟೆಮ್ ಆಲ್ಸೋ, ಯು ಕ್ಯಾನ್ ಈಟ್ ದ ರೂಟ್ ಆಲ್ಸೋ. ಸೊ ಇದನ್ನೆಲ್ಲ ಗ್ಯಾದರ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ಅ ಪಾರ್ಟ್ ಆಫ್ ಗ್ಯಾದರಿಂಗ್. ನಾವು ದೇ ವೇರ್ ಹಂಟಿಂಗ್ ಆಲ್ಸೋ, ಆಸ್ ಯು ಟೋಲ್ಡ್. ಫಾರ್ ಹಂಟಿಂಗ್ ವಾಟ್ ವೇರ್ ದೇ ಯೂಸಿಂಗ್? ಸ್ಟೋನ್ ಟೂಲ್ಸ್. ಹೌ ಆರ್ ದ ಸ್ಟೋನ್ ಟೂಲ್ಸ್? ಇವಾಗ ನಾವು ಯೂಸ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಬಿಗ್ ಬೌಲ್ಡರ್ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಅ ಬಿಗ್ ಸ್ಟೋನ್. ಇವ್ರು ಹಂಟಿಂಗ್ ಮಾಡಬೇಕು ಅಂದರೆ ದೇ ಯೂಸ್ ಟು ಟೇಕ್ ದಿಸ್ ಸ್ಟೋನ್ ಇಟ್ಸ್. ದೇ ಡೋಂಟ್ ನೋ ಹೌ ಟು ಯೂಸ್ ದ ಸ್ಟೋನ್ ಆಲ್ಸೋ. ಪಕ್ಕದಲ್ಲಿ ಯಾವ್ದಾದ್ರು ಅನಿಮಲ್ ಬಂದಿದೆ ಅಂದರೆ ಅದನ್ನು ಸಾಯಿಸಬೇಕಂದ್ರೆ ಏನೋ ಒಂದು ಎತ್ತಾಕಬೇಕು ಅದ್ರ ಮೇಲೆ ಅಂತ. ಏನು ಎತ್ತಾಕಬೇಕು, ಹೇಗೆ ಎತ್ತಾಕಬೇಕು ಅನ್ನೋದು ಗೊತ್ತಿಲ್ಲ. ಕೈಗೇನು ಸಿಕ್ಕುತ್ತೋ ಅದನ್ನು ಎತ್ತಾಕಬೇಕು ಅಂತ. ಸೊ ವಾಟ್ ವೇರ್ ದೇ ಗೆಟಿಂಗ್? ಬಿಗ್ ಸ್ಟೋನ್ಸ್. ಇಷ್ಟು ದೊಡ್ಡ ಸ್ಟೋನ್ಸನ್ನು ತೊಗೊಂಡೋಗಿ ಹಂಟಿಂಗ್ ಹೋಗ್ತಾ ಇರ್ತಾರೆ. ಇದು ಸಿಂಪಲ್ ಥಿಂಗ್. ಇದರಿಂದ ಹಂಟಿಂಗ್ ಎಫಿಷಿಯೆಂಟಾಗಿ ಮಾಡ್ಬೋದು ಅನ್ಸುತ್ತಾ? ಈ ಬಿಗ್ ಸ್ಟೋನ್ಸನ್ನು ಇಷ್ಟು ದೊಡ್ಡ ಬೋಲ್ಡರ್ನ ನೀವು ತೊಗೊಂಡೋಗಿ ಒಂದು ಅನಿಮಲ್ ಮೇಲೆ ಹಾಕಬೇಕು ಅಂದರೆ ಹೌ ಮಚ್ ಎಫರ್ಟ್ಸ್ ಆ್ಯಂಡ್ ಕಿಲ್ಲಿಂಗ್ ಎಷ್ಟು ಅಕ್ಯುರಸಿ ಇರುತ್ತೆ ಅಂತ ನಿಮಗೆ ಐಡಿಯಾ ಇರುತ್ತೆ. ಸೊ ವೆನ್ ಅನಿಮಲ್ is coming near you, you should be capable enough to use that weapons in a swift way. But this was not that efficient. They got to know, okay, 20 lakh years ago in the 10,000 years ago, they are using these big stones itself. They don't know what to do with that stone also. They are just taking the stone, trying to hunt. If they are able to hunt, they are eating it. If not, they are just getting them killed itself. ಈ 10,000 BCS ಆದಮೇಲೆ ವೆನ್ ದ ಮಾಡರ್ನ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಕೇಮ್ ಟು ಬೀಯಿಂಗ್, ದೇ ಅಂಡರ್ಸ್ಟುಡ್ ಒನ್ ಥಿಂಗ್. ಇಷ್ಟು ದೊಡ್ಡ ಕಲ್ಲುಗಳನ್ನೆಲ್ಲ ತೊಗೊಂಡೋದ್ರೆ ನಮ್ಮ ಕೈಲಿ ಏನು ಹಂಟಿಂಗು ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಸಮಥಿಂಗ್ ದಟ್ ಇಸ್ ಸ್ಮಾಲ್ ಆಲ್ಸೋ, ದಟ್ ಇಸ್ ಶಾರ್ಪ್ ಆಲ್ಸೋ. ಇಷ್ಟು ದೊಡ್ಡ ಸ್ಟೋನ್ಸನ್ನು ತೊಗೊಂಡೋಗಿ ನೀವು ಒಂದು ಅನಿಮಲ್ ಮೇಲೆ ಎತ್ತಾಕಬೇಕು ಅಂದರೆ ದಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್. ಬಟ್ ಇಫ್ ಯು ಹ್ಯಾವ್ ಸಮಥಿಂಗ್ ಸ್ಮಾಲ್ ಆ್ಯಂಡ್ ಶಾರ್ಪ್, ದಟ್ಸ್ ಮೋರ್ ಈಸಿಯರ್ ಫಾರ್ ಯು ಟು ಹಂಟ್ ಅಂತ. ಸೊ ವಾಟ್ ದೇ ಡು, ದೇ ಕೇಮ್ ಅಪ್ ವಿತ್ ದ ಸ್ಮಾಲ್ ಟೈಪ್ಸ್ ಆಫ್ ವೆಪನ್ಸ್. ಸ್ಮಾಲ್ ಟೈಪ್ ಆಫ್ ವೆಪನ್ಸ್ ಅಂದರೆ ದೇ ಇನ್ವೆಂಟ್ ಇಟ್ ಅಂತ ಕೇಳಿದ್ರೆ ನೋ. ಈಗ 2 ಕಲ್ಲಿದೆ ಅಂತ ತಗೊಳ್ಳಿ. ದೇ ಯೂಸ್ ಟು ಬ್ರಿಂಗ್ ದಟ್ ಬಿಗ್ 2 ರಾಕ್ಸ್ ಟುಗೆದರ್ ಆ್ಯಂಡ್ ಹಿಟ್ ಇಟ್ ಲೈಕ್ ದಿಸ್. ಎರಡನ್ನು ಜೊತೆಲಿ ಹೊಡಿಯೋದು. ಜೊತೆಲಿ ಹೊಡೆದ್ರೆ ಏನಾಗುತ್ತೆ? ಸ್ಪಾರ್ಕ್ ಆಗುತ್ತೆ. ಓಕೆ, ಸ್ಪಾರ್ಕ್ ಆಗುತ್ತೆ, ಟ್ರೂ. ವೆಪನ್ಸಲ್ಲಿ ಬ್ಲೇಡ್ಸ್. ಈಗ 2 ಕಲ್ಲನ್ನು ನೀವೇನಾದ್ರು ಹೊಡೆದ್ರೆ ಈ ರೀತಿಯಾಗಿ ಒಂದು ಚಿಪ್ ಫಾರ್ಮ್ ಎಗರಲ್ವಾ? ಈ ರೀತಿಯಾಗಿ ಫ್ಲೇಕ್ಸ್ ಅಂತ ಕರಿತೀವಿ ನಾವು ಅದನ್ನು, ಫ್ಲೇಕ್ಸ್ ಅಂತ. ಈ ಫ್ಲೇಕ್ಸ್ ವೆನ್ ದೇ ಗಾಟ್ ಟು ನೋ ದಿಸ್, ವೆನ್ ದಿಸ್ ಫ್ಲೇಕ್ಸ್ ಕೇಮ್ ಇನ್ ಟು ಬೀಯಿಂಗ್, ದೇ ಅಂಡರ್ಸ್ಟುಡ್, ಓಕೆ, ಈ ದೊಡ್ಡ ಕಲ್ಲುಗಳನ್ನ ನಾವು ಹಂಟಿಂಗ್ ತೊಗೊಂಡೋಗೋದಕ್ಕಿಂತ ಇಫ್ ವಿ ಟೇಕ್ ದಿಸ್ ಫ್ಲೇಕ್ಸ್, ಇಟ್ ಇಸ್ ಮಚ್ ಮೋರ್ ಈಸಿಯರ್. ಈ ದೊಡ್ಡ ಕಲ್ಲನ್ನು ನೀವು ತೊಗೊಂಡೋಗಿ ಅನಿಮಲ್ ಮೇಲೆ ಎತ್ತಿ ಅದನ್ನು ಸಾಯಿಸೋದಕ್ಕಿಂತ ಈ ಫ್ಲೇಕ್ಸ್ ತೊಗೊಂಡೋದ್ರೆ ಇಟ್ಸ್ ಈಸಿಯರ್ ಟು ಹ್ಯಾಂಡಲ್ ಆಲ್ಸೋ, ಇಟ್ಸ್ ಈಸಿಯರ್ ಟು ಕ್ಯಾರಿ ಆಲ್ಸೋ, ಇಟ್ಸ್ ಈಸಿಯರ್ ಟು ಕಿಲ್ ಆಲ್ಸೋ. ಆ್ಯಂಡ್ ದಟ್ ಕೇಮ್ ಅಪ್ ಇನ್ ದಿಸ್ ಮಿಡಲ್ ಸ್ಟೋನ್ ಏಜ್. ಆ ಓಲ್ಡ್ ಸ್ಟೋನ್ ಏಜಲ್ಲಿ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಬಿಗ್ ಸ್ಟೋನ್ಸ್. ದೇ ಗಾಟ್ ಟು ನೋ, ಓಕೆ, ಈ ಬಿಗ್ ಸ್ಟೋನ್ಸಲ್ಲಿ ನಥಿಂಗ್ ಕ್ಯಾನ್ ಬಿ ಡನ್. ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ, ಹಂಟಿಂಗ್ ಪ್ರಾಪರ್ ಮಾಡೋಕ್ಕಾಗಲ್ಲ, ವಿ ನೀಡ್ ಸ್ಮಾಲ್ ಸ್ಟೋನ್ಸ್ ಅಂತ ಬೇಸಿಕ್ ಆಗಿ ಈ 10,000 BC ಗೊತ್ತಾದ ಮೇಲೆ ದೇ ಕೇಮ್ ಅಪ್ ವಿತ್ ದಿಸ್ ಸ್ಮಾಲ್ ಸ್ಟೋನ್ಸ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ microlithic. Micro means small, lithic means stones. Lithic means stones. They came up in this microlithic age. Once they found this, okay, ಈ ಮೈಕ್ರೋಲಿಥಿಕಲ್ಲಿ ಹಂಟಿಂಗ್ ಪ್ರಾಪರಾಗಿ ಆಗ್ತಾ ಇದೆ, ಗ್ಯಾದರಿಂಗ್ ಎಲ್ಲ ನಡೀತಾ ಇದೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಅವ್ರಿಗೆ ಇದ್ದಿದ್ದೇನು ಅಂದರೆ ದೇ ವೇರ್ ನೊಮ್ಯಾಡಿಕ್. ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ ಇರ್ತಾರೆ. ದೇ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಡೇಂಜರ್ ಪೋಸೆಸ್ ದೆಮ್ ದೇರ್. ಇವತ್ತು ನೀವು ಇಲ್ಲಿದ್ದೀರಾ, ನೀವು ಇವತ್ತು ಕಂಫರ್ಟಬಲ್ ಆಗಿದ್ದೀರಾ. ಟುಡೇ ಯು ಹ್ಯಾವ್ ಈಟನ್, ಆಫ್ಟರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್, ಯು ಹ್ಯಾವ್ ಕಲೆಕ್ಟೆಡ್ ಆಲ್ ದ ರೂಟ್ಸ್, ಯು ಹ್ಯಾವ್ ಕಲೆಕ್ಟೆಡ್ ಆಲ್ ದ ಎಡಿಬಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್, ಯು ಹ್ಯಾವ್ ಈಟನ್ ಇಟ್, ಯು ಹ್ಯಾವ್ ಹಂಟೆಡ್ ಆಲ್ ದ ಅನಿಮಲ್ಸ್ ಆಲ್ಸೋ. ಏನೇನು ಅನಿಮಲ್ಸ್ ಇತ್ತು ಎಲ್ಲನೂ ಹಂಟು ಮಾಡಿಬಿಟ್ಟಿದ್ರಿ. ಈಗ ಊಟ ಬೇಕು ಅಂದರೆ ಯು ಹ್ಯಾವ್ ಟು ಸರ್ಚ್ ಅ ನ್ಯೂ ಪ್ಲೇಸ್. ಹೊಸ ಜಾಗಕ್ಕೆ ಹೋದರೆ ಅಲ್ಲೇನಿದೆ ನಮಗೇನು ಗೊತ್ತು? another danger was there. So they got to know one thing, instead of roaming there, instead of roaming everywhere, we will settle down somewhere. ಸುಮ್ಮನೆ ಸುತ್ತೋದು ಬೇಡ, ಕಾಡೆಲ್ಲ ಸುತ್ತಕೊಂಡು ಇರೋದು ವೆಪನ್ಸ್ ಇಷ್ಟು ಹಂಟಿಂಗ್ ಮಾಡೋಕ್ಕೆ ಎಷ್ಟಾಗುತ್ತೆ? ಗುಡ್, ವಿ ಆರ್ ಹಂಟಿಂಗ್ ಆನ್ ಅ ಲಾರ್ಜ್ ಸ್ಕೇಲ್. ಲಾರ್ಜ್ ಸ್ಟೋನ್ಸ್ಗಿಂತ ಈ ಸ್ಮಾಲ್ ಸ್ಟೋನ್ಸ್ ಬಂದಾಗ ಹಂಟಿಂಗ್ ಎಫಿಷಿಯೆಂಟಾಗಿ ನಡೀತಾ ಇದೆ. ಬಟ್ ಎಷ್ಟಂತ ಓಡಾಡ್ತೀರಾ? ವಾಟ್ ಈಸ್ ದೇರ್ ನೆಕ್ಸ್ಟ್? ವಾಟ್ ಡು ವಿ ನೋ? ಇಫ್ ಯು ಆರ್ ಸ್ಟೇಯಿಂಗ್ ಬೈ ದ ರಿವರ್, ಫಾರ್ ಯು ಡ್ರಿಂಕಿಂಗ್ ವಾಟರ್ ಇಸ್ ಕಂಫರ್ಟಬಲ್. ಈಗ ನದಿ ಬಿಟ್ಟು ನೀವು ಬೇರೆ ಕಡೆ ಹೋದರೆ ನೀರಿಗೆ ಏನು ಮಾಡ್ತೀರಾ ಮತ್ತೆ? ಸೊ ವಾಟ್ ಡಿಡ್ ದಿಸ್ ಪೀಪಲ್ ಥಾಟ್, ವಿ ವಿಲ್ ಸೆಟಲ್ ಡೌನ್ ಸಮ್ವೇರ್. ಎಲ್ಲೋ ಒಂದು ಕಡೆ ಸೆಟ್ಲ್ ಆಗೋಣ. ಸೆಟ್ಲ್ ಆಗ್ಬಿಟ್ಟು ವಿ ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್ ಅಂತ. ದಿಸ್ ಇಸ್ ಅನ್ ಐಡಿಯಾ ದಟ್ ದೇ ಗಾಟ್ ಇನ್ ಸಮ್ವೇರ್ ಅರೌಂಡ್ 8,000 BC. ನೋಡಿ,
20 lakhs years ago to 10,000 BC, they are just using stones. What kind of stones? Big stones. 10,000 BC they understood one thing, the basic thing. ಇಷ್ಟು ದೊಡ್ಡ ಕಲ್ಲಿಟ್ಕೊಂಡು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ಸ್ಮಾಲರ್ ಟೂಲ್ಸ್ ಬೇಕು, ಇನ್ನೊಂದು ಸ್ವಲ್ಪ ಶಾರ್ಪರ್ ಟೂಲ್ಸ್ ಬೇಕು ಅಂತ. ಅ ಸ್ಮಾಲ್ ಅಮೌಂಟ್ ಆಫ್ ಇಂಟೆಲಿಜೆನ್ಸ್, ಒನ್ ಅಮೌಂಟ್. ಈಗ ಒಂದು ಹೆಜ್ಜೆ ಮೇಲ್ಗಡೆ ಇಡೋದಕ್ಕೇ ದೇ ಆರ್ ಟೇಕಿಂಗ್ 2000 ಇಯರ್ಸ್. ದೇ ಆರ್ ಟೇಕಿಂಗ್ 2000 ಇಯರ್ಸ್. ನಾವು 0 ಇಂದ 2025 ಇದ್ದೀವಿ ಅಷ್ಟೇ. ಇನ್ನು ಆಲ್ಮೋಸ್ಟ್ ಈ 2000 ಇಯರ್ಸಲ್ಲಿ ಏನೆಲ್ಲ ನಾವು ನೋಡಿದ್ದೀವಿ ನಮಗೆ ಗೊತ್ತಿದೆ. Today's artificial intelligence was not there 3 years back also. But this intelligence, we got it in 10,000 BC itself. ಸೊ ಒಂದು ಇಂಟೆಲಿಜೆನ್ಸ್ ಏನಾದರೂ ಬೆಳಿಬೇಕಂದ್ರೂ, ಈ ಬ್ರೈನ್ ನಮಗಿರೋದು ಇನ್ನೊಂದು ಹೆಜ್ಜೆ ಏನಾದರೂ ಸ್ವಲ್ಪ ಜಾಸ್ತಿ ಆಗಬೇಕಂದ್ರೂ ಇಟ್ ವಿಲ್ ಟೇಕ್ ಥೌಸಂಡ್ಸ್ ಆಫ್ ಇಯರ್ಸ್. ಆ್ಯಂಡ್ ವೆನ್ ದೇ ಕೇಮ್ ಟು ದಿಸ್ 10,000 to 8,000 BC ಮೈಕ್ರೋಲಿಥಿಕ್ ಏಜಲ್ಲಿ ದೇ ಅಂಡರ್ಸ್ಟುಡ್, ಓಕೆ, ಫ್ಲೇಕ್ಸ್ನ ಯೂಸ್ ಮಾಡ್ಕೊಂಡು ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮಾಡ್ಬೋದು. ವೆನ್ ದೇ ಕೈಮ್ ಅಪ್ ದಿಸ್ 8,000 BC to 3,000 BC ದೇ ಅಂಡರ್ಸ್ಟುಡ್, ಓಕೆ, ಇನ್ಸ್ಟೆಡ್ ಆಫ್ ರೋಮಿಂಗ್ ಎವ್ರಿವೇರ್ ವಿ ವಿಲ್ ಸೆಟಲ್ ಡೌನ್. ಸೆಟ್ಲ್ ಆಗಬೇಕು ಅಂದರೆ 2 ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ನೀವು. ಏನದು? ಶೆಲ್ಟರ್ ಇದೆ ಸರ್. ಶೆಲ್ಟರ್ ಎಲ್ಲಿ ಬೇಕಾದರೂ. ಶೆಲ್ಟರ್ ಯೂಶಲಿ ಎಲ್ಲಿರ್ತಾರೆ? ಡೆನ್ನಲ್ಲಿ ಇರ್ತಾರೆ, ಕೇವಲ್ಲಿ ಇರ್ತಾರೆ. ಅದು ಇಟ್ಸ್ ಅ ನ್ಯಾಚುರಲ್ ಕನ್ಸ್ಟ್ರಕ್ಷನ್. ಅವ್ರಿಗೆಲ್ಲ ಕಂಫರ್ಟಬಲ್ ಇದ್ದರೆ ಅಲ್ಲೋಗಿ ಸೆಟ್ಲ್ ಆಗಿಬಿಡ್ತಾರೆ. ಅದನ್ನು ಬಿಟ್ಟು ನೀವು ಒಂದೇ ಜಾಗದಲ್ಲಿ ಸೆಟ್ಲ್ ಆಗಬೇಕು ಅಂದರೆ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್, ನಾವೆಲ್ಲರೂ ವಿ ಆರ್ ಲೈಕ್ ನೊಮ್ಯಾಡಿಕ್ ಪೀಪಲ್, ವಿ ಆರ್ ರೋಮಿಂಗ್ one place to another place, ಬಟ್ ನೌ ವಿ ಆರ್ ಗೆಟಿಂಗ್ ಅನ್ ಐಡಿಯಾ, ಇನ್ಸ್ಟೆಡ್ ಆಫ್ ರೋಮಿಂಗ್ ವಿ ವಿಲ್ ಸೆಟಲ್ ಡೌನ್ ಅಟ್ ಒನ್ ಪ್ಲೇಸ್. ಏನೆಲ್ಲ ಪ್ರಾಬ್ಲಮ್ಸ್ ನಮಗೆ ಬರ್ಬೋದು? ಫುಡ್. ಈಗ ಫುಡ್ ಬೇಕು ಅಂದರೆ ಏನು ಮಾಡಬೇಕು? ಮತ್ತೆ ಕಲ್ಟಿವೇಷನ್ ಮಾಡಬೇಕು. ದ ಫಸ್ಟ್ ಟೈಮ್ ದ ಕಾನ್ಸೆಪ್ಟ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಅಗ್ರಿಕಲ್ಚರ್ ಕೇಮ್ ಇನ್ ಟು ಬೀಯಿಂಗ್ ಇನ್ ದಿಸ್ ನಿಯೋಲಿಥಿಕ್ ಪೀರಿಯಡ್. ಇನ್ಸ್ಟೆಡ್ ಆಫ್ ರೋಮಿಂಗ್ ವಿ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಈಗ ವೆಜಿಟೇರಿಯನ್ಸ್ ಅಂದರೆ ಅಗ್ರಿಕಲ್ಚರ್ ಆಯಿತು, ನಾನ್ ವೆಜ್ ಅಂದರೆ ಸರಿ ಆ್ಯನಿಮಲ್ ರೇರಿಂಗ್. ಆ್ಯನಿಮಲ್ ರೇರಿಂಗ್ ಅನ್ನೋದಕ್ಕಿಂತ ಯು ಕ್ಯಾನ್ ಕಾಲ್ ಇಟ್ ಆಸ್ ಡೊಮೆಸ್ಟಿಕೇಶನ್. ಈಗ ನೀವು ಒಂದೇ ಜಾಗದಲ್ಲಿ ಇದ್ದೀರಾ ಅಂದರೆ, ಯಾವ್ದಾರ ಒಂದು ವೈಲ್ಡ್ ಅನಿಮಲ್ ಬಂತು ಅಂದರೆ, ಕಮ್ಮ ಇಲ್ಲಿ ಈಟಿ ಅಂದರೆ ಅದು ಬರುತ್ತಾ? ಅದೇ ಒಂದು ಕುರಿನ ತೊಗೊಂಬಂದು ಸಾಕಿದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು. ಇನ್ನು ಫ್ರೂಟ್ಸ್ ಆ್ಯಂಡ್ ಗ್ಯಾದರಿಂಗ್ ಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಗ್ಯಾದರಿಂಗ್ಗೆ ರೂಟ್ಸ್ ಆ್ಯಂಡ್ ಬೇರೆ ಏನಾದರೂ ಬೇಕು ಅಂದರೆ ಅಲ್ಲಿ ಆಲ್ಮೋಸ್ಟ್ ಸಪ್ಲೈಯೇ ಖಾಲಿಯಾಗಿ ಹೋಗ್ಬಿಟ್ರೆ ನೀವು ಎಲ್ಲಿಂದ ತೊಗೊಂಡು ಬರ್ತೀರಾ? ಸೊ ಇಫ್ ಯು ಗ್ರೋ ಯು ಹ್ಯಾವ್ ಸ್ಟಾಕ್, ಯು ಹ್ಯಾವ್ ದ ಸ್ಟಾಕ್. ಆಲ್ ದಿಸ್ ಸ್ಟಾರ್ಟೆಡ್ ಇನ್ ದಿಸ್ Neolithic period. All these 3 phases are called as Stone Age. So we should understand this thing. 20 lakh years ago human ಹುಟ್ಟಿದ್ರೂ ಈ ಅಗ್ರಿಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದು ಯಾವಾಗ? 3000 BC. ಅಗ್ರಿಕಲ್ಚರ್ ಇಸ್ ಅ ವೆರಿ ನ್ಯೂ ಥಿಂಗ್ ಫಾರ್ ಅಸ್. ಹ್ಯೂಮನ್ಸ್ ಅಂತ ತೊಗೊಂಡ್ರೆ ನೀವು, ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿರೋದು ತುಂಬ ರೀಸೆಂಟಾಗಿ, ಹಿಸ್ಟಾರಿಕಲ್ ಟೈಮ್ಸಲ್ಲಿ. ಅದ್ರ ಮೇಲೆ ಆಲ್ ದ ಹ್ಯೂಮನ್ಸ್ ವಿಚ್ ಎವರ್ ವಿ ಸಿ, ವಿ ವರ್ ಮೇನ್ಲಿ ಡಿಪೆಂಡೆಂಟ್ ಆನ್ ಮೀಟ್. ಇವತ್ತು ನಮಗೆ ಡಯಾಬಿಟಿಸ್, ಶುಗರ್ ಅನ್ನೋ ಸಮಸ್ಯೆ ಎಲ್ಲರಿಗೂ ಬರ್ತಾ ಇದೆ. ವಾಟ್ ಈಸ್ ದ ಮೇನ್ ರೀಸನ್? ಫುಡ್ ಹ್ಯಾಬಿಟ್ಸ್. ವಾಟ್ ಈಸ್ ದಟ್ ಸೋ ಮಚ್ ಚೇಂಜ್ ಇನ್ ಫುಡ್ ಹ್ಯಾಬಿಟ್ಸ್ ಸರ್? ಜಂಕ್ ಎಲ್ಲ ಇವಾಗ ಬರ್ತಾ ಇರೋದು ಸರ್. ಬೇಸಿಕ್ಲಿ ಹ್ಯೂಮನ್ಸನ್ನ ನೀವು ತೊಗೊಂಡ್ರೆ ವಿ ಆರ್ ಆಲ್ ಮೀಟ್ ಈಟರ್ಸ್ ಅಂತೆ. ಹ್ಯೂಮನ್ ಎವಲ್ಯೂಷನ್ ಇಟ್ ಸೆಲ್ಫ್ ಸೇಸ್ ಹ್ಯೂಮನ್ಸ್ ವೇರ್ ಮೇನ್ಲಿ ಡಿಪೆಂಡೆಂಟ್ ಆನ್ ಮೀಟ್. ಒನ್ ಎಕ್ಸಾಂಪಲ್, ಅ ಗುಡ್ ಎಕ್ಸಾಂಪಲ್ ಫಾರ್ ಶೋಯಿಂಗ್ ದಟ್ ಹ್ಯೂಮನ್ಸ್ ಆರ್ ಮೀಟ್ ಈಟರ್ಸ್ ಅನ್ನೋದಕ್ಕೆ, ಯು ಹ್ಯಾವ್ ಕೆನೈನ್ಸ್. ನಿಮಗೂ ಇದೆಯಾ? ಕೆನೈನ್ಸ್ ಇದೆಯಾ? ವಾಟ್ ಈಸ್ ದಟ್? ಸೊ ಏನಕ್ಕೆ ಯೂಸ್ ಮಾಡ್ತೀರಾ ಕೆನೈನ್ಸನ್ನ? ಚೀವಿಂಗ್, ಟೇರ್. ಓಕೆ, ಇವಾಗೂ ಅದರಲ್ಲೇ ಟೇರ್ ಮಾಡ್ತೀರಾ? ಇಲ್ಲ ಅಲ್ವಾ? ಬಟ್ ಇದು ಏನಕ್ಕಿದೆ ನಮಗೆ? ಕುಕ್ ಮಾಡಿ ತಿಂತೀವಿ. ಎಸ್ ಸರ್, ಕುಕ್ ಮಾಡ್ತೀವಿ. ಬಟ್ ಆದರೂ ಇದೆ ಅಲ್ವಾ ನಮಗೆ? ಅದರಿಂದ ಏನು ಯೂಸ್ ನಮಗೆ? ಚಿಕ್ಕ ಹುಡುಗರು ಇರಬೇಕಾದ್ರೆ ಯಾರಿಗಾದ್ರೂ ಕಚ್ಚಿರ್ತೀರಾ? ಬೇಸಿಕ್ಲಿ ಏಪ್ಸ್ಗೆ ಇರುತ್ತದು. ಓವರ್ ದ ಪೀರಿಯಡ್ ಆಫ್ ಟೈಮ್ ಆ ಸೈಜ್ ಕಡಿಮೆ ಆಗಿದೆ ಹೊರತು ಅದು ನಮಗಿನ್ನ ಹಂಗೆ ಇದೆ. ಕೆನೈನ್ ದ ಶಾರ್ಪ್ ಟೀಸ್ ದಟ್ ಯು ಹ್ಯಾವ್ ಹಿಯರ್, 4 ಟೀಸ್ ಬರುತ್ತಲ್ಲ, ಇಲ್ಲಿ ಮೇಲೆ 2 ಕೆಳಗಡೆ 2, ದಟ್ ಇಸ್ ರಿಸೆಂಬ್ಲೆನ್ಸ್ ಶೋಯಿಂಗ್ ದಟ್ ವಿ ವರ್ ಆಲ್ ಹಂಟರ್ಸ್. ಆ ಕೆನೈನ್ಸ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಇನ್ಸ್ಟೆಡ್ ಆಫ್ ಟೇರಿಂಗ್ ಟು ಕಿಲ್ಲಿಂಗ್. ಈ ಲಯನ್ ಟೈಗರ್ನೆಲ್ಲ ನೋಡಿದ್ದೀರಲ್ವಾ? ಹೌ ಡು ದೇ ಕಿಲ್? ಚೀವಿಂಗ್ ಬರೋದು ನಿಮಗೆ ಲಾಸ್ಟ್ ದವಡೆ ಹಲ್ಲಿಗಳು ಅಂತ ಅಂತೀವಲ್ವ, ಅಲ್ಲಿ ನೀವು ಚೂವ್ ಮಾಡೋದು ಜಾಸ್ತಿ. ಬಟ್ ಈ ಮೇನ್ ಟೀಚ್ ಏನಕ್ಕೆ ಅಂದರೆ ಫಾರ್ ಕಿಲ್ಲಿಂಗ್. ಈ ಲಯನ್ ಟೈಗರ್ಸ್ ಎಲ್ಲ ಇಫ್ ದೇ ಗೋ ಆ್ಯಂಡ್ ಈ ನೆಕ್ ಇಫ್ ದೇ ಕ್ಯಾಶ್ ಲೈಕ್ ದಿಸ್, ದಟ್ 4 ಟೀಸ್ ಗೆಟ್ ಇನ್ ಟು ಇಟ್, ದಿಲ್ ಸಕ್ ದ ಬ್ಲಡ್. ಆ ಕೆನೈನ್ ಟೀಸ್ ಯೂಸ್ ಮಾಡೋದು ಹಂಟಿಂಗ್ಗೋಸ್ಕರ. ನಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ಗೆ ಅದನ್ನ ಅದು ಸ್ವಲ್ಪ ರಿಸೆಂಬ್ಲೆನ್ಸಲ್ಲಿ ಹಂಗೆ ಇದೆ. ಈ ಮೀಟ್ ಈಟರ್ಸ್ ಇರಬೇಕಾದ್ರೆ ನಮಗೆ ಡಯಾಬಿಟಿಸ್ ಎಲ್ಲ ಯೂಶಲಿ ಬರ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ವಾಟ್ ಇಸ್ ಕಂಪ್ಲೀಟ್ ಇನ್ ಮೀಟಲ್ಲಿ ಏನಿರುತ್ತೆ? ಹೆಚ್ಚಾಗಿ ಪ್ರೋಟೀನ್, ಫ್ಯಾಟ್ಸ್. ಬಟ್ ಈಗ ವೆಜಿಟೇರಿಯನ್ ಅಂತ ಬಂದರೆ ಅದರಲ್ಲಿ ಏನು ಬರುತ್ತೆ? ಹೆಚ್ಚಾಗಿ
ಶುಗರ್ಸ್ ಇಲ್ಲ ಸರ್. ನ್ಯಾಚುರಲ್ ಶುಗರ್ಸ್ ಎಸ್ ಕಾರ್ಬೋಹೈಡ್ರೇಟ್ಸ್. ನೀವು ಅಕ್ಕಿ ಬೆಳಿತೀರಾ, ವಾಟ್ ಇಟ್ ಇಸ್? ರಾಗಿ ಬೆಳಿತೀರಾ, ಜೋಳ, ಮಿಲೆಟ್ಸ್. ನಾವು ಇವಾಗ ನಮ್ಮ ಡಯಟ್ರಿ ಪ್ಯಾಟರ್ನ್ ಕಂಪ್ಲೀಟ್ಲಿ ಚೇಂಜ್ ಆಗಿರೋದು ಕಾರ್ಬೋಹೈಡ್ರೇಟ್ಸ್ ಮೇಲೆ. ಅದಕ್ಕೋಸ್ಕರ ರೀಸೆಂಟಾಗಿ ನಮಗೆ ಈ ಡಯಾಬಿಟಿಸ್ ಅನ್ನೋ ಇಶ್ಯೂಸ್ ಜಾಸ್ತಿ ಆಗ್ತಾ ಇರೋದು. ಅದಕ್ಕಿಂತ ಮುಂಚೆ ಇರಲಿಲ್ಲ ಅಂತಲ್ಲ, ಬೇಸಿಕ್ಲಿ ಇವ್ರು ಯಾರೂ ಇರಲಿಲ್ಲ ಆ ಲೆಕ್ಕ ತಗೊಂಡ್ರೆ. ಏನಕ್ಕೆ ಅಂದರೆ ಅವ್ರು ಯಾರೂ ಕಾರ್ಬೋಹೈಡ್ರೇಟ್ಸ್ನ ಅಷ್ಟಾಗಿ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಎಸ್, ಈಗ ರೈಟ್ ಇಟ್ ಡೌನ್. ಇಲ್ಲಿವರೆಗೂ ನಿಯೋಲಿಥಿಕ್ವರೆಗೂ ಮಿಡಲ್ ಸ್ಟೋನೇಜ್ ಆರ್ ಮೈಕ್ರೋಲಿಥಿಕ್ ಬರ್ಕೊಂಡ್ರಲ್ವಾ? ಯು ಕ್ಯಾನ್ ರೈಟ್ ಡೌನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಯೂಸ್ಡ್ ಬಿಗ್ ಬೋಲ್ಡರ್ಸ್ ಆಸ್ ವೆಪನ್ಸ್. ಬಿಗ್ ಬೋಲ್ಡರ್ಸ್ ಆರ್ ಬಿಗ್ ಸ್ಟೋನ್ಸ್ ಆಸ್ ವೆಪನ್. Use big boulders or stones or weapon. They were hunters and gatherers. They were hunters and gatherers. They were hunters and gatherers. Now coming to microlithic. Small stone tools, bracketally flakes, were used. Small stone tools, example flakes, were used. Small stone tools, bracketally flakes, were used. When you come to this new Stone Age or Neolithic, agriculture and domestication of animals came into being. Agriculture and domestication of animals came into being. Domestication of animals, like your dogs agirbodu, cattle rearing, buffalo rearing, all these things came into being in this Neolithic period. Clear up to here? Stone Age ಅಲ್ಲಿ 3 categories ಬರುತ್ತೆ: Paleolithic, Mesolithic, Neolithic. Paleolithic ಅಂದರೆ ದ ಓಲ್ಡೆಸ್ಟ್ ಏಜ್, ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡೋಗಿ ಹಂಟಿಂಗ್ ಮಾಡೋಕ್ಕಾಗದೇ ಇರೋ ಥರ ಹಂಟಿಂಗ್ ಮಾಡ್ತಾ ಇರೋದು. ಮೈಕ್ರೋಲಿಥಿಕ್ ಬಂದಾಗ ದೇ ಅಂಡರ್ಸ್ಟುಡ್ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತೊಗೊಂಡೋಗಿ ಏನೂ ಮಾಡೋಕ್ಕಾಗಲ್ಲ, ಇನ್ನೊಂಚೂರು ಪ್ರಿಸೈಸ್ ಆಗಿರೋದು ಬೇಕು, ಇನ್ನೊಂದು ಸ್ವಲ್ಪ ಸ್ಮಾಲ್ ಟೂಲ್ಸ್ ಬೇಕು, ಇನ್ನೊಂಚೂರು ಶಾರ್ಪ್ ಆಗಿರೋದು ಬೇಕು ಅಂತ. ದೇ ಕೇಮ್ ಅಪ್ ವಿತ್ ದಿಸ್ ಫ್ಲೇಕ್ಸ್. ವೆನ್ ದೇ ಹಿಟ್ ದ 2 stones, ಸ್ಮಾಲ್ ಆಗಿ ಎಗರ್ಕೊಳ್ಳುವಂಥ ಚೂರುಗಳಂತ ನಾವು ಕರಿತೀವಿ, ಫ್ಲೇಕ್ಸ್. ಅದನ್ನು ಯೂಸ್ ಮಾಡ್ಕೊಂಡು ದೇ ಸ್ಟಾರ್ಟೆಡ್ ಹಂಟಿಂಗ್. ಕಮಿಂಗ್ ಟು ದಿಸ್ ನಿಯೋಲಿಥಿಕ್ ಪೀರಿಯಡ್, ದೇ ಗಾಟ್ ಟು ನೋ ಇನ್ಸ್ಟೆಡ್ ಆಫ್ ರೋಮಿಂಗ್ ವಿ ವಿಲ್ ಸೆಟಲ್ ಡೌನ್ ಸಮ್ವೇರ್. ಎಲ್ಲೋ ಸೆಟ್ಲ್ ಆಗೋಣ, ಒಂದು ಕಡೆ ಸೆಟಲ್ಮೆಂಟ್ ಶುರು ಮಾಡ್ಕೊಂಡು ವಿ ವಿಲ್ ಫೈಂಡ್ ಫುಡ್ ದೇರ್ ಇಟ್ ಸೆಲ್ಫ್ ಅಂತ. ದೆನ್ ದೇ ಸ್ಟಾರ್ಟೆಡ್ ದಿಸ್ ಅಗ್ರಿಕಲ್ಚರ್. Then they came up with this domestication of animals also. Now next, after this, the next thing that happens is very important thing in Indian history, something called as ಯಾರೋ ಹೇಳಿದ್ರಿ, ಇನ್ವೆನ್ಷನ್ ಆಫ್ ಫೈರ್. ಪೆಲಿಯೋಲಿಥಿಕ್ ಆ ಸ್ಟೋನ್ ಏಜ್ ಪೀರಿಯಡ್ಸ್ ಅಲ್ಲಿ ಇದೆಲ್ಲ ಮುಗ್ದೋಗ್ಬಿಡುತ್ತೆ ಸರ್. ಡೊಮೆಸ್ಟಿಕೇಶನ್ ಮತ್ತು ಅಗ್ರಿಕಲ್ಚರ್ಗೂ ಮಾಡಿದ್ದೀರ ಅಂದರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಫೈರ್ ವೀಲ್ ಎಲ್ಲ ಇನ್ವೆಂಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ಸಿವಿಲೈಸೇಷನ್. Which civilization? Indus Valley civilization. Indus Valley civilization. When did we stop our Neolithic period? Time period ಏನಿತ್ತು? 3000 BC ನಿಲ್ಲಿಸಿದ್ವಿ. Indus Valley civilization somewhere around 2500 BC to 1600 BC. 2500 BC to 1600 BC. ನಾವು ಸಡನ್ ಆಗಿ ಏನಿದು ಸರ್ ಸಿವಿಲೈಸೇಷನ್ ಅಂದರೆ? ನಾಗರಿಕತೆ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ದಿಸ್ ಸಿವಿಲೈಸೇಷನ್? ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದಿಸ್ ಫಾರೆಸ್ಟ್ ಪೀಪಲ್, ಸಿವಿಲೈಸ್ಡ್ ಪೀಪಲ್? ನಾವೆಲ್ಲರೂ ಸಿವಿಲೈಸ್ಡಾ? ನಾವೆಲ್ಲ ನಾಗರಿಕರ? ಹೌ ಆರ್ ವಿ ಡಿಫರೆಂಟ್ ಫ್ರಮ್ ದ ಅರ್ಲಿ ಪೀಪಲ್? 500 years ಆಗಿದೆ ಅಷ್ಟೇ. 3000 BC ನೀವು ನಿಯೋಲಿಥಿಕ್ ಪೀರಿಯಡ್ ಸ್ಟಾರ್ಟ್ ಮಾಡಿದ್ದೀರಾ, 2500 ಆಲ್ರೆಡಿ ನೀವು ಸಿವಿಲೈಸೇಷನ್ ಅಂತ ಕರಿತಾ ಇದ್ದೀರಾ. ವಾಟ್ ಇಸ್ ದ ಡಿಫರೆನ್ಸ್ ಡು ಯು ಥಿಂಕ್? ನಾನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾವು ಇವಾಗ ಸ್ಟಾರ್ಟ್ ಮಾಡಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಚಾಪ್ಟರ್, ನ್ಯೂ ಚಾಪ್ಟರ್ ವಿಲ್ ಸ್ಟಾರ್ಟ್. ಬಟ್ ದಿಸ್ ಇಸ್ ಜಸ್ಟ್ ಎ ಟೈಮ್ ಫ್ರೇಮ್. ನಿಮಗೆ 20 lakhs ಇಂದ ಸ್ಟಾರ್ಟ್ ಆಗಿ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದಷ್ಟೇ ಐಡಿಯಾ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಾಗುತ್ತೆ ಅಂದರೆ, ಈ ಫಾರೆಸ್ಟಲ್ಲಿ ಸೆಟ್ಲ್ ಆಗ್ತಾ ಇದ್ದವರೆಲ್ಲ ವಿ ಡೋಂಟ್ ನೋ ಫಾರ್ ಸಮ್ ರೀಸನ್ ದೇ ಸೆಟಲ್ಡ್ ಅಪ್ ಇನ್ ಸಿಟೀಸ್.
ದೇ ಸೆಟಲ್ಡ್ ಸಿಟೀಸನ್ನು ನೀವು ಕರೆಕ್ಟಾಗಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡೋ ಹೇಳ್ತೀನಿ, ಇವತ್ತಿಗೂ ಅಷ್ಟು ಗುಡ್ಡ ಕನ್ಸ್ಟ್ರಕ್ಟ್ ಮಾಡಿಲ್ಲ ನಾವು ಸಿಟೀಸ್ನ. ರೋಡ್ಸನ್ನ ಅಷ್ಟು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಡ್ರೈನೇಜ್ ಸಿಸ್ಟಮ್ ಅಷ್ಟು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿಲ್ಲ. ಆ ರೀತಿ ಸೆಟ್ಲ್ ಆಗ್ತಾರೆ. ಟ್ರೇಡ್ ಏನಿರುತ್ತೆ, ದೇ ವರ್ ಜಸ್ಟ್ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್, ದೇ ವಿಲ್ ಬಿ ಡೂಯಿಂಗ್ ಟ್ರೇಡ್ ಹಿಯರ್. ಟ್ರೇಡ್ ಅಂದರೆ ಬರೀ ಇಲ್ಲೇ ಅಷ್ಟೇ ಅಲ್ಲ, ಹೊರಗಡೆ ಟ್ರೇಡ್. ಬಾಟರ್ ಸಿಸ್ಟಮ್ ಫಾಲೋ ಮಾಡ್ತಾರೆ, ದೇ ಕಮ್ ಅಪ್ ವಿತ್ ಕಾಯಿನ್ ಸಿಸ್ಟಮ್ ಶುರು ಮಾಡ್ತಾರೆ. ದೆನ್ ಅಲ್ಲಿ ಇವತ್ತವರೆಗೂ 3000 BC ವರ್ಗೂ ಪೀಪಲ್ ವೇರ್ ಲೈಕ್ ನಾಟ್ ಆರ್ಗನೈಸ್ಡ್. ಅವ್ರಿಗೆ ಯಾರು ಲೀಡ್ರ್ ಯಾರು ಅಂತ ಗೊತ್ತಿಲ್ಲ, ಯಾವ ರೀತಿ ಬದುಕಬೇಕು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಸೆಂಟ್ರಲೈಸ್ ಲೀಡರ್ ಸಿಸ್ಟಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಬ್ರು ಲೀಡರ್ ಬರ್ತಾರೆ, ಒಬ್ರು ಕಿಂಗ್ ಬರ್ತಾರೆ, ಒಬ್ರು ಪ್ರೀಸ್ಟ್ ಬರ್ತಾರೆ, ದೇವರನ್ನೋರು ಬಂದ್ಬಿಡ್ತಾರೆ. ಈ ರೀತಿ ತುಂಬ ವಿಚಾರಗಳು ಬರೋಕ್ಕೆ ಶುರು ಆಗ್ಬಿಡುತ್ತೆ ನಾಗರಿಕತೆಯಲ್ಲಿ. ದಟ್ ವಿಲ್ ಹ್ಯಾಪನ್ ಇನ್ ದಿಸ್ 2500 to 1600 BC. ವಿ ವಿಲ್ ಸಿ ದಟ್. ದಿಸ್ ಇಸ್ ಜಸ್ಟ್ ಅನ್ ಐಡಿಯಾ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಲೇ ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟಿಂದ ವಿ ಹ್ಯಾಡ್ ಟು ಕಮ್ ಟು ರೂರಲ್ ಏರಿಯಾಸ್. ಬಟ್ ನಾವು ಆ ಫೇಸನ್ನೇ ಸ್ಕಿಪ್ ಮಾಡಿದ್ಬಿಟ್ಟು ಇಂಡಿಯನ್ ಹಿಸ್ಟ್ರಿಲಿ ಕಂಪ್ಲೀಟಾಗಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿಬಿಡ್ತೀವಿ. ದ ನೆಕ್ಸ್ಟ್ ಥರ್ಡ್ ಯು ಹ್ಯಾವ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಗೆ ಎಂಡ್ ಆಗುತ್ತೆ? ಎನಿ ಐಡಿಯಾ? ಇನ್ವೇಷನ್ಸ್ ಆಫ್ ಆರ್ಯನ್ಸ್. ಸೆಂಟ್ರಲ್ ಏಷ್ಯಾಯಿಂದ ಒಂದು ಗ್ರೂಪ್ ಆಫ್ ಪೀಪಲ್ ಈ ಕಡೆಗೆ ಬಂದು ಈ ಹರಪ್ಪನ್ ಅಂತ ಏನಿದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅದನ್ನು ಕಂಪ್ಲೀಟಾಗಿ ಇಲ್ಲ ಅನ್ಸ್ಬಿಡ್ತಾರಂತೆ. ದಟ್ ಈಸ್ ಕಾಲ್ಡ್ ಆಸ್ ವೇದಿಕ್ civilization. That is called as Vedic civilization. The Vedic civilization can be divided into two periods. One is Rigvedic civilization or early Vedic civilization also you can call it. Rigvedic civilization or early Vedic civilization. Another one is later Vedic civilization. Vedic civilization ni 7 ರೀತಿ ಡಿವೈಡ್ ಮಾಡ್ಬೋದು. ಒಂದು ಅರ್ಲಿ ವೇದಿಕ್ ಸಿವಿಲೈಸೇಷನ್ ಆರ್ ರಿಗ್ವೇದಿಕ್ ಸಿವಿಲೈಸೇಷನ್, ದೆನ್ ಯು ಹ್ಯಾವ್ ಲೇಟರ್ ವೇದಿಕ್ ಸಿವಿಲೈಸೇಷನ್. ಇಫ್ ಯು ಹ್ಯಾವ್ ದ ಟೈಮ್ ಪೀರಿಯಡ್ ಸಮ್ವೇರ್ ಅರೌಂಡ್ ಇಟ್ಸ್ ಎಂಡಿಂಗ್ ಇನ್ 1600 BC to 1000 BC, early Vedic civilization, and later Vedic civilization starts from 1000 BC to 600 BC. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮುಗಿತಿದ್ದಂಗೆ ಆರ್ಯನ್ ಇನ್ವೇಷನ್ ಆಗುತ್ತೆ. ಸೆಂಟ್ರಲ್ ಏಷ್ಯಾ ಒಂದು ಕ್ರೌಡ್ ಆಫ್ ಪೀಪಲ್ ಬಂದ್ಬಿಟ್ಟು ಈ ನಾರ್ತ್ ವೆಸ್ಟರ್ನ್ ರೀಜನಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ. ಅವರನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿ ಹರಪ್ಪನ್ ಸಿವಿಲೈಸೇಷನ್ ಇಲ್ಲ ಅನ್ನಂಗೆ ಮಾಡಿ ದೇ ವಿಲ್ ಸ್ಟಾರ್ಟ್ ದಿಸ್ ವೇದಿಕ್ ಸಿವಿಲೈಸೇಷನ್. ಈ ವೇದಿಕ್ ಸಿವಿಲೈಸೇಷನ್ ಎಂಡ್ ಆಗೋಷ್ಟು ಟೈಮಲ್ಲಿ ಕಿಂಗ್ಡಮ್ಸ್ ವಿಲ್ ಕಮ್ ಇನ್ ಟು ಬೀಯಿಂಗ್. ಎಲ್ಲಿಂದನೋ ಬಂದು ಇನ್ವೈಟ್ ಮಾಡಿ ಇವ್ರು ರೂಲ್ ಮಾಡ್ತಾ ಇದ್ರಲ್ವಾ, ಲೋಕಲಲ್ಲಿ ಇಂಡಿಜಿನಿಯಸ್ ಪೀಪಲಲ್ಲಿ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಲೀಡರ್ಶಿಪ್ಸ್ ವಿಲ್ ಕಮ್ ಇನ್ ಟು ಬೀಯಿಂಗ್. ಪಿಕ್ಚರ್ ದಟ್ ಇಸ್ ಕಾಲ್ಡ್ ಆಸ್ ಮಹಾಜನಪದಾಸ್. ನೆಕ್ಸ್ಟ್ ಸೆಟ್ ಆಫ್ ಇವೆಂಟ್ಸ್ ದಟ್ ಹ್ಯಾಪನ್ ಇನ್ ಇಂಡಿಯನ್ ಹಿಸ್ಟ್ರಿ ಏನ್ಷಿಯಂಟ್ ಅಂತ ಬಂದಾಗ ಈ ವೇದಿಕ್ ಸಿವಿಲೈಸೇಷನ್ಸ್ ಕಂಪ್ಲೀಟ್ ಆಗುವಂಥ ಪಾಯಿಂಟ್ ಆಫ್ ಟೈಮಲ್ಲೇ ಮಹಾಜನಪದಾಸ್ ಅನ್ನೋದು, ಇಟ್ಸ್ ಲೈಕ್ ಸ್ಮಾಲ್ ರೂಲಿಂಗ್ ಕ್ಲಾಸ್ ಥರ, ಸ್ಮಾಲ್ ಕಿಂಗ್ಡಮ್, ಸ್ಮಾಲ್ ಕ್ಲಾನ್ಸ್ ವಿಲ್ ಗೆಟ್ ಎಸ್ಟಾಬ್ಲಿಷ್ ಥ್ರೂ ಔಟ್ ಇಂಡಿಯಾ. ಥ್ರೂ ಔಟ್ ಇಂಡಿಯಾ ಮೀನ್ಸ್ ಮೇನ್ಲಿ ರೆಸ್ಟ್ರಿಕ್ಟೆಡ್ ಟು ನಾರ್ತ್ ಇಂಡಿಯಾ ಇಟ್ಸೆಲ್ಫ್. ಸೌತ್ ಇಂಡಿಯಾದಲ್ಲಿ ಸ್ಟೋರಿನೇ ಬೇರೆ ಇದೆ, ಅದನ್ನು ನೋಡೋಣ. ನಾರ್ತ್ ಇಂಡಿಯಾದಲ್ಲಿ ಮಹಾಜನಪದಾಸ್ ಅನ್ನೋ ಕಾನ್ಸೆಪ್ಟ್ ಅನ್ನೋ ರೂಲಿಂಗ್ ಕ್ಲಾಸಸ್ ವಿಲ್ ಕಮ್ ಇನ್ ಟು ಬೀಯಿಂಗ್. ಟೈಮ್ ಪೀರಿಯಡ್ ಸಮ್ವೇರ್ ಅರೌಂಡ್ 600 BC to 300 BC. ಮಹಾಜನಪದಾಸ್ ಆಗ್ತಿದ್ದಂಗೆ ಈ ಪಾಯಿಂಟ್ ಆಫ್ ಟೈಮಲ್ಲೇ ಈ ಬುದ್ಧಿಸಮ್, ಜೈನಿಸಮ್ ಈ ಕಾನ್ಸೆಪ್ಟ್ ಎಲ್ಲ ಬರುತ್ತೆ. ಇಂಡಿಯಾದಲ್ಲಿ ಬೇರೆಯವರೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಲೈಕ್ ಇಂಡಿಯಾ ವಿಲ್ ಬಿ ಡಿವೈಡೆಡ್ ಟು ಡಿಫ್ರೆಂಟ್ ಪಾರ್ಟ್ಸ್: ಶುಂಗಾಸ್, ಶಾಕಾಸ್, ಕುಶಾನಾಸ್, ಇಂಡೋ ಗ್ರೀಕ್ಸ್, ಶಾತವಾಹನಸ್. ಈ ರೀತಿ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅದೆಲ್ಲ ಸ್ಮಾಲ್ ಕಿಂಗ್ಡಮ್. ವಿ ವಿಲ್ ನಾಟ್ ವರಿ ಅಬೌಟ್ ದಟ್ ಇನ್ ದಿಸ್ ಮೈಂಡ್ ಮ್ಯಾಪ್. ವಿಲ್ ಬಿ ಮೇನ್ಲಿ ಫೋಕಸಿಂಗ್ ಆನ್ ದ ಮೇನ್ ಕಿಂಗ್ಡಮ್, ಮೇನ್ ಇವೆಂಟ್ಸ್. ಆಫ್ಟರ್ ಮಹಾಜನಪದಾಸ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ Mauryas. Maurya dynasty somewhere around 324 BC to 187 BC. Mauryas. After Mauryas, any idea? Guptas. Time period somewhere around 300 AD to 500 AD. BC ಇಂದ ಆಲ್ರೆಡಿ AD ಕನ್ವರ್ಟ್ ಆಗಿಬಿಟ್ಟಿದ್ದೀವಿ. 187, 186, 185 ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ವಿಲ್ ಕಮ್ ಬ್ಯಾಕ್ ಟು 0 ಅಗೇನ್, ಆ್ಯಂಡ್ ಫ್ರಮ್ 0 ವಿಲ್ ಸ್ಟಾರ್ಟ್ +1. 300 to 500 AD we have your Guptas. Then at last you have something called as Vardhanas. Start somewhere around 600 AD, 606 AD to be precise, up to 647
AD. ಈ 647 ADಗೆ ವಿಲ್ ರೆಸ್ಟ್ರಿಕ್ಟ್ ಅವರ್ ಸೆಲ್ಫ್ ಆಸ್ ಏನ್ಷಿಯಂಟ್ ಹಿಸ್ಟ್ರಿ. ದಿಸ್ ಇಸ್ ದ ಎಂಡ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ. ಎಂಡ್ ಅಂದರೆ ಸರ್ 647 ADಗೆ ಕಂಪ್ಲೀಟಾಗಿ ಏನ್ಷಿಯಂಟ್ ಹಿಸ್ಟ್ರಿ ಸ್ಟಾಪ್ ಆಗಿ 678 ಮಾಡರ್ನ್ ಹಿಸ್ಟ್ರಿ ಸ್ಟಾರ್ಟ್ ಆಗಿಬಿಡ್ತಾ ಅಂತ ಅಲ್ಲ. ದಿಸ್ ಇಸ್ ಜಸ್ಟ್ ಎ ಟೈಮ್ ಫ್ರೇಮ್. ಓವರ್ಲ್ಯಾಪ್ ಆಗೇ ಆಗುತ್ತೆ ಹಿಸ್ಟ್ರಿಲಿ. ಯಾವತ್ತೂ ನಾವು ಹಿಸ್ಟ್ರಿ ಈ ಪಾಯಿಂಟ್ ಆಫ್ ಟೈಮ್ಗೆ ಎಂಡ್ ಆಗುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈ 647 ಏನಾಗುತ್ತೆ ಅಂದರೆ ವರ್ಧನ ಒಬ್ಬರು ಹರ್ಷವರ್ಧನ ಅಂತ ಒಬ್ರು ಇರ್ತಾರೆ ಮೇನ್ ಕಿಂಗ್. ಹೇಲ್ ಬಿ ರೂಲಿಂಗ್ ಇನ್ ದ ಸೆಂಟ್ರಲ್ ನಾರ್ತ್ ಇಂಡಿಯಾ ರೀಜನಲ್ಲಿ ಹೇಲ್ ಬಿ ರೂಲಿಂಗ್. ಸೌತಿಂದ ಒಬ್ರು ಹೋಗ್ತಾರೆ ಇಮ್ಮಡಿ ಪುಲಕೇಶಿ ಅಂತ ಹೆಸರು ಕೇಳಿದ್ದಾರೆ. ಇವ್ರು ಹೋಗಿ ಹರ್ಷವರ್ಧನನ ಡಿಫೀಟ್ ಮಾಡಿಬಿಡ್ತಾರೆ. ಹರ್ಷವರ್ಧನ ಡಿಫೀಟ್ ಆದಮೇಲೆ ಇಲ್ಲಿವರೆಗೂ ಇಂಡಿಯಾ ಕನ್ಸಾಲಿಡೇಟ್ ಆಗಿರುತ್ತೆ, ಒಬ್ಬರ ಕೈ ಕೆಳಗಡೆ ಇರುತ್ತೆ. ಹರ್ಷವರ್ಧನ ಡಿಫೀಟ್ ಆದಮೇಲೆ ಇಲ್ ಬಿಕಮ್ ಇಂಟು ಡಿಸ್ಇಂಟಿಗ್ರೇಟೆಡ್. ತುಂಬ ಕಿಂಗ್ಡಮ್ಸ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಈ ಪಾಯಿಂಟನ್ನು ನಾವು ಎಂಡ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಇದಾದ ಮೇಲಿಂದ ವಾಟ್ ಎವರ್ ಇಟ್ ಸ್ಟಾರ್ಟ್ಸ್ ಇಸ್ ಮಿಡಿವಲ್ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿ ಟೈಮ್ ಪೀರಿಯಡ್ ಬಂದು ಸಮ್ವೇರ್ ಅರೌಂಡ್ 20 lakh years to 647 AD. ಇಲ್ಲಿವರೆಗೂ ನಾವು ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಇದಾದ್ಮೇಲೆ ಏನಾಗುತ್ತೆ, ಫ್ರಮ್ ಹಿಯರ್ ಟಿಲ್ 1707 ಇಟ್ ವಿಲ್ ಕಾಲ್ ಇಟ್ ಆಸ್ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ. ಫ್ರಮ್ 1707 ಟಿಲ್ 1947 ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಎಸ್, ಆಲ್ಮೋಸ್ಟ್ ನಾವು 20 lakh years ಆಗೋ ಸ್ಟಾರ್ಟ್ ಮಾಡಿದ್ವಿ. ಹ್ಯೂಮನ್ಸ್ ಈಗ ತಾನೇ ಹುಟ್ಟಿದ್ದಾರೆ ಅಂತ 647 ADಗೆ ಬಂದುಬಿಟ್ಟಿದ್ದೀವಿ. ಇದ್ರ ಮಧ್ಯೆ ತುಂಬ ಕಿಂಗ್ಡಮ್ ಬರುತ್ತೆ. ವಿ ವಿಲ್ ಸಿ ಆಲ್ ದಟ್. ಇಲ್ಲಿವರೆಗೂ ಕ್ಲಿಯರ್ ಇದೆ ಏನ್ಷಿಯಂಟ್ ಹಿಸ್ಟ್ರಿ. ಒಂದು ಮೈಂಡ್ ಮ್ಯಾಪ್ ಆದರೂ, ಒಂದು ರಫ್ ಐಡಿಯಾ ಏನಾದರೂ ಇದೆಯಾ ಏನೆಲ್ಲ ಬರುತ್ತೆ ಅಂತನಾದರೂ? ಎಸ್. ನೆಕ್ಸ್ಟ್ ಒನ್ ಮೋರ್ ಥಿಂಗ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್. ಇಲ್ಲಿವರೆಗೂ ಐ ಸ್ಪೋಕ್ ವಿ ವರ್ ಸ್ಪೀಕಿಂಗ್ ಅಬೌಟ್ ದ ಪೊಲಿಟಿಕಲ್ ರೂಲ್ ಅಂತ. ವಾಟ್ ಕೈಂಡ್ ಆಫ್ ರೂಲ್ ವಾಸ್ ಹಿಯರ್? ವಾಟ್ ಕೈಂಡ್ ಆಫ್ ರೂಲಿಂಗ್ ಡಿಡ್ ದ ಕಿಂಗ್ಸ್ ಡೂ? ಬೇಸಿಕ್ಲಿ ಇಟ್ ವಾಸ್ ಹಿಂದೂ ರಿಲಿಜಿಯನ್, ಹಿಂದೂ ಪೊಲಿಟಿಕಲ್ ರೂಲ್. ಹಿಂದೂ, ನಮ್ಮನ್ನ ಹಿಂದೂಸ್ತಾನ ಅಂತ ಏನಕ್ಕೆ ಕರೀತಾರೆ? ಐಡಿಯಾ ಇದೆ ಅದ್ರಲ್ಲಿ? ಯು ಹ್ಯಾವ್ ದಟ್ ಐಡಿಯಾ? ಬಿಕಾಸ್ ಆಫ್ ದ ರಿವರ್. ಗುಡ್. ವಿಚ್ ರಿವರ್ ಸರ್? ದಟ್ ಸಿಂಧೂ ರಿವರ್. ಓಕೆ. ಇಂಡಿಯಾಗೆ 2 ಹೆಸರಿದೆ. ಇಂಡಿಯಾ ಅಂತಾನೆ ಕರಿತೀವಿ ನಾವು, ಬಟ್ ಅದಕ್ಕೆ ಇಂಡಿಯಾಗೆ 2 ಹೆಸರಿದೆ. ಏನದು? ಒನ್ ಇಸ್ ಭಾರತ ಅಂತ ಕರಿತೀವಿ, ಇನ್ನೊಂದು ಇಂಡಿಯಾ. ಈ ಭಾರತನ ಹೆಸರಿಗೆ ಬಂತು? ಸರ್ನೇಮ್ ಆಫ್ ಮುನಿನಾ? ಯಾರು ಸರ್ ಅದು? ಯಾರು ಮುನಿ? ಅದು ಮುನಿ ಹೆಸರಲ್ಲ. ಮುನಿ ಮಗನ ಹೆಸರು ಅಲ್ಲ. ಮುನಿ ಮಗಳು ಬರ್ತಾರೆ, ಆ ಮಗಳವ್ರ ಮಗನ ಹೆಸರು ಭರತ. ವಿಶ್ವಾಮಿತ್ರ ಅಂತ ಹೆಸರು ಕೇಳಿದಿರಾ ಮುನಿದು? ಅವರು ತಪಸ್ ಮಾಡಬೇಕಾದ್ರೆ ಯಾರೋ ಒಬ್ರು ಬರ್ತಾರಂತೆ ಅವ್ರ ತಪಸ್ಸನ್ನು ಹಾಳು ಮಾಡಕ್ಕೆ. ಯಾರದು? ವೈಲ್ ಹಿ ವಾಸ್ ಮೆಡಿಟೇಟಿಂಗ್, ಸಮ್ ದೇವಕನ್ಯೆ ಕೇಮ್ ಟು ಹ್ಯಾಂಪರ್, ಲೈಕ್ ಡಿಸ್ಟರ್ಬ್ ಹಿಸ್ ಮೆಡಿಟೇಷನ್. ಯಾರದು? ಅಹಲ್ಯನ. ಮೇನಕ ಅಂತ ಹೆಸರು ಕೇಳಿಲ್ವಾ ನೀವು? ವಿಶ್ವಾಮಿತ್ರದ ತಪಸ್ಸನ್ನು ಹಾಳು ಮಾಡಕ್ಕೆ ಬಂದಿದೆ ಮೇನಕ ಅಲ್ವಾ? ವಿಶ್ವಾಮಿತ್ರ ಪಾಪ ಏನೋ ತಪಸ್ ಮಾಡ್ತಾ ಇರ್ತಾರೆ. ಇಂದ್ರ ವಿಲ್ ಗೆಟ್ ಅಫ್ರೇಡ್ ಅಂತೆ. ಇವ್ರೇನಾದ್ರೂ ತಪಸ್ಸನ್ನು ಸಕ್ಸಸ್ ಮಾಡಿ ಇವ್ರಿಗೆ ಅಷ್ಟು ಪವರ್ ಸಿಕ್ಕಿದ್ರೆ ನನ್ಗಿರುವಂಥ ಪೊಸಿಷನ್ ಕಿತ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ಹಿ ವಿಲ್ ಸೆಂಡ್ ಒನ್ ಆಫ್ ಹಿಸ್ ಡಾನ್ಸರ್, ದಟ್ ಈಸ್ ಮೇನಕ. ಮೇನಕ ಬಂದು ಸ್ಟಾರ್ಟೆಡ್ ಡಾನ್ಸಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಇವರು ಮಾಡ್ತಾ ಇರೋಂಥ ಕೆಲಸನೂ ಮರೆತು ಹಿ ವಿಲ್ ಗೋ ಬಿಹೈಂಡ್ ಮೇನಕ. ಸೊ ಮೇನಕ ಹಿಂದೆ ಹೋದ್ಮೇಲೆ ಇವ್ರಿಗೊಂದು ಮಗಳು ಹುಡ್ತಾರೆ. ಯಾರದು? ಶಕುಂತಲೆ ಅವ್ರ ಶಾಕುಂತಲೆ. ಹೆಸರು ಕೇಳಿದಿರ ಶಾಕುಂತಲೆ ಅಂತ? ದಿ ಶಾಕುಂತಲೆ ವಿಲ್ ಬಿ ಬಾಟ್ ಅಪ್ ಇನ್ ಲೈಕ್ ಬೇರೆ ಯಾರ್ದೋ ಇನ್ನೊಬ್ಬರು ಮುನಿಯವರ ಆಶ್ರಮದಲ್ಲಿ ಬೆಳೀತಾ ಬರ್ತಾರೆ. ದಿ ಶಾಕುಂತಲೆ ಒನ್ ಶಿ ಕಮ್ ಅಪ್ಸ್ ಟು ದ ಏಜ್, ಶಿ ವಿಲ್ ಮೀಟ್ ಒನ್ ಅನದರ್ ಕಿಂಗ್, ದುಷ್ಯಂತನ ಮೀಟ್ ಮಾಡಿ ದೇ ಬೋತ್ ವಿಲ್ ಹ್ಯಾವ್ ಎ ಲವ್ ಮ್ಯಾರೇಜ್. ಆ ಗಾಂಧರ್ವ ವಿವಾಹ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅವರಿಬ್ಬರಿಗೂ ಒಂದು ಮಗು ಹುಟ್ಟುತ್ತೆ. ಆ ಮಗು ಹೆಸರೇನು? ಭರತ. ಶಾಕುಂತಲೆ ಮತ್ತೆ ದುಷ್ಯಂತಾಗಿ ಹುಟ್ಟೋ ಮಗನ ಹೆಸರು ಭರತ. ಅಂಡ್ ವಿ ಬಿಲೀವ್, ಬೀಯಿಂಗ್ ಆಸ್ ಭಾರತದವರು ಅಂತ ನಾವು ಅನ್ಕೊಂಡಿರೋದು, ನಾವೆಲ್ಲರೂ ಆ ಭರತನ ಡಿಸೆಂಟ್ ಅಂತೆ. ಆ ಬ್ಲಡ್ ಲೈನ್ನ, ಆ ಡಿಸೆಂಟ್, ಆ ಲೀನಿಯೇಜನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇಡೀ ಇಂಡಿಯಾಗೆ ಭಾರತ ಅಥವಾ ಭರತ ಅಂತ ಕರೀತಾರೆ. ದಿಸ್ ಇಸ್ ಹೌ ವಿ ಗೆಟ್ ದ ನೇಮ್ ಭರತ. ಮತ್ತೆ ಇದು ಇಂಡಿಯಾ ಅಂತ ಏನಕ್ಕೆ ಬಂತು ಸರ್ ಹೆಸರು? ಇಂಡಸ್ ರಿವರ್ ಇಂದ. ಎಸ್, ಬಟ್ ಅದನ್ನು ನಾವು ಇವತ್ತು ಇಂಡಸ್ ಅಂತ ಕರಿತಾ ಇದ್ದೀವಿ. ಸಿಂಧೂ ರಿವರ್. ಬೇಸಿಕ್ಲಿ ವಿ ವಿಲ್ ನಾಟ್ ಗೆಟ್ ಇಂಡಿಯಾ ಮ್ಯಾಪ್. ಈಗ ಯೂಶಲಿ ನೀವೇನಾದರೂ ಡಯಾಗ್ರಾಮ್ ಬರೀತೀವಿ ಅಂದರೆ ಇಟ್ಸ್ ಗುಡ್ ದಟ್ ಯು ಡ್ರಾ ಎ ಮ್ಯಾಪ್. ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಐ ಕಾಲ್ ದಿಸ್ ಆಸ್ ಇಂಡಿಯಾ. I'll call this as India. What is here? Sorry? ಏನಿದೆ ಇಂಡಿಯಾಗೆ ನಾರ್ತ್ ವೆಸ್ಟ್ ಅಲ್ಲಿ? ಅಫ್ಘಾನಿಸ್ತಾನ್.
ಪಾಕಿಸ್ತಾನ ಎಲ್ಲ ಇವಾಗ ಬಂದಿರೋದು ಸರ್. ಪಾಕಿಸ್ತಾನ ಎಲ್ಲ ಇವಾಗ 1947 ನಾವು ಇಂಡಿಪೆಂಡೆನ್ಸ್ ಸಿಗೋಂಥ ಟೈಮಲ್ಲಿ ಅವ್ರಿಗೊಂದು ಸ್ವಲ್ಪ ಪಾರ್ಟಿಷನ್ ಮಾಡಿಬಿಟ್ಟು August 15 ನಮ್ಗೆ ಇಂಡಿಪೆಂಡೆನ್ಸ್, August 14 ಅವ್ರಿಗೆ ಇಂಡಿಪೆಂಡೆನ್ಸ್ ಅಷ್ಟೇ. ಒಂದಿನ ಮುಂಚೆ ಇಂಡಿಪೆಂಡೆನ್ಸ್ ತೊಗೊಂಡಿದ್ದಾರೆ. ಪಾಕಿಸ್ತಾನಲ್ಲಿ ಇವಾಗ ಬಂದಿರೋದು. ಆ ಪಾಯಿಂಟ್ ಆಫ್ ಟೈಮಲ್ಲಿ ದಿಸ್ ವಾಸ್ ಕಾಲ್ಡ್ ಆಸ್ ಪರ್ಷಿಯಾ. ವಾಟ್ ವಾಸ್ ಲೆಫ್ಟ್ ಆಫ್ ಪರ್ಷಿಯಾ? ಗ್ರೀಕ್ ಆರ್ ಗ್ರೀಸ್. ವೆಸ್ಟ್ ಆಫ್ ಗ್ರೀಸ್? ಯುರೋಪ್. somewhere ಈ ಪಾಯಿಂಟ್ ಆಫ್ ಟೈಮಲ್ಲಿ ಯು ಹ್ಯಾಡ್ ಯುವರ್ ಸೌತ್ ಆಫ್ರಿಕಾ, ಇಲ್ಲಿ ಯು ಹ್ಯಾವ್ ಯುವರ್ ಚೈನಾ. ದಿಸ್ ವಾಸ್ ಹೌ ದ ಮ್ಯಾಪ್ ಆರ್ ದ ಪೀಪಲ್ ಯೂಸ್ ಟು ಸ್ಟೇ ದೇರ್. ಇಲ್ಲಿ a big river used to flow. What it was called as ಸಿಂಧು. ಅದಕ್ಕೆ ನಮ್ಮನ್ನು ಸಿಂಧೂ ನಾಗರಿಕತೆ ಅಂತಲೂ ಕರಿತೀವಿ. ಬೇಸಿಕ್ಲಿ ಈಗ ಲೈಕ್ ಇದನ್ನ ಬಿಟ್ಟು ಸೆಪ್ರೇಟಾಗಿ ಬರ್ತೀವಿ ಅಂದರೆ, ಈಗ ನೀವು ಪ್ರಪಂಚದಲ್ಲಿ ಎಲ್ಲೇ ಇಂಡಿಯನ್ಸ್ ಅನ್ನು ನೋಡಿದ್ರೆ ಇವ್ರು ಇಂಡಿಯನ್ಸ್ ಅಂತಲೇ ಕರಿತೀರಾ? ಈಗ ಇಂಡಿಯಾದಲ್ಲಿ ಡಿಫ್ರೆಂಟ್ ಕಾಸ್ಟ್ ಇದೆ, ಡಿಫ್ರೆಂಟ್ ರಿಲಿಜನ್ ಫಾಲೋ ಮಾಡ್ತೀವಿ. ಒಬ್ಬರು ಹೈಟ್ ಬೇರೆ ಇರುತ್ತೆ, ಒಬ್ಬರು ಕಲರ್ ಬೇರೆ ಇರುತ್ತೆ, ಒಬ್ಬರು ಫೇಶಿಯಲ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಬಟ್ ಅವರನ್ನು ನೋಡಿದ್ರೆ ನೀವು ಇಂಡಿಯನ್ಸ್ ಅಂತನಾದರೂ ರೆಕಗ್ನೈಸ್ ಮಾಡ್ತೀರಾ? ಈಗ ನೀವು ಯಾರಾದರೂ ಒಬ್ಬರನ್ನ ಹೊರಗಡೆ ಅಂತ ತೊಗೊಳ್ಳಿ, ಇವು ಗೋ ಟು ಅಮೆರಿಕಾ ಅಂತ ತೊಗೊಳ್ಳಿ, ಯಾರಾದರೂ ಒಬ್ರು ಇಂಡಿಯನ್ಸನ್ನ ನೋಡಿದ್ರೆ ದೇ ಮೋಸ್ಟ್ಲಿ ಸೀಮ್ ಲೈಕ್ ಇಂಡಿಯನ್ ಅಂತ ನಿಮ್ಗೆ ಅನ್ಸಲ್ವಾ ಮೇಡಮ್? ನಿಮಗೆ ಅನ್ಸುತ್ತಾ? ಏನಕ್ಕೆ ಹಂಗೆ ಅನ್ಸುತ್ತೆ? ಸ್ಕಿನ್ ಕಲರ್, ಓಕೆ, ಇಂಡಿಯನ್ಸ್ ಅಂತ ಕಂಡುಹಿಡಿತೀರಾ. ಈಗ US ಅಥವಾ ವೈಟ್ಸ್ ಅಂತ ನಾವೇನು ಕರಿತೀವಿ, US ಅಲ್ಲಿ ಇರ್ತಾರೆ, ಕೆನಡಾದಲ್ಲಿ ಇರ್ತಾರೆ, ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ, ನ್ಯೂಜಿಲೆಂಡಲ್ಲಿ ಇರ್ತಾರೆ. ಇವ್ರು US ಅವರು, ಇವ್ರು ನ್ಯೂಜಿಲೆಂಡ್ ಅವರು ಅಂತ ಕರೆಕ್ಟಾಗಿ ಕಂಡುಹಿಡಿಯೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಏನಕ್ಕೆ ಆಗುತ್ತಾ? ಕೊಕೇಶಿಯನ್ ವೈಟ್ಸ್ ಅಂತ ಕರಿತೀವಿ ಅವ್ರನ್ನ. ಯೂಶಲಿ ಕಷ್ಟ ಅದು. ಏನಕ್ಕೆ ಅಂದರೆ ಮಿಕ್ಸ್ ಆಫ್ ಬ್ರೀಡಿಂಗ್ ತುಂಬ ಆಗಿದೆ ಅಲ್ಲಿ. ಬಟ್ ಇಂಡಿಯಾದಲ್ಲಿ ಇಂಟರ್ ಬ್ರೀಡಿಂಗ್ ಕಾನ್ಸೆಪ್ಟ್ ಅನ್ನೋದೇ ಇರಲಿಲ್ಲ. ವಿ ವರ್ ವೆರಿ ಮಚ್ ಆಫ್ ಐಸೋಲೇಟೆಡ್. ವೈ ಐಸೋಲೇಟೆಡ್ ಸರ್ ಅಂತ ಕೇಳಿದ್ರೆ, ಕನ್ಸಿಡರಿಂಗ್ ಅಗೇನ್ ಈಗ ಇಂಡಿಯಾಗೆ ನೀವು ಎಂಟರ್ ಆಗಬೇಕು ಅಂದರೆ ಯಾವೆಲ್ಲ ದಾರಿಲಿ ಎಂಟರ್ ಆಗ್ಬೋದು? ಈಗ ಇಫ್ ಯು ವಾಂಟ್ ಟು ಎಂಟರ್ ಇಂಡಿಯಾ, ದೇರ್ ಆರ್ ಜಸ್ಟ್ 3 to 4 ways to enter India. One is you can enter from this end, through this end at least, this end or this end or this end. ಇಲ್ಲಿಂದ ಎಂಟರ್ ಆಗ್ಬೋದಾ ಇಂಡಿಯಾನ? ವಿತ್ ಸಿ? ಅರೇಬಿಯನ್ ಸಿ. ಈ ಕಡೆಯಿಂದ ಎಂಟರ್ ಆಗ್ಬೋದಾ ಇಂಡಿಯಾಗೆ? ಆಗ್ಬೋದಾ? ಆವಾಗ ಆಗ್ತಾ ಇತ್ತು ಇಂಡಿಯಾಗೆ ಬೇ ಆಫ್ ಬೆಂಗಾಲ್. ಈ ಎರಡು ದಾರಿಲೂ ಇಂಡಿಯಾಗೆ ಎಂಟರ್ ಆಗೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಸಮ್ವೇರ್ ಅರೌಂಡ್ BC ಟೈಮಲ್ಲಿ ಸರ್. ಇಂಡಿಯಾದಲ್ಲಿ ಎಂಟರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿಂದ ಎಂಟರ್ ಆಗ್ಬೋದಾ ನೀವು? ಆಗ್ಬೋದಾ? ಹಿಮಾಲಯಾಸ್ ಅನ್ನು ದಾಟ್ಕೊಂಡು ಇಂಡಿಯಾಗೆ ಬರೋದು ಇವತ್ತಿಗೂ ಕಷ್ಟ, ಅವತ್ತಿಗಿನ್ನ ಕಷ್ಟ. ನೀವು ಎಂಟರ್ ಆಗೋಕ್ಕಾಗ್ತಾ ಇದ್ದಿದ್ದು ಈ ಪಾಯಿಂಟ್ ಆಫ್ ಜಾಗದಲ್ಲಿ. ಬಟ್ ಇಲ್ಲೂ ಒಂದು ಪ್ರಾಬ್ಲಮ್ ಇದೆ. ಏನದು ಪ್ರಾಬ್ಲಮ್? ಇಂಡಸ್ ರಿವರ್ ಇದೆ. ಇಂಡಿಯಾ ಒಳಗಡೆ ಇನ್ನೊಂದಿದೆ, ಇನ್ನೊಂದು ದೊಡ್ಡ ಕಷ್ಟ. ಇಲ್ಲೇನು ಬರುತ್ತೆ ರಾಜಸ್ಥಾನಲ್ಲಿ? ಥಾರ್ ಡೆಸರ್ಟ್. ಒಂದು ಪಾಯಿಂಟ್ ಆಫ್ ಟೈಮಿಂದ ಸ್ಟಾರ್ಟ್ ಮಾಡಿ ನೀವು ಎಂಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬರೋರೆಲ್ಲ ಅಲ್ಲೇ ಹೋಗ್ಬಿಟ್ಟಿರ್ತಾರೆ. ಸೊ ಇಷ್ಟು ಕಾನ್ಕ್ರೀಟಾಗಿ ಡೆವಲಪ್ ಆಗಿರೋ ಇಂಡಿಯಾದಲ್ಲಿ ಯಾರು ಎಂಟರ್ ಆಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಯಾರು ಬಂದು ಇಂಡಿಯನ್ಸಲ್ಲಿ ಆ ಇಂಟರ್ ಬ್ರೀಡಿಂಗ್ ಅಂತ ನಾವೇನು ಕರಿತೀವಿ ಅದಾಗಕ್ಕೆ ಚಾನ್ಸೇ ಆಗಲಿಲ್ಲ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ನೋಡೋ ನಾವೆಲ್ಲರೂ ಒಂದೇ ರೀತಿ ಇರ್ತೀವಿ. ನಾವು ಯಾರೂ ಬೇರೆ ಫಾರಿನರ್ಸ್ ಜೊತೆ ಎಲ್ಲ ಅನ್ಸೋಕ್ಕೆ ಹೋಗಲ್ಲ. ನಾವು ನೇಪಾಳದವ್ರೂ ಅನ್ಸಲ್ಲ, ಬಾಂಗ್ಲಾದೇಶವ್ರೂ ಅನ್ಸಲ್ಲ, ಇಂಡಿಯನ್ಸ್ ಅಂತ ನೀಟಾಗಿ ಗೊತ್ತಾಗೋಗ್ಬಿಡ್ತೈತೆ. ಅದಕ್ಕೆ ಇದೇ ಕಾರಣ ಮೇಯ್ನಾಗಿ. ಇಂಡಿಯಾದಲ್ಲಿ ಎಂಟರ್ ಆಗೋದೇ ತುಂಬ ಕಷ್ಟ ಆಗಿರುತ್ತೆ. ಒನ್ ಇಸ್ ದ ಎಂಟ್ರಿ ಪಾಯಿಂಟ್ ಆಫ್ ಇಂಡಿಯಾ ಇಟ್ಸೆಲ್ಫ್ ವಾಸ್ ಡಿಫಿಕಲ್ಟ್ ಆ್ಯಂಡ್ ದಿ ಸಿಂಧು ರಿವರ್ ಸೆಪರೇಟೆಡ್ ಇಂಡಿಯಾ ಫ್ರಮ್ ರೆಸ್ಟ್ ಆಫ್ ದಿ ವರ್ಲ್ಡ್. ರೆಸ್ಟ್ ಆಫ್ ದಿ ವರ್ಲ್ಡ್ಗೆ ಇಂಡಿಯಾ ಇದೆ ಅಂತ ಗೊತ್ತಿದ್ದೇ ಹೊರತು ಇಂಡಿಯಾಗೆ ಹೇಗೆ ಹೋಗಬೇಕು, ಇಂಡಿಯಾಗೆ ಹೇಗೆ ಎಂಟರ್ ಆಗಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ದಿಸ್ ರಿವರ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಸಿಂಧು. ಇಂಡಿಯಾದಲ್ಲಿ ಎಲ್ಲರೂ ಸಿಂಧು ಇಂಡಿಯಾ ಅನ್ನೋಕ್ಕಾಗಲ್ಲ. ವಿ ಯೂಸ್ ಟು ಕಾಲ್ ಇಟ್ ಭಾರತ ಅಂತ ನಾವೇನನ್ನ ಕರಿತಾ ಇದ್ರೆ ಸಿಂಧು ನಾಗರಿಕತೆ ಅಂತ ಕರಿತಾ ಇರ್ತೀವಿ ಅಷ್ಟೇ. ನಾವು ಇದನ್ನ ಸಿಂಧು ಜನ ಸಿಂಧು ಅಂತ ಕರಿತಾ ಇರ್ತಾರೆ. ಈ ಪರ್ಷಿಯಾದವ್ರಿಗೆ ಈ ಸಿಂಧು ಅನ್ನಕ್ಕೆ ಬರಲ್ಲ, ಅವ್ರಿಗೆ ಸಾ ಗೊತ್ತಿಲ್ಲ. ಸಿಂಧುಲಿ ಈ ಸ ಅನ್ನೋ ಪದ ಅವ್ರಿಗೆ ಹೇಳಕ್ ಬರಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಈ ಸಿಂಧುನ ಹಿಂದೂ ಮಾಡಿಬಿಡ್ತಾರೆ. ಈ ಹಿಂದೂ, ಈಗ ನಾವೇನು ಹಿಂದೂಯಿಸಮ್ ಅಥವಾ ಹಿಂದೂ ಅಂತ ಫಾಲೋ ಮಾಡ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ದಿಸ್ ಇಸ್ ನಾಟ್ ಎ ರಿಲಿಜಿಯನ್ ಲೈಕ್ ಇಸ್ಲಾಂ ಆರ್ ಕ್ರಿಶ್ಚಿಯನ್.
ಈಗ ನಾವು ಹಿಂದೂಯಿಸಮ್ನ ಒಂದು ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಲ್ವಾ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಹಿಂದೂಯಿಸಮ್ ಈ ಕ್ರಿಸ್ಟಿಯಾನಿಟಿ ಮತ್ತು ಇಸ್ಲಾಂ ಥರ ರಿಲಿಜನ್ ಅಲ್ಲ, ಇಟ್ಸ್ ಎ ವೇ ಆಫ್ ಲಿವಿಂಗ್ ಅಷ್ಟೇ. ವಿ ಆರ್ ಜಸ್ಟ್ ಕಾಲಿಂಗ್ ಇಟ್ ಆಸ್ ರಿಲಿಜನ್ ಅಂತ. ಆ್ಯಂಡ್ ದಿಸ್ ಹಿಂದೂ ಇಸ್ ಆಲ್ಸೋ ನಾಟ್ ಅ ನೇಮ್ ವಿಚ್ ವಿ ಗೇವ್ ಇಟ್ ಟು ಅವರ್ ಸೆಲ್ಫ್. ಈ ಪ್ರಶ್ಯಾದವ್ರಿಗೆ ಬರಲ್ಲ ಅಂದ್ಬಿಟ್ಟು ದೇ ವಿಲ್ ಕನ್ವರ್ಟ್ ಇಟ್ ಆಸ್ ಹಿಂದೂ, ಈಸ್ಟ್ ಆಫ್ ಹಿಂದೂ, ಈಸ್ಟ್ ಆಫ್ ಹಿಂದೂ, ಈಸ್ಟ್ ಆಫ್ ಹಿಂದೂ ಅನ್ನೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಈ ಗ್ರೀಕ್ ಅರ್ಥಕ್ಕೆ ಬರೋಷ್ಟರಲ್ಲಿ ಅವ್ರಿಗೆ ಬರಲ್ಲ, ಅವ್ರಿಗೆ ಬರಲ್ಲ. ಇವ್ರು ಏನು ಮಾಡ್ತಾರೆ, ಇದನ್ನ ಹಿಂದೂ ಮಾಡ್ತಾರೆ. ಸಿಂಧು ಬಿಕೇಮ್ ಹಿಂದೂ, ಹಿಂದೂ ಬಿಕೇಮ್ ಹಿಂದೂ. ಗ್ರೀಕ್ ಹತ್ರಕ್ಕೆ ಬರೋಷ್ಟರಲ್ಲಿ ಹಿಂದೂ ಆಗ್ಬಿಟ್ಟಿದೆ. ಲಾಸ್ಟ್ ಯುರೋಪ್ ಅವ್ರಿಗೆ ಹಿಂದೂನು ಬರ್ತಾ ಇಲ್ಲ, ಇಟ್ಸ್ ದಟ್ ಅವ್ರಿಗೆ ಬರ್ತಾನೆ ಇಲ್ಲ. ಅವ್ರು ಇದನ್ನ ಮಾಡಿದ್ದೆ ಇಂಡಿಯಾ. ಈ ಭಾರತ ಅನ್ನೋ ಹೆಸರು ಅಷ್ಟೇ, ನಮ್ಮ ಮಿಥಾಲಜಿಕಲ್ ಸ್ಟೋರೀಸ್ ಪ್ರಕಾರ ನಾವು ಇಟ್ಕೊಂಡಿರುವಂಥ ಹೆಸರು ಇಂಡಿಯಾ ಅನ್ನೋ ಹೆಸರು ನಮ್ದು ಅಲ್ವೇ ಅಲ್ಲ. ಅದು ಹೇಗೆ ಬಂತು ಅಂದರೆ ಈ ಸ್ಟೋರಿ ಅಷ್ಟೇ. ಇಂಡಿಯಾ ಅನ್ನೋ ಪದಕ್ಕೆ ಬೇಸ್ ರಾಕ್ ಅಥವಾ ಬೇಸ್ ರೂಟ್ ಏನಿದೆ ಅಂತ ಕೇಳಿದ್ರೆ ಸಿಂಧು ಅಂತ ಇರುತ್ತೆ. ಅದನ್ನು ಹಿಂದೂ ಮಾಡ್ತಾರೆ. ಅವ್ರಿಗೆ ಹಿಂದೂ ಬರಲ್ಲ, ಗ್ರೀಕಲ್ಲಿರೋರಿಗೆ ಅದನ್ನು ಹಿಂದೂ ಮಾಡ್ತಾರೆ. ಯುರೋಪ್ ಅವ್ರಿಗೆ ಹಿಂದೂನು ಬರಲ್ಲ ಅಂತ ಇಂಡಿಯಾ ಅಂತ ಮಾಡಿಬಿಡ್ತಾರೆ. ದಿಸ್ ಇಸ್ ಹೌ ವಿ ಗೆಟ್ ದ ನೇಮ್ ಇಂಡಿಯಾ ಫ್ರಮ್ ಅರ್ಲಿ ಟೈಮ್ಸ್. ಬೇಸಿಕ್ಲಿ ಸರ್ ಇಲ್ಲಿವರೆಗೂ ಏನಕ್ಕೆ ಸರ್ ಹೋಯ್ತು ಇಂಡಿಯಾ ಹೆಸರು ಅಂತ ಕೇಳಿದ್ರೆ, ಎವ್ರಿ ಒನ್ ವಾಂಟೆಡ್ ದ ಗೂಡ್ಸ್ ದಟ್ ವೇರ್ ಅವೈಲಬಲ್ ಇನ್ ಇಂಡಿಯಾ, ಬಟ್ ನೋ ಬಡಿ ನ್ಯೂ ವೇರ್ ಇಂಡಿಯಾ ವಾಸ್. ಏನಾದರೂ ಅವ್ರೊಂದು ಸ್ವಲ್ಪನಾದರೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರು ಅಥವಾ ಏನಾದರೂ ಗೂಡ್ಸ್ ಇಂಟರ್ಚೇಂಜ್ ಆಗ್ತಾ ಇತ್ತು ಅಂದರೆ, ಈ ನಾರ್ತ್ ವೆಸ್ಟರ್ನ್ ಫ್ರಂಟಲ್ಲಿ ಪಾಸಸ್ ಇದೆ ಗೊತ್ತಾ, ಈ ರೋಹ್ತಂಗ್ ಪಾಸ್, ಝೋಜಿಲಾ ಪಾಸ್ ಅಂತ ಕರಿತೀವಿ. ಪಾಸ್ ಏನು ಅಂದರೆ ಬೇಸಿಕ್, ಇಫ್ ದೀಸ್ ಆರ್ ಟೂ ಮೌಂಟೇನ್ಸ್, ಈ ಗ್ಯಾಪಲ್ಲಿ ಒಂದು ವ್ಯಾಲಿ ಕನ್ಸ್ಟ್ರಕ್ಟ್ ಆಗುತ್ತಲ್ವಾ, ನ್ಯಾರೋ ರೋಡ್ ಅಂತ, ಇದನ್ನು ನಾವು ಪಾಸಸ್ ಅಂತ ಕರಿತಾ ಇದ್ದೀವಿ. ಇಂಡಿಯಾಯಿಂದ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಅಥವಾ ಹೊರಗಡೆಯಿಂದ ಇಂಡಿಯಾಗೆ ಏನಾದರೂ ಬರಬೇಕಂದ್ರೆ ಈ ಪಾಸಸ್ ಅಲ್ಲಿ ಅಷ್ಟೇ ಬರ್ತಾ ಇದ್ದಿತ್ತು. ಮೇನ್ಲಿ ಇವ್ರು ಟ್ರೇಡ್ ರಿಲೇಷನ್ಶಿಪ್ಸ್ಗೋಸ್ಕರ ಈ ಪಾಸಸ್ನ ಯೂಸ್ ಮಾಡ್ತಾ ಇರ್ತಾರೆ. ದಿಸ್ ಪರ್ಷಿಯಾ ಪೀಪಲ್ ಯೂಸ್ ಟು ಸಮ್ ಹೌ ಸೆಂಡ್ ಸಮಥಿಂಗ್, ಗೆಟ್ ಬ್ಯಾಕ್ ಸಮಥಿಂಗ್. ಈ ಪಾಸಸ್ಸಲ್ಲಿ ದೇ ಯೂಸ್ ಟು ಟ್ರೇಡ್ ಆಲ್ ದಿ ಸ್ಪೈಸಸ್ನ ಮೇನಾಗಿ ಟ್ರೇಡ್ ಮಾಡ್ತಾ ಇರ್ತಾರೆ. ಈ ಪರ್ಷಿಯಾಯಿಂದ ದೇ ಯೂಸ್ ಟು ಸೆಂಡ್ ಇಟ್ ಟು ಗ್ರೀಕ್ ಅವ್ರಿಗೆ ಫ್ರಮ್ ಎಲ್ಲಿಂದ ನಿಮಗೆ ಸಿಕ್ತು ಅಂದರೆ ಅವ್ರು ಸಿಂಧು ಅಂತ ಹೇಳೋರು. ಸಿಂಧು ಅನ್ನೋದನ್ನು ಅವರು ಹಿಂದೂ ಅಂತ ಅವ್ರಿಗೆ ಕನ್ವೆ ಮಾಡಿದ್ದಾರೆ. ಅವ್ರಿಗೆ ಹಿಂದೂ ಅನ್ನೋಕ್ಕೆ ಬರಲ್ಲ, ಅವ್ರು ಹಿಂದೂ ಅನ್ಕೊಂಡು ಹೋಗಿದ್ರು. ಈಗ ಮತ್ತೆ ಗ್ರೀಕ್ ಅವ್ರು ಯುರೋಪ್ ಅವ್ರ ಜೊತೆ ಟ್ರೇಡ್ ಮಾಡಬೇಕಾದ್ರೆ, ಓಕೆ ವೇರ್ ಡಿಡ್ ಯು ಗೆಟ್ ದಿಸ್ ಗೂಡ್ಸ್ ಅಂದರೆ ಹಿಂದೂ ಅಂದರು. ಅವ್ರಿಗೆ ಹಿಂದೂ ಅನ್ನೋಕ್ಕೆ ಬದ್ದಿಲ್ಲ, ಅದನ್ನ ಇಂಡಿಯಾ ಮಾಡಿದ್ರು. ದಿಸ್ ಇಸ್ ಹೌ ದ ನೇಮ್ ಇಂಡಿಯಾ ಕೇಮ್ ಟು ಪಿಕ್ಚರ್. ಎಲ್ಲರಿಗೂ ಇಂಡಿಯಾ ಬೇಕಾಗಿತ್ತು ಆ ಪಾಯಿಂಟ್ ಆಫ್ ಟೈಮಲ್ಲಿ. ಇಂಡಿಯಾ ತುಂಬ ಬೇಕಾಗಿರುತ್ತೆ, ಬಟ್ ಇಂಡಿಯಾ ಎಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇಂಡಿಯಾ ಎಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ಯುರೋಪ್ ಅವ್ರು ಏನಾರ ಗ್ರೀಕನ್ ಕೇಳಿದ್ರೆ ಫ್ರಮ್ ವೇರ್ ಯು ಗೆಟ್ ದಿಸ್ ಅಂದರೆ ಫ್ರಮ್ ಹಿಂದೂ ಅಂತ ಅವ್ರು ಹೇಳೋರು. ಹಿಂದೂ ಎಲ್ಲಿದೆ ಅಂದರೆ ಟುವರ್ಡ್ಸ್ ದ ಈಸ್ಟ್ ಅನ್ನೋರೇ ಹೊರತು ಎಲ್ಲಿದೆ ಪ್ರಾಪರ್ ಆಗಿ ಅಂತ ಯಾರಿಗೂ ಗೊತ್ತೇ ಇಲ್ಲ. ಇಂಡಿಯಾನ ಕಂಡುಹಿಡಿಯೋದೇ ದೊಡ್ಡ ಕೆಲಸ ಆಗಿರುತ್ತೆ ಎಲ್ಲರಿಗೂ. ಇದನ್ನು ಮತ್ತೆ ನಾವು ವರ್ಲ್ಡ್ ಹಿಸ್ಟ್ರಿ ಅಂತ ಹೋದ್ರೆ, ಯೂಶಲಿ ಯುರೋಪಿಯನ್ ಸೊಸೈಟಿ ಸಮರ್ ಅರೌಂಡ್ 4th to 5th century ಇಟ್ಸ್ ಕಾಲ್ಡ್ ಆಸ್ ಪೀರಿಯಡ್ ಆಫ್ ಡಾರ್ಕ್ ಏಜ್ ಅಂತ ಕರಿತೀವಿ. ಡಾರ್ಕ್ ಏಜ್ ಏನು ಅಂದರೆ ನೋ ಬಡಿ ನ್ಯೂ ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಶುಡ್ ಬಿ ಹ್ಯಾಪನಿಂಗ್. ಯಾವ ರೀತಿ ಡೆವಲಪ್ ಮಾಡಬೇಕು, ಈಗ ಸೀನಾ ದಾಟ್ಕೊಂಡು ಹೊರಗಡೆ ಹೋದರೆ ಏನಿದೆ, ಇಲ್ಲಿಗೆ ನಾವು ರೆಸ್ಟ್ರಿಕ್ಟೆಡಾ, ಯಾವ ರೀತಿ ಡೆವಲಪ್ ಆಗಬೇಕು, ಯಾವ ರೀತಿ ಗೂಡ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಐಡಿಯಾನೂ ಇಲ್ಲ. ಸೊಸೈಟಿ ಹೆಂಗೆ ರೆಸ್ಟ್ರಿಕ್ಟ್ ಆಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಟು ರಿಲಿಜನ್. ಒಬ್ಬರು ಚರ್ಚಲ್ಲಿ ಒಬ್ಬರು ಪೋಪ್ ಇರ್ತಾರೆ. ಪೋಪ್ ಏನು ಹೇಳ್ತಾರೋ ಇಡೀ ಕಿಂಗ್ಡಮ್ ಅದನ್ನೇ ಕೇಳಬೇಕು, ಬೇರೆ ಏನು ಕೇಳಂಗಿಲ್ಲ. ಅವ್ರು ಪೋಪ್ ಏನು ಹೇಳಿರ್ತಾರೆ ಅಂದರೆ, ಅರ್ತು ರೌಂಡ್ ಆಗಿಲ್ಲ, ಅರ್ತು ಫ್ಲ್ಯಾಟ್ ಆಗಿದೆ. ನೀವೇನಾದರೂ ಅಟ್ಲಾಂಟಿಕ್ ಓಷನಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಕಂಪ್ಲೀಟಾಗಿ ಪ್ರಪಾತಕ್ಕೆ ಬಿದ್ದೋಗ್ಬಿಡ್ತಾರೆ, ಎಲ್ಲಿಗೆ ಬೀಳ್ತಿರೋನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಪೋಪ್ ಹೇಳಿರೋಂಥ ಇನ್ಫಾರ್ಮೇಷನ್ ಇದು. ಬಟ್ ಕಿಂಗ್ನ ಏನು ಮಾಡ್ತಾ ಇರ್ತಾರೆ, ಕಿಂಗ್ನ ತುಂಬ ಡಮ್ಮಿ ಮಾಡಿಬಿಟ್ಟಿರ್ತಾರೆ. ಕಿಂಗ್ ಆಲ್ಮೋಸ್ಟ್ ಕಂಟ್ರೋಲ್ ಇರ್ತಾರೆ. ಕಿಂಗ್ ಹತ್ರ ಪವರ್ ಇದ್ರೂ ದುಡ್ಡಿದ್ರೂ ಕಂಪ್ಲೀಟ್ ಕಂಟ್ರೋಲ್ ಸ್ಟೇಟ್ ಮೇಲೆ ಯಾರ್ದಿರುತ್ತೆ ಅಂದರೆ ಪೋಪ್ದಿರುತ್ತೆ. ಕಿಂಗ್ ಇದಕ್ಕೆ ಇಷ್ಟನೇ ಪಡಲ್ಲ. ಕಿಂಗ್ ವಿಲ್ ಬಿ ಲೈಕ್, ಐ ಆಮ್ ದ ಕಿಂಗ್, ಐ ಆಮ್ ರೂಲಿಂಗ್ ದ ಪೀಪಲ್, ಹೌ ಆರ್ ಯು ಕಮಿಂಗ್ ಅಂಡ್ ಕಂಟ್ರೋಲಿಂಗ್ ಮೀ. ಸೊ ಕಿಂಗ್ ಏನು ಮಾಡ್ತಾರೆ, ಹಿ ವಿಲ್ ಫೈಂಡ್ ಸಮ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರೂವ್ ದಟ್ ಪೋಪ್ ಇಸ್ ರಾಂಗ್. ಪೋಪ್ ಇಷ್ಟು ದಿನ ಏನು ಹೇಳಿದ್ದಾರೆ, ಅರ್ಥ ಫ್ಲಾಟ್ ಆಗಿದೆ ಅಲ್ವಾ, ಅದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಿ ವಿಲ್ ಕಮ್ ಔಟ್ ವಿತ್ ದಿಸ್ ಜಾಗ್ರಫಿಕಲ್ ಥಿಂಗ್ ಆ್ಯಂಡ್ ಟೆಲ್ ದಟ್ ಅರ್ತ್ ಇಸ್ ರೌಂಡ್. ಈ ಪಾಯಿಂಟ್ ಆದಮೇಲೆ ಹಿ ವಿಲ್ ಸ್ಟಾರ್ಟ್ ದ ಎಕ್ಸ್ಪಿಡಿಷನ್ಸ್. ದ ಫಸ್ಟ್ ಪರ್ಸನ್ ಟು ಕಮ್ ಔಟ್ ವಾಸ್ ಸಮ್ಮನ್ ಕಾಲ್ಡ್ ಆಸ್ ಕ್ರಿಸ್ಟೋಫರ್ ಕೊಲಂಬಸ್. ಕ್ರಿಸ್ಟೋಫರ್ ಕೊಲಂಬಸ್ ಏನು ಮಾಡ್ತಾನೆ, ಹಿಲ್ ಬಿ ಸಮ್ವೇರ್ ಇನ್ ದ ಸ್ಪೇನ್. ಈ ಸ್ಪೇನಲ್ಲಿ ಇರ್ತಾರೆ. ಹಿ ವಿಲ್ ಗೆಟ್ ಟು ನೋ, ಓಕೆ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಇಂಡಿಯಾ ಅನ್ನೋ ಒಂದು ಜಾಗ ಇದೆ, ಅಲ್ಲಿಂದ ಸ್ಪೈಸಸ್ ಎಲ್ಲ ಬರ್ತಾ ಇದೆ. ಇಫ್ ವಿ ಆರ್ ಏಬಲ್ ಟು ಫೈಂಡ್ ಔಟ್ ಇಂಡಿಯಾ ಏನಾದರೂ ನಾವು ಕಂಡುಹಿಡಿದ್ರೆ ನಮಗೆ ಸ್ಪೈಸಸ್ ಇನ್ನೂ ಈಸಿಯಾಗಿ ಟ್ರೇಡ್ ಆಗುತ್ತೆ, ನಮಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಎಕನಾಮಿ ಬಿಲ್ಡ್ ಆಗುತ್ತೆ. ಈ ಐಡಿಯಾದಲ್ಲಿ ಹಿಲ್ ಸ್ಟಾರ್ಟ್ ಎನ್ ಎಕ್ಸ್ಪಿಡಿಷನ್. ಓಕೆ ನಾನು ಹೋಗಿ ಇಂಡಿಯಾನ ಹುಡುಕ್ತೀನಿ ಅಂತ. ಈ ಕೊಲಂಬಸ್ ಎಷ್ಟು ಬುದ್ಧಿವಂತ ಅಂದರೆ, ಹಿ ನ್ಯೂ ದ್ಯಾಟ್ ಅರ್ತ್ ಇಸ್ ರೌಂಡ್, ಸೊ ಇಂಡಿಯಾ ಇಸ್ ಸಮ್ವೇರ್ ಟುವರ್ಡ್ಸ್ ದ ಈಸ್ಟ್. ಇಲ್ಲಿಂದ ಸ್ಪೇನ್ ಇದೆ ಅಂದರೆ ನಾನು ಹಿಂಗೆ ಹೋಗಬೇಕು ಅಂತ, ಹಿಂಗೆ ಹೋದರೆ ಈಸ್ಟಲ್ಲಿ ಇದೆ ಅಂತ. ಇವನೇನು ಮಾಡ್ತಾನೆ, ಅತಿ ಬುದ್ಧಿವಂತ, ಈ ಕಡೆಯಿಂದ ಹೋಗೋ ಬದಲು ಉಲ್ಟಾ ಹೋಗ್ಬಿಡೋಣ. ಅರ್ಥ ಹೆಂಗಿದ್ರು ರೌಂಡ್ ಇದೆ ಅಲ್ವಾ, ಹಿಂಗಿಂದ ಹೋಗೋ ಬದಲು ಈ ಕಡೆಯಿಂದ ಹೋದ್ರೂ ಫಸ್ಟ್ ಸಿಗೋದೇ ಇಂಡಿಯಾ ಅಂತ ಫಿಕ್ಸ್ ಆಗಿಬಿಡ್ತಾನೆ.
So in Spain, he will start moving towards this Atlantic Ocean. He will come to something called as US West Indies. ವೆಸ್ಟ್ ಇಂಡೀಸ್ ಈ ಕೆರೇಬಿಯನ್ ರೀಜನ್ಗೆ ಬಂದುಬಿಟ್ಟು ಹಿ ವಿಲ್ ಶೌಟ್ ಟೆಲಿಂಗ್ ದ್ಯಾಟ್ ಐ ಹ್ಯಾವ್ ಫೌಂಡ್ ಇಂಡಿಯಾ ಅಂತ. ಬಟ್ ಅವ್ನು ಇಂಡಿಯಾ ಕಂಡೇ ಹಿಡ್ದಿರಲ್ಲ. ಅಲ್ಲಿವರೆಗೂ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಅನ್ನೋ ಕಾಂಟೆಂಟ್ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇದು ಮತ್ತೆ ಎಲ್ಲಿಂದ ಬಂದರು ಸರ್, ಅಲ್ಲಿ ಜನ ಹೇಗಿದ್ದು ಅಂತ ಕೇಳಿದ್ರೆ, ಇನ್ನೂ ಹಿಸ್ಟ್ರಿ ಅಂತ ಹೋದರೆ ನಾವು ಐಸ್ ಏಜ್ ಅಂತ ಟೈಮ್ ಪೀರಿಯಡ್ ಇರುತ್ತೆ ಗೊತ್ತಾ. ಐಸ್ ಏಜ್ ಆಫ್ ಪಾಯಿಂಟ್ ಆಫ್ ಟೈಮಲ್ಲಿ ಇಫ್ ದಿಸ್ ಇಸ್ ರಷ್ಯಾ ಆ್ಯಂಡ್ ದಿಸ್ ಇಸ್ USA, ಇಲ್ಲೊಂದು ಅಲಾಸ್ಕಾಗೆ ಜಾಯ್ನ್ ಆಗುವಂಥ ಪಾಯಿಂಟ್ ಇದೆ ನೋಡಿ. ಈ ಎರಡೂ ಜಾಯ್ನ್ ಆಗಿಬಿಟ್ಟಿರುತ್ತೆ. ಐಸಿಂದ ಕಂಪ್ಲೀಟಾಗಿ ಐಸ್ ಬ್ರಿಡ್ಜ್ ಆಗಿರುತ್ತೆ. ಸಮ್ಹೌ ಪೀಪಲ್ ಫ್ರಮ್ ಚೈನಾ ರಷ್ಯಾ ಮೂಡ್ ಆನ್ ಟು ದಿಸ್ ನಾರ್ತ್ ಅಮೆರಿಕಾ ರೀಜನ್. ಈ ನಾರ್ತ್ ಅಮೆರಿಕಾಗೆ ಹೋದ್ಮೇಲೆ ಐಸ್ ಏಜ್ ಮುಗ್ದೋಗ್ಬಿಡುತ್ತೆ. ಐಸ್ ಏಜ್ ಮುಗ್ದೋಗ್ಬಿಟ್ಟು ಇಲ್ಲಿ ಸೆಂಟ್ರಲ್ ಇರುವಂಥ ಬ್ರಿಡ್ಜು ಕೊಲಾಪ್ಸ್ ಆಗಿಬಿಡುತ್ತೆ. ಈ ಕೊಲಾಪ್ಸ್ ಆದಮೇಲೆ ಇಲ್ಲಿರೋರು ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಇರೋರು ಈ ಕಡೆನೂ ಬರೋಕ್ಕಾಗಲ್ಲ. ಸೊ ಪೀಪಲ್ ವಿಲ್ ಗೆಟ್ ರೆಸ್ಟ್ರಿಕ್ಟೆಡ್ ಇನ್ ದಿಸ್ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ. ಈ ರಷ್ಯಾದಲ್ಲಿ ಇರ್ತಾರೆ, ಈ ಸ್ಪೇನ್ ಇವ್ರಿಗೆಲ್ಲಾನು ಆ ಕಡೆ ಜನ ಇದ್ದಾರೆ, ಆ ಕಡೆ ಒಂದು ಕಾಂಟಿನೆಂಟ್ ಇದೆ, ಆ ಕಡೆ ಒಂದು ಲ್ಯಾಂಡ್ ಇದೆ ಅನ್ನೋದು ಇನ್ಫಾರ್ಮೇಷನ್ ಇಲ್ಲ. ಈ ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ ಅಲ್ಲಿ ಹೋಗ್ತಾರೆ ವೆಸ್ಟ್ ಇಂಡೀಸ್ ರೀಜನ್, ಕೆರಿಬಿಯನ್ ರೀಜನ್. ಹಿ ವಿಲ್ ಸಿ ಸಮ್ ಸ್ಪೈಸಸ್ ದೇರ್. ಓಕೆ, ಪೆಪ್ಪರ್ ಆ ಥರ ಏನೋ ಒಂದು 2-3 ಸ್ಪೈಸಸ್ನ ನೋಡಿ, ಓಕೆ ದಿಸ್ ಇಸ್ ಸ್ಪೈಸಸ್, ದಿಸ್ ಇಸ್ ಇಂಡಿಯಾ ಅಂತ ಫಿಕ್ಸ್ ಆಗಿ ಬಂದ್ಬಿಡ್ತಾನೆ. ದಿಸ್ ಇಸ್ ಇಂಡಿಯಾ ಅಂತ ಬಂದ್ಬಿಡ್ತಾರೆ 1492 ಆ ಪಾಯಿಂಟ್ ಆಫ್ ಟೈಮಲ್ಲಿ 1400s ಅಲ್ಲೇನೆ. ದೆನ್ ದಿಸ್ ಅನದರ್ ಪರ್ಸನ್ ಕಾಲ್ಡ್ ಆಸ್ ವಾಸ್ಕೋ ಡ ಗಾಮಾ ಅವರೊಂದು ನೇವಲ್ ಎಕ್ಸ್ಪಿಡಿಷನ್ ಸ್ಟಾರ್ಟ್ ಮಾಡ್ತಾರೆ. ಫ್ರಮ್ ದಿಸ್ ಯುರೋಪ್ ಹಿ ವಿಲ್ ಕಮ್ ಥ್ರೂ ದಿಸ್ ಕೇಪ್ ಆಫ್ ಗುಡ್ ಹೋಪ್. ಈ ಸೌತ್ ಅಟ್ಲಾಂಟಿಕ್ಗೆ ಬಂದು ಸಮ್ವೇರ್ ಇನ್ ದಿ ಸೌತ್ ಆಫ್ರಿಕಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ಹಿ ವಿಲ್ ಮೀಟ್ ಸಮ್ಮನ್ ಕಾಲ್ಡ್ ಆಸ್ ಮಾಜಿದ್ ಅನ್ನೋ ಒಂದು ಪರ್ಸನ್ ಮೀಟ್ ಮಾಡ್ತಾರೆ. ಹಿ ಈಸ್ ಅ ಇಂಡಿಯನ್ ಪೈಲಟ್ ಅಂದರೆ ಫ್ಲೈಟ್ ಓಡಿಸೋರಲ್ಲ, ಬೋಟ್ ಓಡಿಸೋರು. ಇಲ್ಲಿ ಮೀಟ್ ಮಾಡಿದ್ಮೇಲೆ ದಿಸ್ ಮಾಜಿದ್ ವಿಲ್ ಕಾಲ್ ಅಂಡ್ ಕಮ್ ದಿಸ್ ವಾಸ್ಕೋ ಡಿ ಗಾಮಾ ಟು ಕ್ಯಾಲಿಕಟ್. ಹಿ ವಿಲ್ ಕಮ್ ಟು ಕ್ಯಾಲಿಕಟ್ ಅಂಡ್ ಟೆಲ್ ಐ ಹ್ಯಾವ್ ಡಿಸ್ಕವರ್ಡ್ ಇಂಡಿಯಾ. ಮತ್ತೆ ವಾಪಸ್ ಯುರೋಪ್ ಹೋಗ್ತಾರೆ. 1498 ವಾಸ್ಕೋ ಡಿ ಗಾಮಾ ವಿಲ್ ಕಮ್ ಅಂಡ್ ಫೈಂಡ್ ಔಟ್ ದಿಸ್ ಇಂಡಿಯಾ. ಅಂಡ್ ಫ್ರಮ್ ದೆನ್ ಆನ್ ಯುರೋಪ್ ಸ್ಟಾರ್ಟೆಡ್ ಟ್ರೇಡಿಂಗ್ ವಿತ್ ಇಂಡಿಯಾ. ಆಲ್ಮೋಸ್ಟ್ ಫಾರ್ 200 to 300 ಇಯರ್ಸ್ವರೆಗೂ ನಮ್ಮನ್ನು ಆಟ ಆಡಿಸಿದ್ದು ಈ ರೀತಿ. ಇಂಡಿಯಾ ಅಂತ ಹೆಸರು ಕಂಡಿಡಿದ್ದು ಇವರೇನೆ. ಇಂಡಿಯಾದಲ್ಲಿರೋ ಎಲ್ಲ ಗೂಡ್ಸ್ನ ದೇ ಸ್ಟಾರ್ಟೆಡ್ ಟ್ರೇಡಿಂಗ್, ಎಕ್ಸ್ಪೋರ್ಟಿಂಗ್, ರಾ ಮೆಟೀರಿಯಲ್ ಎಕ್ಸ್ಟ್ರಾಕ್ಷನ್, ಎವ್ರಿ ಒನ್ ಸ್ಟಾರ್ಟೆಡ್ ಬೈ ದಿಸ್ ಯುರೋಪಿಯನ್ ಪೀಪಲ್ ಇಟ್ಸ್. ಎಸ್, ಕಮಿಂಗ್ ಬ್ಯಾಕ್ ಏನ್ಷಿಯಂಟ್ ಹಿಸ್ಟ್ರಿ ಮಾಡಿದ್ವಲ್ವಾ. ಏನ್ಷಿಯಂಟ್ ಹಿಸ್ಟ್ರಿ ಆಲ್ಮೋಸ್ಟ್ 647ವರೆಗೂ ವಿ ಹ್ಯಾಡ್ ಕಂಪ್ಲೀಟೆಡ್ ಇಟ್. ಅಂಟಿಲ್ ನಾವು ಆಸ್ ಐ ವಾಸ್ ಟೆಲ್ಲಿಂಗ್, ಇಲ್ಲಿವರೆಗೂ ಹಿಂದೂ ರೂಲೇ ಇರುತ್ತೆ. ಆಲ್ ದ ಕಿಂಗ್ಸ್, ಇಲ್ಲಿವರೆಗೂ ಇಸ್ಲಾಂ ಅನ್ನೋ ಪಿಕ್ಚರ್ ಎಲ್ಲ ಬಂದೇ ಇಲ್ಲ. ಇನ್ನು ಆ ರಿಲಿಜನ್ ಡೆವಲಪ್ ಆಗಿಲ್ಲ. ಕ್ರಿಸ್ಟಿಯಾನಿಟಿ ಇದೆ ಬಟ್ ಇಂಡಿಯಾಗೆ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ಕಿಂಗ್ಸ್ ಯಾವ ರಿಲಿಜನ್ನ ಫಾಲೋ ಮಾಡ್ತಾ ಇದ್ರು ಅಂದರೆ ಹಿಂದೂ ರಿಲಿಜನ್ನ ಫಾಲೋ ಮಾಡ್ತಾ ಇದ್ರು. ಆಫ್ಟರ್ ದಿ 647 AD ಮುಸ್ಲಿಂ ಇನ್ವೇಷನ್ಸ್ ವಿಲ್ ಸ್ಟಾರ್ಟ್ ಇನ್ ಇಂಡಿಯಾ. ಬೈ 6th century BC ಅಷ್ಟರಲ್ಲೆಲ್ಲ ಇರಾಕ್ ರೀಜನಲ್ಲಿ ಮೊಹಮ್ಮದ್ ಪ್ರೊಫೆಟ್ ಅವ್ರಿಗೆ ಕನಸಲ್ಲಿ ಏಂಜಲ್ ಬಂದು ಓಕೆ ಆ ಇಸ್ಲಾಂ ಅನ್ನೋ ರಿಲಿಜನ್ನ ಬೋಧನೆ ಮಾಡಿ ಹೋಗಿರ್ತಾರೆ. ಹಿ ವಿಲ್ ಗೆಟ್ ಅಪ್ ಆ್ಯಂಡ್ ಹಿ ವಿಲ್ ಟೆಲ್ ಓಕೆ ಗಾಡ್ ಹ್ಯಾಸ್ ಸೆಂಟ್ ಮೀ, ಐ ಆಮ್ ದ ಮೆಸೆಂಜರ್ ಆಫ್ ಗಾಡ್ ಆ್ಯಂಡ್ ಐ ಹ್ಯಾವ್ ಟು ಸ್ಪ್ರೆಡ್ ಇಸ್ಲಾಂ ಅಂತ ಸ್ಟಾರ್ಟ್ ಮಾಡ್ತಾರೆ. ಇಸ್ಲಾಂ ಮೇನ್ಲಿ ಸ್ಟಾರ್ಟ್ ಆಗೋದು ಈ ಅರಬ್, ಇರಾಕ್, ಇರಾನ್, ಈ ಸೌದಿ ಅರೇಬಿಯಾ ರೀಜನ್ಸಲ್ಲಿ. ಅಲ್ಲಿ ಯಾವ ರಿಸೋರ್ಸಸ್ ಇದೆ? ಯಾವ ರಿಸೋರ್ಸಸ್ಸು ಇಲ್ಲ. ರಿಲಿಜನ್ ಹುಟ್ಟಿದೆ, ಅದು ಬೆಳಿಬೇಕಷ್ಟೇ. ಬಟ್ ಬೆಳಿಬೇಕು ಅಂದರೆ ಎಕನಾಮಿ ಬೇಕಾಗುತ್ತೆ. ಯಾವ ಎಕನಾಮಿನೂ ಇಲ್ಲ. ಸೊ ದೇ ವಿಲ್ ಸ್ಟಾರ್ಟ್ ವೆಂಚರಿಂಗ್ ಔಟ್. ಇಲ್ಲಿ ನಾವು ಡೆಸರ್ಟಲ್ಲೇ ಇದ್ದರೆ ನಮಗೇನು ಸಿಗಲ್ಲ, ನಾವು ಬೇರೆ ಕಡೆಯಿಂದ ಹೋಗಿ ಟ್ರೇಡ್ ಆದರೂ ಮಾಡಬೇಕು ಅಥವಾ ರೀಜನ್ಸ್ ಆದರೂ ಆಕ್ಯುಪೈ ಮಾಡ್ಕೊಳ್ಬೇಕು ಅಂದರೆ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಔಟ್. ಒಟೋಮನ್ ಟರ್ಕ್ಸ್ ಅಂತ ಹೆಸರು ಕೇಳಿದ್ದೀರಾ? ದೇ ವಿಲ್ ಗೋ ಅಂಡ್ ಕ್ಯಾಪ್ಚರ್ ಕಾನ್ಸ್ಟಾಂಟಿನೋಪಲ್, ಅದು ಬರುತ್ತೆ. ಈ ಇರಾಕ್ ಇರಾನ್ ರೀಜನಲ್ಲಿ ಈ ರೋಮನ್ ಎಂಪೈರ್ ರೀಜನ್ಸ್ ಎಲ್ಲ ದೇ ವಿಲ್ ಗೋ ಅಂಡ್ ಕ್ಯಾಪ್ಚರ್ ಒನ್ ಇಂಪಾರ್ಟೆಂಟ್ ಕ್ಯಾಪಿಟಲ್. ಸಮ್ ಆಫ್ ದೆಮ್ ವಿಲ್ ಕಮ್ ಟುವರ್ಡ್ಸ್ ಈಸ್ಟ್ ಆಲ್ಸೋ. ಅದೇ ಇಂಡಿಯಾ ಕಡೆನೂ ಬರ್ತಾರೆ. ದ ಫಸ್ಟ್ ಪರ್ಸನ್ ದಟ್ ಕಮ್ ಟು ಇಂಡಿಯಾ ವಾಸ್ ಮೊಹಮ್ಮದ್ ಗಜ್ನಿ. ಟೈಮ್ ಪೀರಿಯಡ್ ಅಂತ ಕೇಳಿದ್ರೆ ಸಮ್ವೇರ್ ಅರೌಂಡ್ 1080 to 1027 AD. ಮೊಹಮ್ಮದ್ ಗಜ್ನಿ 1080 to 1027 AD. ಆಲ್ಮೋಸ್ಟ್ 17 times he'll come and attack India. 17 times ಬರೋದು, ಏನೆಲ್ಲ ಸಿಗುತ್ತೋ ಡೆಸ್ಟ್ರಾಯ್ ಮಾಡೋದು, ಏನೆಲ್ಲ ಸಿಗುತ್ತೋ ಎತ್ಕೊಂಡು ಹೋಗೋದು, ಇದೇ ಕೆಲಸ. ಮೊಹಮ್ಮದ್ ಗಜ್ನಿಗೆ ಇಂಡಿಯಾದಲ್ಲಿ ಬಂದು ರೂಲ್ ಎಸ್ಟಾಬ್ಲಿಷ್ ಮಾಡಬೇಕು, ನಂದೇ ಒಂದು ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಐಡಿಯಾನೂ ಇಲ್ಲ. ಅವ್ನ ಮೇನ್ ಇಂಟೆನ್ಷನ್ ಏನು? ನಮ್ಮ ಹತ್ರ ಯಾವ ರಿಸೋರ್ಸಸ್ಸು ಇಲ್ಲ, ನಮ್ಮ ಹತ್ರ ಎಕನಾಮಿ ಏನೂ ಇಲ್ಲ, ನಮ್ಮ ಹತ್ರ ಯಾವ ಗುಡ್ಸು ಇಲ್ಲ. ಸೊ ಏನು ಮಾಡೋದು? ಗೋಯಿಂಗ್ ಟು ಅನದರ್ ಟೆರಿಟರಿ, ಕ್ಯಾಪ್ಚರಿಂಗ್ ವಾಟ್ ಎವರ್ ಇಸ್ ಅವೈಲೇಬಲ್ ದೇರ್, ಲೂಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಗೋಯಿಂಗ್ ಬ್ಯಾಕ್. ಕರೆಕ್ಟಾಗಿ ಬಂದು ರೂಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಯಾವ ಹೋಪ್ಸೂ ಇಲ್ಲ. ದ ನೆಕ್ಸ್ಟ್ ಪರ್ಸನ್ ಹೂ ಕಮ್ಸ್ ಆಸ್ ಇನ್ವೇಷನ್ ಇಸ್ ಮೊಹಮ್ಮದ್ ಘೋರಿ. Next person who invades India is Muhammad Ghori. He comes in somewhere around 1175 AD to 1206 AD.
He will fight 2 wars. Second war ಅಲ್ಲಿ he will win and he will establish a dynasty in India called as ಅವನು ಎಸ್ಟಾಬ್ಲಿಷ್ ಮಾಡ್ತಾನೆ ಅನ್ನೋದಕ್ಕಿಂತ ಒಂದು ಸ್ಲೇವನ ಬಿಟ್ಟು ಹೋಗಿರ್ತಾನೆ, ಕುತುಬುದ್ದೀನ್ ಐಬಕ್ ಅಂತ ಒಬ್ಬರು ಸ್ಲೇವ್ನ ಇಂಡಿಯಾದಲ್ಲೇ ಬಿಟ್ಬಿಟ್ಟು ಯು ಟೇಕ್ ಕೇರ್ ಆಫ್ ಇಂಡಿಯಾ ನಾವು ಅಂತ ಹೇಳ್ಬಿಟ್ಟು ಹಿ ವಿಲ್ ಗೋ ಬ್ಯಾಕ್ ಆ್ಯಂಡ್ ದೇ ವಿಲ್ ಎಸ್ಟಾಬ್ಲಿಷ್ ಸಮಥಿಂಗ್ ಕಾಲ್ಡ್ ಆಸ್ ಡೆಲ್ಲಿ ಸಲ್ತನತ್. ದೇ ವಿಲ್ ಎಸ್ಟಾಬ್ಲಿಷ್ ಸಮಥಿಂಗ್ ಕಾಲ್ಡ್ ಆಸ್ ಡೆಲ್ಲಿ ಸಲ್ತನತ್. ಇಲ್ಲಿ ನಾವು ಮರಿಬಾರ್ದಾಗಿರೋ ವಿಚಾರ, ಏನ್ಷಿಯಂಟ್ವರೆಗೂ ಯಾವ ರೀತಿ ರಿಲಿಜನ್ನ ಫಾಲೋ ಮಾಡ್ತಾ ಇರ್ತಾರೆ, ಹಿಂದೂಯಿಸಮ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಬೇರೆ ಯಾವುದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಬುದ್ಧಿಸಮ್, ಜೈನಿಸಮ್ ಅಷ್ಟೇ. ಹಿಂದೂಯಿಸಮ್ ನಮ್ಮಲ್ಲಿ ಫಾರ್ಮ್ ಆಗಿಲ್ಲ, ಬಟ್ ಆ ಹೆಸರು ಬಂದಿರೋದು ರಿವರಿಂದ. ಸೊ ಹಿಂದೂಸ್ತಾನ್, ಹಿಂದೂಯಿಸಮ್, ಆಲ್ ದಿಸ್ ಬಿಲಾಂಗ್ಸ್ ಟು ಅಸ್. ಬುದ್ಧಿಸಮ್ ಮತ್ತು ಜೈನಿಸಮ್ ಎರಡು ಇಂಡಿಯಾದಲ್ಲೇ ಒರಿಜಿನೇಟ್ ಆಗಿರೋದು. ಸೊ ದಟ್ ಈಸ್ ಆಲ್ಸೋ ಅವರ್ಸ್ ಓನ್ಲಿ. ಬಟ್ ಈ ಮೆಡಿವಲ್ ಇಂಡಿಯಾ ಪಾಯಿಂಟ್ ಆಫ್ ಟೈಮ್ ಬಂದಾಗ 647 ಆದಮೇಲೆ, ಮುಸ್ಲಿಂ ಇನ್ವೇಷನ್ ಸ್ಟಾರ್ಟ್ ಆದಮೇಲೆ, ಮುಸ್ಲಿಂ ರೂಲ್ ವಿಲ್ ಸ್ಟಾರ್ಟ್ ಇನ್ ಇಂಡಿಯಾ. ದಿಸ್ ಇಸ್ ಕಾಲ್ಡ್ ಆಸ್ ಮೆಡಿವಲ್ ಟೈಮ್ಸ್. ಈ ಡೆಲ್ಲಿ ಸಲ್ತನತ್ ಟೈಮ್ ಪೀರಿಯಡ್ ಸಮ್ವೇರ್ ಅರೌಂಡ್ 1206 AD to 1526 AD. ಆಲ್ಮೋಸ್ಟ್ ಈ ಸಲ್ತನತ್, ಈ ಖಿಲ್ಜಿ ಡೈನಾಸ್ಟಿ, ತುಗ್ಲಕ್ ಡೈನಾಸ್ಟಿ, ಸಾಯಿಡ್ ಡೈನಾಸ್ಟಿ, ಲೋಧಿ ಡೈನಾಸ್ಟಿ ಅಂತ ಈ ರೀತಿ 4 ಡೈನಾಸ್ಟೀಸ್ ಬರುತ್ತೆ ಈ ಡೆಲ್ಲಿ ಸಲ್ತನತ್ ಟೈಮ್ ಪೀರಿಯಡಲ್ಲೇ. ಈ 1526 ಏನಾಗುತ್ತೆ ಅಂದರೆ, ಸಾರಿ ಸರ್, ಮುಗಲ್ಸ್. ಗುಡ್. ಮುಗಲ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಯಾರಿದು ಮುಗಲ್ಸ್? ಟರ್ಕಿಶ್ ಪೀಪಲ್. ಈ 1526 ಏನಾಗುತ್ತೆ, ಈ ಡೆಲ್ಲಿ ಸಲ್ತನತ್ತಲ್ಲಿ ದ ಲಾಸ್ಟ್ ಡೈನಾಸ್ಟಿ, ಲೋಧಿ ಡೈನಾಸ್ಟಿ ವಿಲ್ ಬಿ ರೂಲಿಂಗ್. ಬಟ್ ಆಲ್ಮೋಸ್ಟ್ ಲೋಧಿ ಡೈನಾಸ್ಟಿ ಕಂಪ್ಲೀಟ್ ಆಗಿ ಪವರ್ ಲಾಸ್ ಆಗಿಬಿಟ್ಟಿರುತ್ತೆ. ಇಬ್ರಾಹಿಂ ಲೋಧಿ ಅಂತ ಕಿಂಗ್ ಹೆಸರು ಲೋಧಿ ಡೈನಾಸ್ಟಿಯಲ್ಲಿ. ವೆರಿ ವೀಕ್ ರೂಲರ್. ಖಿಲ್ಜೀಸ್ ಇವ್ರು ಸ್ಟಾರ್ಟ್ ಮಾಡಿದಾಗ, ಫಸ್ಟ್ ಟೈಮ್ ಡೆಲ್ಲಿ ಸಲ್ತನತ್ ಓಪನ್ ಆದಾಗ, ಅವ್ರ ಡೈನಾಸ್ಟಿ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ಕಂಪ್ಲೀಟ್ ಇಂಡಿಯಾನೇ ಅವ್ರ ಕೈಯಲ್ಲಿರುತ್ತೆ, ಅಷ್ಟು ಪವರ್ಫುಲ್ ಆಗಿರ್ತಾರೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ಸ್ಟಾರ್ಟ್ ಡಿಸ್ಇಂಟಿಗ್ರೇಟಿಂಗ್. ಲಾಸ್ಟ್ ಇಬ್ರಾಹಿಂ ಲೋಧಿ ಈ ಕಿಂಗ್ಶಿಪ್ ಬರೋಷ್ಟರಲ್ಲಿ ಈ ಡೆಲ್ಲಿ ಸಲ್ತನತ್ ವಿಲ್ ಗೆಟ್ ರೆಸ್ಟ್ರಿಕ್ಟೆಡ್ ಟು ಡೆಲ್ಲಿ ಇಟ್ ಸೆಲ್ಫ್. ಡೆಲ್ಲಿ ಎಷ್ಟಿದೆಯೋ ಸರೌಂಡಿಂಗ್ ರೀಜನ್ಸ್ಗೆ ಅಷ್ಟೇ ಡೆಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಈ ಕಂಪ್ಲೀಟಾಗಿ ಡೆಲ್ಲಿ ಸಲ್ತನತ್ನೇ ಇಲ್ಲ ಅನ್ಸ್ಬಿಡ್ಬೇಕು ಅಂದ್ಬಿಟ್ಟು ದ ಅದರ್ ಕಿಂಗ್ಡಮ್ಸ್ ವಿಲ್ ಕಾಲ್ ಸಮ್ಮನ್ ಫ್ರಮ್ ಟರ್ಕ್ ರೀಜನ್ ಕಾಲ್ಡ್ ಆಸ್ ಬಾಬರ್. This Babur will come to India. He will fight Ibrahim Lodi and he will defeat Ibrahim Lodi and he will establish another empire itself called as Mughals. Mughals ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. These Mughals will be ruling from 1526 to 1707. ಬೇಸಿಕ್ಲಿ ಮೊಘಲ್ ಡೈನಾಸ್ಟಿ ವಿಲ್ ಎಂಡ್ ಇನ್ 1857. ಅದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಹೋಗ್ಬಿಡುತ್ತೆ. ಬಟ್ ಮೆಡಿವಲ್ ಇಂಡಿಯಾ ಮುಗಿಬೇಕು ಅಂದರೆ 1707 ರೆಸ್ಟ್ರಿಕ್ಟ್ ಮಾಡ್ತೀವಿ. 1707 ದ ರೂಲರ್ ವಿಲ್ ಬಿ ಸಮ್ಮನ್ ಕಾಲ್ಡ್ ಆಸ್ ಔರಂಗಜೇಬ್. ಆಫ್ಟರ್ ದ ಡೆತ್ ಆಫ್ ಔರಂಗಜೇಬ್ ಮೆಡಿವಲ್ ಹಿಸ್ಟ್ರಿ ವಿಲ್ ಕಮ್ ಟು ಎನ್ ಎಂಡ್. ಬಟ್ ಮೊಘಲ್ ಡೈನಾಸ್ಟಿ ಕಂಪ್ಲೀಟಾಗಿ ಫಿನಿಶ್ ಆಗ್ತಾ ಇಲ್ಲ. ಮೆಡಿವಲ್ ಇಂಡಿಯಾ ಎಂಡ್ ಆಗೋದು ಔರಂಗಜೇಬ್ ಪವರಿಂದ ಕೆಳಗಡೆ ಇಳಿದ ಮೇಲೆ. ಹಿ ವಿಲ್ ಬಿ ಡಿಫೀಟೆಡ್ ಕಂಪ್ಲೀಟ್. ಇವ್ರು ಡಿಫೀಟ್ ಆದಮೇಲೆ 1707 ಆಫ್ಟರ್ ಔರಂಗಜೇಬ್ ಮೆನಿ ಅದರ್ ಕಿಂಗ್ಸ್ ವಿಲ್ ಕಮ್. ಶಾ ಆಲಮ್ ಟು, ಆಲಮ್ ಶಾ, ಈ ರೀತಿಯಾಗಿ ತುಂಬ ರೂಲರ್ಸ್ ಬರ್ತಾರೆ. 1857 ಮುಘಲ್ ವಿಲ್ ಬಿ ದೇರ್, ಮೊಘಲ್ ಕಿಂಗ್ ವಿಲ್ ಬಿ ದೇರ್, ಬಟ್ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. 1857 ಮೊಘಲ್ ಡೈನಾಸ್ಟಿ ವಿಲ್ ಕಮ್ ಟು ಎನ್ ಎಂಡ್. ಬಟ್ ಮೆಡಿವಲ್ ಇಂಡಿಯಾ ಮುಗಿಯೋದು ನಮಗೆ 1707. ಫ್ರಮ್ 1707 ಟು 1947 ವಿ ಕಾಲ್ ಇಟ್ ಆಸ್ ಮಾಡರ್ನ್ ಹಿಸ್ಟ್ರಿ. ಈ 1707 ಅಷ್ಟರಲ್ಲಿ ವಿ ಶುಡಂಟ್ ಫರ್ಗೆಟ್ 1698 ಅಷ್ಟರಲ್ಲಿ ಆಲ್ರೆಡಿ ವಾಸ್ಕೋ ಡಿ ಗಾಮಾ ಹ್ಯಾಸ್ ಫೌಂಡೆಡ್ ಇಂಡಿಯಾ. ಇಂಡಿಯಾ ಎಲ್ಲಿದೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಯುರೋಪ್ಗೆ 1600s EIC, ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಟ್ರೇಡ್ ಎಲ್ಲ. 1707 ಅಷ್ಟರಲ್ಲಿ ಮೊಘಲ್ಸು ವೀಕ್ ಆಗಿದ್ದಾರೆ. ಇವ್ರು ಇಂಡಿಯಾಗೆ ಬಂದಮೇಲೆ 1857 ಅಷ್ಟರಲ್ಲಿ ಕಂಪ್ಲೀಟಾಗಿ ದೇ ವಿಲ್ ಕನ್ಸಾಲಿಡೇಟ್ ದ ರೂಲ್. 1857 ಇಂದ ಯುರೋಪಿಯನ್ ರೂಲ್ ವಿಲ್ ಸ್ಟಾರ್ಟ್ ಇನ್ ಇಂಡಿಯಾ ಆನ್ ಎ ಲಾರ್ಜ್ ಸ್ಕೇಲ್. ಆ್ಯಂಡ್ ದಟ್ ಇಸ್ ಹೌ ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವಿಲ್ ಕಂಟಿನ್ಯೂ. ಎಸ್, ಒಂದೊಂದು ಐಡಿಯಾ ಸಿಗ್ತಾ, ಲೈಕ್ ಇದು ಡೀಟೇಲ್ ಅಲ್ಲ, ಇದು ಡೀಟೇಲ್ನ ನಾವು ಕ್ಲಾಸಲ್ಲಿ ಕಂಪ್ಲೀಟಾಗಿ ಮಾಡ್ತೀವಿ. ಬಟ್ ಇದೊಂದು ಪಿಕ್ಚರ್ ಅಷ್ಟೇ ನಿಮಗೆ. ಏನ್ಷಿಯಂಟ್ ಅಂತ ಬಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ. ಮೆಡಿವಲ್ ಅಂತ ಬಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ. ಮಾಡರ್ನ್ ಅಂತ ಬಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ. ಎಸ್, ಯು ಕ್ಯಾನ್ ರೈಟ್ ಇಟ್ ಡೌನ್. ಬರೆದ್ರಾ ಎನಿಥಿಂಗ್? ಫೈನ್. ನೆಕ್ಸ್ಟ್ ಇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಮ್ಯಾಪಲ್ಲೇನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್
in that mind map itself, second one, that is from 2500 BC to 1600 BC. Then you have Vedic civilization, early Vedic civilization, Rig Vedic civilization or later Vedic civilization, 1600 to 1000 BC. Later Vedic is 1000 to 600 BC. ಯಾವ್ದು ಸರ್? ಯಾವ ಟು ಹೇಳಿ? ಅದಕ್ಕಿಂತ ಮುಂಚೆ ಸ್ಟೋನ್ ಏಜ್. ಸ್ಟೋನ್ ಏಜ್ ಮುಗಿಯುತ್ತೆ, ಇದೇ ಟೈಮ್ ಪೀರಿಯಡ್ ಅಲ್ವಾ? 3000ಗೆ ನಿಯೋಲಿಥಿಕ್ ಮುಗಿಯುತ್ತೆ, 2005 ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗ್ತದೆ. After Vardhana, you can add on. This is end of ancient history. ಎಂಡ್ ಅಂದರೆ 647ಗೆ ಹಿಸ್ಟ್ರಿ ಮುಗಿದು ಏನ್ಷಿಯಂಟ್ ಕಂಪ್ಲೀಟ್ ಆಗಿ ನಾವು ವಿ ಕ್ಯಾನ್ ಡಿವೈಡ್ ಹಿಸ್ಟ್ರಿ ಆನ್ 2 ಡೇಟ್ಸ್ ಮೇಲೆ ಡಿವೈಡ್ ಮಾಡೋಕ್ಕಾಗಲ್ಲ, ಓವರ್ಲ್ಯಾಪ್ ಆಗೇ ಆಗುತ್ತೆ. ಬಟ್ ಒಂದು ಟೈಮ್ ಫ್ರೇಮಲ್ಲಿ 647ಗೆ ಏನ್ಷಿಯಂಟ್ ಹಿಸ್ಟ್ರಿ ಮುಗಿಯುತ್ತೆ ಅಂತ ಅಷ್ಟೇ, ಹರ್ಷವರ್ಧನ ಡಿಫೀಂಡ್ ಆದಮೇಲೆ. Rigvedic, later Vedic civilization, sir. ಈ ವೇದಿಕ್ ಸಿವಿಲೈಸೇಷನ್ ಏನೇ ಆರ್ಯನ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್, ಕಮ್ ಇನ್ ಟು ಇಂಡಿಯಾ ಆ್ಯಂಡ್ ಎಸ್ಟಾಬ್ಲಿಷ್ ಸಿವಿಲೈಸೇಷನ್. ಇದನ್ನು 2 ಕ್ಯಾಟಗರಿಗೆ ಡಿವೈಡ್ ಮಾಡ್ಬೋದು. ಒಂದು ರಿಗ್ವೇದಿಕ್ ಸಿವಿಲೈಸೇಷನ್ ಅಥವಾ ಅರ್ಲಿ ವೇದಿಕ್ ಸಿವಿಲೈಸೇಷನ್. ಫಸ್ಟ್ ಸಿವಿಲೈಸೇಷನ್ ಅವ್ರು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಅಂತ. ಈ ಲೇಟರ್ ವೇದಿಕ್ ಸಿವಿಲೈಸೇಷನಲ್ಲಿ ಅವ್ರೇನೋ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಅವ್ರು ಏನು ಸ್ಟಾರ್ಟ್ ಮಾಡಿರೋ ಅದನ್ನು ಒಪ್ಕೊಳ್ಳೇಬೇಕಾ? ಅದರಲ್ಲಿ ಏನಾದರೂ ಎಕ್ಸ್ಪ್ಲಾಟೇಷನ್ ಇದ್ದರೆ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ಸ್ ಇರುತ್ತೆ, ಕೌಂಟರ್ ಫೈಟ್ಸ್ ಇರುತ್ತಲ್ವ, ಅದೆಲ್ಲನೂ ಈ ಲೇಟರ್ ವೇದಿಕ್ ಸ್ಟ್ರಗಲಲ್ಲಿ ಬರುತ್ತೆ. ದಟ್ ಈಸ್ ದಿಸ್ 1000 to 600 BC. ಅವರೇನೋ ಬಂದು ಒಂದು ಕಂಡುಹಿಡಿತಾರೆ, ನಾವು ಅದಕ್ಕೊಂದು ಆನ್ಸರ್ ಕೊಡ್ತೀವಿ. ಆ 2 ಸ್ಟ್ರಗಲ್ ಮಧ್ಯೆ ಒಂದು ಕಿಂಗ್ಡಮ್ಸ್ ಎಸ್ಟಾಬ್ಲಿಷ್ ಆಗಕ್ಕೆ ಶುರು ಆಗುತ್ತೆ. ಎಸ್ಟಾಬ್ಲಿಷ್ ಆಗೋದೇ ಮಹಾಜನಪದಾಸ್. ಇವರು ಮಹಾಜನಪದಾಸ್ ಹೇಗೆ ಅಂದರೆ ಒಂದು ಸ್ಮಾಲ್ ಕಿಂಗ್ಡಮ್ಸ್ ಥರ. ಇವಾಗ ಒಂದು 100 ಜನ ಕಿತ್ತಾಡ್ತಾ ಇದ್ದಾರೆ ಅಂದರೆ 10 ಜನ ಬಂದ್ಬಿಟ್ಟು ಒಂದೊಂದು ಗುಂಪು ಕಟ್ಕೊಂಡು ಒಂದೊಂದು ಕ್ಲಾನ್ ಮಾಡೋ ಥರ. ಅದಾದಮೇಲೆ 10 ಜನ ಇದ್ದರೆ ನಾವು ವೀಕ್ ಆಗ್ತೀವಿ. 10 ಜನದಲ್ಲಿರೋ 10 ಜನನೂ ನಾವೇ ಕಂಟ್ರೋಲ್ ಮಾಡಿದ್ರೆ ನಾವು ಕಿಂಗ್ ಆಗ್ತೀವಿ. ಕಿಂಗ್ ಆಗ್ದವ್ರೇ ಮೌರ್ಯಾಸ್. ಇವ್ರು ಬಂದು ಕಿಂಗ್ಡಮ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಈ ಸ್ಮಾಲ್ ಆಗಿ ಡಿವೈಡ್ ಆಗಿರೋ ಎಲ್ಲರನ್ನೂ ಒಂದು ಮಾಡಿ ನೀವೆಲ್ಲರೂ ನನ್ನ ಅಂಡರಲ್ಲಿ ಬರ್ತೀರಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದು ಗುಪ್ತಾಸ್. ಯಾವುದೇ ಡೈನಾಸ್ಟಿ ಎಸ್ಟಾಬ್ಲಿಷ್ ಆದರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಡೈನಾಸ್ಟಿ ಬೀಳಲೇಬೇಕು. ಯಾಕಂದರೆ ನೀವು ಫಾಲೋ ಮಾಡ್ತಾ ಇರೋ ಸಿಸ್ಟಮ್ 100% ಯಾವತ್ತೂ ಕರೆಕ್ಟ್ ಇರಲ್ಲ. ನಿಮ್ಮನ್ನು ಮೀರ್ಸೋಂಥವ್ರು ಇನ್ನೊಬ್ರು ಯಾರೋ ಬಂದೇ ಬರ್ತಾರೆ. ನೆಕ್ಸ್ಟ್ ಬರೋದು ವರ್ಧನಾಸ್. ದೇ ವಿಲ್ ಥಿಂಕ್ ಓಕೆ ವಿ ಆರ್ ಮೋಸ್ಟ್ ಪವರ್ಫುಲ್, ನಮ್ಮನ್ನು ಇನ್ನೊಬ್ರು ಡಿಫೀಟ್ ಮಾಡೋರು ಇಲ್ಲ ಅನ್ನೋ ಥರ ಬಂದಿರ್ತಾರೆ.
ಬಟ್ ಸೌತಿಂದ ಒಬ್ರು ಹೋಗ್ತಾರೆ ಇಮ್ಮಡಿ ಪುಲಕೇಶಿ ಅಂತ, ಅವ್ರು ಹೋಗಿ ಹಿ ವಿಲ್ ಶೋ ಅ ಡಿಫೀಟ್ ಟು ನಾರ್ತ್ ಕರ್ನಾಟಕ, ಮೀನ್ಸ್ ನಾರ್ತ್ ಇಂಡಿಯಾದಲ್ಲಿ ಫಸ್ಟ್ ಡಿಫೀಟ್ ಸೌತಿಂದ ಹೋಗಿ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯನ್ ಕಿಂಗ್ನ ಡಿಫೀಟ್ ಮಾಡಿದ್ದು ಅಂದರೆ ಇಮ್ಮಡಿ ಪುಲಕೇಶಿ. ಆಫ್ಟರ್ ಹರ್ಷವರ್ಧನಸ್ ಡಿಫೀಟ್ ಇಲ್ಲಿವರೆಗೂ ಇಂಟಿಗ್ರೇಟೆಡ್ ಆಗಿದ್ದು ನಾರ್ತ್ ಇಂಡಿಯಾ ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಎಲ್ಲಾರನ್ನೂ ಸ್ಮಾಲ್ ಕಿಂಗ್ಡಮ್ಸ್ ಇದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಮಾಡಿದ್ದಾರೆ. ಮೇನ್ ರಾಜನ್ನೇ ಹೊಡೆದ್ಮೇಲೆ ಬೇರೆಯವರೆಲ್ಲ ಯಾಕೆ ಮಾತು ಕೇಳ್ತಾರೆ, ಅವರೆಲ್ಲ ಡಿಸ್ಇಂಟಿಗ್ರೇಟ್ ಆಗಿ ಶುರು ಆಗಿಬಿಡ್ತಾರೆ. ಈಗ ಡಿಸ್ಇಂಟಿಗ್ರೇಟ್ ಆಗಿಬಿಟ್ರೆ ಹೊರಗಡೆಯಿಂದ ಬರೋರಿಗೆ ಇಂಡಿಯಾಗೆ ಬಂದು ಹೊಡೆದೋಗೋದು ಸುಲಭ. ಈಗ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಬ್ಬರ ಕೈ ಕೆಳಗಡೆ ಇದೆ ಅಂದರೆ ಹೀ ಈಸ್ ಅ ಪವರ್ಫುಲ್ ಕಿಂಗ್. ಬಟ್ ಇಲ್ಲಿ ಇವರು ಮುಸ್ಲಿಂ ಇನ್ವೇಷನ್ ಆಗುವಂಥ ಟೈಮಲ್ಲಿ ಸ್ಮಾಲ್ ಕಿಂಗ್ಡಮ್ಸ್, ಒಬ್ಬರಂದ್ರೆ ಇನ್ನೊಬ್ರಿಗೆ ಆಗಲ್ಲ. ಇನ್ವೇಷನ್ ಬರುತ್ತೆ, ಒಬ್ಬರು ಡಿಫೀಟ್ ಮಾಡ್ತಾರೆ ಅಂದರೆ ಇನ್ನೊಬ್ಬರು ಸಪೋರ್ಟ್ಗೂ ಬರಲ್ಲ. ಡಿಫೀಟ್ ಮಾಡು ಹೋಗು, ಇನ್ನೊಂದ್ಸತಿ ಬಾ ಇನ್ನೊಬ್ಬರನ್ನ ಡಿಫೀಟ್ ಮಾಡು ಹೋಗು. ಯಾರು ಹೋಗಿ ಯುನೈಟೆಡ್ ಫ್ರೆಂಡ್ಸ್ ಡಿಫೀಟೇ ಕೊಡಲ್ಲ ಅವ್ರಿಗೆ. 17 ಟೈಮ್ಸ್ ಬಂದು ಅಟ್ಯಾಕ್ ಮಾಡಿ ಹೋಗೋದು ಅದಕ್ಕೇನೆ. ನೆಕ್ಸ್ಟ್ ಯು ಹ್ಯಾವ್ ಮಿಡಿವಲ್ ಫೇಸ್. ಸ್ಟಾರ್ಟಿಂಗ್ ಫ್ರಮ್ ಮೊಹಮ್ಮದ್ ಗಜ್ನಿ, attack from Muhammad Ghazni 1080 to 1027 AD. Then next you have Muhammad Ghazni, then next you have Muhammad Ghori, ಮಮೂದ್ ಆಫ್ ಗೋರಿ ಅಂತ ಕರಿತೀವಿ. ಸಮ್ವೇರ್ ಅರೌಂಡ್ 1075 to 1206. ಹಿ ವಿಲ್, ಈಗ ಸೆಕೆಂಡ್ ಟೈಮ್ ಪೃಥ್ವಿರಾಜ್ ಚೌಹಾನ್ ಅಂತ ಒಬ್ಬರು ರಾಜ್ಪೂತ್ ಕಿಂಗ್ ಇರ್ತಾರೆ ಇಂಡಿಯಾದಲ್ಲಿ, ಅವ್ರನ್ನ ಸೆಕೆಂಡ್ ಟೈಮ್ ಡಿಫೀಟ್ ಮಾಡ್ತಾನೆ. ಫಸ್ಟ್ ಟೈಮಲ್ಲಿ ಪೃಥ್ವಿರಾಜ್ ಚೌಹಾನ್ ವಿಲ್ ಡಿಫೀಟ್ ಮೊಹಮ್ಮದ್ ಗೋರಿ. ಹಿ ವಿಲ್ ರನ್ ಬ್ಯಾಕ್, ಹಿ ವಿಲ್ ಕಮ್ ಬ್ಯಾಕ್ ಅಗೇನ್. ಪೃಥ್ವಿರಾಜ್ ಚೌಹಾನ್ನ ಈ ಸತಿ ಹಿ ವಿಲ್ ಡಿಫೀಟ್ ಪೃಥ್ವಿರಾಜ್ ಚೌಹಾನ್. ಆ್ಯಂಡ್ ವೈಲ್ ಗೋಯಿಂಗ್ ಬ್ಯಾಕ್ ಹಿ ವಿಲ್ ಲೀವ್ ಒನ್ ಸ್ಲೇವ್ ಹಿಯರ್. ಈ ಮೊಹಮ್ಮದ್ ಗೋರಿ ಇರ್ತಾರೆ, ಒಬ್ಬರು ಸ್ಲೇವ್ನ ಇಂಡಿಯಾದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಹಿಸ್ ನೇಮ್ ಇಸ್ ಕುತ್ಬುದ್ದೀನ್ ಐಬಕ್. He will leave this Qutbuddin Aibak and tell, from now on you become the governor, ನನಗೆ ಗವರ್ನರ್ ಆಗು, you take care of India ಅಂತ. And he will establish a kingdom under the name ಡೆಲ್ಲಿ ಸಲ್ತನತ್. ಈ ಡೆಲ್ಲಿ ಸಲ್ತನತ್ತಲ್ಲಿ 4 ಡೈನಾಸ್ಟೀಸ್ ಬಂದು ಹೋಗುತ್ತೆ. ಖಿಲ್ಜಿ ಡೈನಾಸ್ಟಿ, ತುಗ್ಲಕ್ ಡೈನಾಸ್ಟಿ, ಸಾಯಿದ್ ಡೈನಾಸ್ಟಿ, ಲೋಧಿ ಡೈನಾಸ್ಟಿ ಅಂತ. ಈ ಲೋಧಿ ಡೈನಾಸ್ಟಿಯಲ್ಲಿ ಇಬ್ರಾಹಿಂ ಲೋಧಿ ವಿಲ್ ಬಿ ದ ಲಾಸ್ಟ್ ಕಿಂಗ್ ಆಫ್ ದ ಡೈನಾಸ್ಟಿ. ಇಬ್ರಾಹಿಂ ಲೋಧಿನ ಬಾಬರ್ ವಿಲ್ ಡಿಫೀಟ್. This Babur will come from Turk ಇಂದ ಬರ್ತಾರೆ, ಮುಘಲ್ ರೀಜನ್. He will come from Turk, he will defeat Ibrahim Lodi and he will establish the Mughal Empire. ಇವರಾದ್ಮೇಲೆ ನೆಕ್ಸ್ಟ್ ಸೋ ಮೆನಿ ಕಿಂಗ್ಸ್ ತುಂಬ ಜನ ಬರ್ತಾರೆ. ಆಫ್ಟರ್ ಬಾಬರ್ his son Humayun will come into picture, Akbar will come into picture, Akbar son Jahangir will come into picture, Jahangir ಆದ್ಮೇಲೆ ಔರಂಗಜೇಬ್ will come into picture. ಈ ಔರಂಗಜೇಬ್ ಟೈಮ್ ಪೀರಿಯಡ್ ಅಲ್ಲಿ ಔರಂಗಜೇಬ್ will be defeated. After his defeat medieval India will come to an end. Yes, you can add on Muhammad Ghori 1175 to 1206 AD. Ibrahim Lodi versus Babur, which battle? Any idea? Great battle. First battle of Panipat. Okay, first battle of Panipat. After Muhammad Ghori, Delhi Sultanate from 1206 AD to 1526 AD. 1206 AD to 1526 AD. In 1526, next point ಬರ್ಕೊಂಡು, in 1526, first battle of Panipat between Babur and Ibrahim Lodi. Yes. After here, Mughals from 1526 AD to 1707. 1707. In 1707 ಏನಾಗುತ್ತೆ ಅಂದರೆ ಔರಂಗಜೇಬ್ ಡೆತ್ಸ್ ವಿಲ್ ಹ್ಯಾಪನ್. ಚಾವಾ ಮೂವಿ ನೋಡಿದ್ದೀರಾ? ಅದರಲ್ಲಿ ಒಬ್ಬರು ಬರ್ತಾರಲ್ಲ ಔರಂಗಜೇಬ್, ಇವನೇ ಅದು. ಇವ್ರನ್ನ ಡಿಫೀಟ್ ಮಾಡಿದ್ಮೇಲೆ ಒನ್ಸ್ ಹಿ ಗೆಟ್ಸ್ ಡಿಫೀಟೆಡ್ ಮಿಡಿವಲ್ ಇಂಡಿಯಾ ವಿಲ್ ಕಮ್ ಟು ಎನ್ ಎಂಡ್. ಬಟ್ ಮೊಘಲ್ ಡೈನಾಸ್ಟಿ ಎಂಡ್ ಆಗ್ಬಿಡುತ್ತೆ ಅಂದರೆ ಮೊಘಲ್ ಡೈನಾಸ್ಟಿ ಎಂಡ್ ಆಗಲ್ಲ. ಮೊಘಲ್ ಡೈನಾಸ್ಟಿ ಎಂಡ್ ಆಗೋದು 1857.
ಬಟ್ 1707 ಇವ್ರ ಪವರ್ಫುಲ್ ಕಡಿಮೆ ಆಗಿಬಿಡುತ್ತೆ. ಮೊಘಲ್ಸ್ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರ ಕೈ ಕೆಳಗಡೆ ಏನೂ ಇರೋದೇ ಇಲ್ಲ. 1707 ಔರಂಗಜೇಬ್ ಹೋದ್ಮೇಲೆ ಬರೋರೆಲ್ಲರೂ ಒಂಥರ ಇಟ್ಸ್ ಲೈಕ್ ನೋ ಯೂಸ್ ರೂಲರ್ಸ್ ಥರ, ಏನೂ ಕಂಪ್ಲೀಟಾಗಿ ಪವರ್ ಕನ್ಸಾಲಿಡೇಟ್ ಮಾಡೋಕ್ಕಾಗಲ್ಲ, ಯಾವುದೇ ಕಿಂಗ್ಡಮ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಬ್ರಿಟಿಷರ್ಸು ಪವರ್ ಬರ್ತಾ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೋ ಕೆಲಸ ಮಾಡ್ಕೊಂಡು ಸೈಲೆಂಟಾಗಿರೋದು ಅಷ್ಟೇ. ಪ್ರಾಪರ್ ಅವ್ರಿಗೆ ಉತ್ತರ ಬ್ರಿಟಿಷರ್ಸ್ಗೆ ವಾಪಸ್ಸಾಗಿ ಆನ್ಸರ್ ಕೊಟ್ಟಿದ್ದು ಯಾರು ಅಂದರೆ ಔರಂಗಜೇಬ್. ಹಿ ವಿಲ್ ಆಲ್ಸೋ ಗೆಟ್ ಡಿಫೀಟೆಡ್, ಮೆಡಿವಲ್ ಇಂಡಿಯಾ ವಿಲ್ ಕಮ್ ದೆನ್. From 1707 to 1947 you call it as modern history period. Yes, again coming back, I told you ಇಂಡಿಯಾಗೆ ಯಾರು ಇನ್ವೇಟ್ ಮಾಡಕ್ ಆಗ್ತಾನೆ ಇರಲಿಲ್ಲ, ಬಿಕಾಸ್ ಇಂಡಿಯಾ ವಾಸ್ ಇನ್ ದಟ್ ಫೇಸ್. Considering this as India, here you have your Himalayas, ಯಾರು ಬರೋಕ್ಕಾಗ್ತಾಯಿಲ್ಲ, 8 ಕಿಲೋಮೀಟರ್ ಹೈಟು, ಯಾರು ಹತ್ತಕ್ಕೂ ಆಗಲ್ಲ, ಯಾರು ಇಳಿಯೋಕ್ಕೂ ಆಗಲ್ಲ. ಸಮಯ ಒಂದು 1498ವರೆಗೂ ವಾಸ್ಕೋಡಿಗಾಮ ಇಂಡಿಯಾಗೆ ಬರೋವರೆಗೂ ಬೇ ಆಫ್ ಬೆಂಗಾಲಿಂದನೂ ಯಾರು ಇಂಡಿಯಾಗೆ ಬರೋಕ್ಕಾಗ್ತಾ ಇರಲಿಲ್ಲ, ಅರೇಬಿಯನ್ ಸೀಯಿಂದನೂ ಯಾರು ಇಂಡಿಯಾಗೆ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಬೇಸಿಕ್ಲಿ ಯುರೋಪಿಯನ್ಸನ್ನು ಬಿಟ್ಟು ಇಂಡಿಯಾಗೆ ಯಾರೇ ಬಂದಿದ್ದಾರೋ ಅವರೆಲ್ಲ ಬಂದಿರೋದು ಲ್ಯಾಂಡ್ ರೂಟಲ್ಲಿ. ಲ್ಯಾಂಡ್ ರೂಟಲ್ಲಿ ಇಂಡಿಯಾಗೆ ಬರಬೇಕು ಅಂದರೆ ಇರೋದು ಒಂದೇ ಒಂದು ದಾರಿ, ನಾರ್ತ್ ವೆಸ್ಟ್ ಪಾಸಸ್. ಇಂಡಿಯಾಗೆ ಏನಾದರೂ ನೀವು ಬರಬೇಕು ಅಂದರೆ ಇಂಡಸ್ ರಿವರ್ನ ದಾಟ್ಕೊಂಡು ಬರೋಕ್ಕಿರೋ ಒಂದೇ ದಾರಿ ಈ ಪಾಯಿಂಟ್ ಆಫ್ ಟೈಮಲ್ಲಿ, BC's ಟೈಮಲ್ಲಿ, ನಾರ್ತ್ ವೆಸ್ಟ್ ಫ್ರಂಟಿಯರ್ಸ್. ಸೊ ಫಸ್ಟ್ ಗ್ರೂಪ್ ಆಫ್ ಪೀಪಲ್ ಇಂಡಿಯಾಗೆ ಅಟ್ಯಾಕ್ ಮಾಡಿದವ್ರು ಯಾರು? ಡಚ್. ಅದೆಲ್ಲ ತುಂಬ ಲೇಟ್ ಸರ್. ಸರಿ, ಅರಬ್ಸ್ 6th century ಸರ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಿಂದನೇ ಯಾರೋ ಒಬ್ಬರು ಸ್ಟಾರ್ಟ್ ಆಗ್ತಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಗೆ ಎಂಡ್ ಆಗುತ್ತೆ? ಆರ್ಯನ್ ಇನ್ವೇಷನ್. ಬೇಸಿಕ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಆಗ್ತಾ ಇರುತ್ತೆ ಅಂದರೆ ಈ ರೀಜನಲ್ಲಿ ಆಗ್ತಾ ಇರುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ದ ಪ್ರೆಸೆಂಟ್ ಡೇ ಪಂಜಾಬ್, ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್ ರೀಜನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೇಕ್ಸ್ ಪ್ಲೇಸ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಮ್ಸ್ ಟು ಎಂಡ್ ಆಫ್ಟರ್ ಇನ್ವೇಷನ್ ಬೈ ದ ಆರ್ಯನ್ ಪೀಪಲ್. ಈ ಸೆಂಟ್ರಲ್ ಏಷ್ಯನ್ ರೀಜನಿಂದ ಒಂದು ಗ್ರೂಪ್ ಆಫ್ ಪೀಪಲ್ ವಿಲ್ ಕಮ್ ಟು ದಿಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜಾಗಕ್ಕೆ ಬಂದು ಅವ್ರನ್ನ ಕಂಪ್ಲೀಟಾಗಿ ಇಲ್ಲ ಅನ್ಸ್ಬಿಡ್ತಾರೆ. ದಟ್ ಯು ಕ್ಯಾನ್ ರೈಟ್ ಡೌನ್. ಫಸ್ಟ್ ಗ್ರೂಪ್ ಟು ಅಟ್ಯಾಕ್ ಇಂಡಿಯಾ ಆರ್ ಫಸ್ಟ್ ಗ್ರೂಪ್ ಟು ಎಂಟರ್ ಇಂಡಿಯಾ ವಾಸ್ ಆರ್ಯನ್ಸ್ ಆರ್ ವೇದಿಕ್ ಪೀಪಲ್. First group who came to India were Aryans, that is Vedic group of people. Second ಯಾರು ಬರ್ತಾರೆ? ಈಗ ಇವ್ರು ಬಂದಿದ್ದಾರೆ. ಈಗ ಹಿಂದೂಸ್ತಾನ್ ಅಥವಾ ಹಿಂದೂಯಿಸಮ್ ಅಂತ ನಾವೇನು ಫಾಲೋ ಮಾಡ್ತಾ ಇದ್ದೀವಿ, ದಟ್ ಇಸ್ ನಾಟ್ ಒರಿಜಿನೇಟೆಡ್ ಬೈ ಇಂಡಿಯಾ ಇಟ್ ಸೆಲ್ಫ್. ಅದನ್ನು ಕೊಟ್ಟಿರೋದೇ ಪರ್ಷಿಯಾದವ್ರ ಹೆಸರು. ಅದನ್ನು ಫಾಲೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ವೇದಿಕ್ ಪೀಪಲ್. ಆರ್ಯನ್ಸ್ ಇಂಡಿಯಾಗೆ ಬರ್ತಾರೆ. ಆರ್ಯನ್ಸ್ ಬಂದ ಮೇಲೆ ಬೇಸಿಕ್ಲಿ ಇಂಡಿಯಾದಲ್ಲಿ ವರ್ಣ ಸಿಸ್ಟಮ್ ಅಂತೆಲ್ಲ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಆರ್ಯವರ್ಣ, ದಾಸವರ್ಣ, ಈ ರೀತಿಯ ಕಾನ್ಸೆಪ್ಟ್ಗಳೆಲ್ಲ ಎಸ್ಟಾಬ್ಲಿಷ್ ಆಗಿ ದಟ್ ಇಸ್ ಅ ಡಿಫ್ರೆಂಟ್ ಪೊಲಿಟಿಕಲ್ ಏರಿಯಾ. ಅದನ್ನ ಅಲ್ಲಿ ನೋಡೋಣ. ಬಟ್ ಯಾರು ಬರ್ತಾ ಇದ್ದಾರೆ ಅನ್ನೋದಷ್ಟೇ ಮಾತಾಡ್ತೀವಿ. ಫಸ್ಟ್ ಬರೋದೇ ಆರ್ಯನ್ಸ್ ಬರ್ತಾರೆ. ಸೆಕೆಂಡ್ ಯಾರು ಬರ್ತಾರೆ? ಸೆಕೆಂಡ್ ಎನಿ ಐಡಿಯಾ? ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕೇಳಿದ್ದೀರಾ? ಎಲ್ಲಿಂದ ಬರೋದವರು? ಫ್ರಮ್ ವಿಚ್ ರೀಜನ್? Greek. Alexander the Great. Alexander. The second person, the second group that comes to India is Greek. Example, Alexander. Yes. Next group which comes to India. Dutch ಇಲ್ಲ ಸರ್. ಡಚ್ ಇನ್ನ ಅವರು 1500s ಬಂದ್ಬಿಡ್ಬೇಕು. ಆರ್ಯನ್ ಅಂದರೆ ನಾನು ಇನ್ನ BC's ಅಲ್ಲಿ ಇದ್ದೀನಿ. ವೇದಿಕ್ ರೀಜನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1600 BC. ಅಲೆಕ್ಸಾಂಡರ್ ಇನ್ನ AD ಸ್ಟಾರ್ಟಿಂಗಲ್ಲಿ ಇದ್ದೀವಿ. ನೀವು 1500s ಬಂದ್ಬಿಡ್ತಾ ಇದ್ದೀರಾ. ನೆಕ್ಸ್ಟ್ ಬೇರೆ ಯಾರು ಬರ್ತಾರೆ? ಯಾರಾದರೂ ಹೆಸರು ಕೇಳಿದ್ದೀರಾ? ಚೆಂಗಿಸ್ ಖಾನ್ ಅಂತ ಹೆಸರು ಕೇಳಿದ್ದೀರಾ? ಚೆಂಗಿಸ್ ಖಾನ್, ಹ್ಯಾವ್ ಯು ಹರ್ಡ್ ದ ನೇಮ್? ಹಿ ವಿಲ್ ನಾಟ್ ಕಮ್ ಟು ಇಂಡಿಯಾ, ಬಟ್ ಹಿ ವಿಲ್ ಕಮ್ ಅಪ್ ಟು ಇಂಡಸ್ ರಿವರ್. ಥರ್ಡ್ ಗ್ರೂಪ್ ದಟ್ ಕಮ್ಸ್ ಟು ಇಂಡಿಯಾ ಇಸ್ ಮಂಗೋಲಿಯಾ. ಚೆಂಗಿಸ್ ಖಾನ್ ಬರಲ್ಲ, ಅವ್ರ ಮಗ ಬರ್ತಾನೆ, ತಿಮೂರ್ ಬರ್ತಾನೆ. ಚೆಂಗಿಸ್ ಖಾನ್ ಆರ್ ಇಸ್ ಲೈಕ್ ಇಸ್ ಡಿಸೈನ್ಡ್ ಇಟ್ ಸೆಲ್ಫ್ ಅಂತ, ಬಟ್ ಚೆಂಗಿಸ್ ಖಾನ್ ವಿಲ್ ನಾಟ್ ಕಮ್ ಟು ಇಂಡಿಯಾ. ಥರ್ಡ್ ಗ್ರೂಪ್ ದಟ್ ಕಮ್ಸ್ ಟು ಇಂಡಿಯಾ ಇಸ್ ಮಂಗೋಲಿಯನ್ಸ್.
Mongolians. Fourth, who comes to India? Fourth, Muslim rulers. Example, Delhi Sultanate. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಬಿಟ್ಟು ಹೋಗುವಂಥ ಒಬ್ಬರು ಸ್ಲೇವ್ ಡೆಲ್ಲಿ ಸಲ್ತನತ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಮುಸ್ಲಿಂ ರೂಲ್ ಸ್ಟಾರ್ಟ್ಸ್ ಟು ಎಸ್ಟಾಬ್ಲಿಷ್ ಇನ್ ಇಂಡಿಯಾ, ಮೆಡಿವಲ್ ಪೀರಿಯಡ್ ಟೈಮ್. ನೆಕ್ಸ್ಟ್ ಮುಸ್ಲಿಂ ರೂಲರ್ಸ್ ಆದ್ಮೇಲೆ ಯಾರು ಬರ್ತಾರೆ? ಮುಸ್ಲಿಮ್ಸನ್ನ ಡಿಫೀಟ್ ಮಾಡೋದು ಟರ್ಕ್ಸ್. ದಟ್ ಈಸ್ ಯುವರ್ ಮೊಘಲ್ಸ್. ಮುಘಲ್ ಡೈನಾಸ್ಟಿ ಎಸ್ಟಾಬ್ಲಿಷ್ ಬೈ ಬಾಬರ್. ಮುಘಲ್ಸ್ ಬಂದಮೇಲೆ ಇಂಡಿಯಾಗೆ ನೆಕ್ಸ್ಟ್ ಲಾಸ್ಟ್ ಯಾರು ಬರ್ತಾರೆ? ಬ್ರಿಟಿಷರ್ಸ್ ಫಸ್ಟ್ ಬರಲ್ಲ ಸರ್, ಪೋರ್ಚುಗೀಸ್ ಅಂತ ಹೇಳೋದಕ್ಕಿಂತ ಯು ಕ್ಯಾನ್ ಕಾಲ್ ದಮ್ ಆಸ್ ಯುರೋಪಿಯನ್ಸ್ ಕಮ್ಸ್ ಟು ಇಂಡಿಯಾ. ಯುರೋಪಿಯನ್ಸ್ ಆರ್ ದ ಲಾಸ್ಟ್ ಗ್ರೂಪ್ ಹೂ ಕಮ್ಸ್ ಟು ಇಂಡಿಯಾ. ಫಸ್ಟ್ ಪೋರ್ಚುಗೀಸ್ ಬರ್ತಾರೆ, ಡಚ್ ಬರ್ತಾರೆ, ಇಂಗ್ಲೀಷ್ ಬರ್ತಾರೆ, ಆಮೇಲೆ ಫ್ರೆಂಚ್ ಬರ್ತಾರೆ. ಎಲ್ಲರನ್ನೂ ಡಿಫೀಟ್ ಮಾಡಿ ಬ್ರಿಟಿಷರ್ಸ್ ಮಾತ್ರ ವಿಲ್ ಬಿ ರೂಲಿಂಗ್ ಇಂಡಿಯಾ for a very long period. And one more thing is, all of this apart from Europeans, Arabs, basically Aryans, Greeks, Mongolians, Muslim, Turks came to India through a northwest frontier region, and Europeans came to India through sea route. ಎರಡು ಮಹಾಜನಪದಸ್ ಟೈಮಲ್ಲಿ ಇಂಡಿಯಾದಲ್ಲಿ ತುಂಬ ಡಿಫ್ರೆಂಟ್ ಪ್ಯಾಚಸ್ ಇರುತ್ತೆ. ಮಹಾಜನಪದಸ್ ಅಂದರೆ ಸ್ಮಾಲ್ ರೂಲರ್ ಸ್ಟಾರ್ಟೆಡ್ ಎಸ್ಟಾಬ್ಲಿಷಿಂಗ್ ಇಂಡಿಪೆಂಡೆಂಟ್ ಕಿಂಗ್ಡಮ್, ದೇ ಸ್ಟಾರ್ಟೆಡ್ ರೂಲಿಂಗ್ ಇಂಡಿಪೆಂಡೆಂಟ್ಲಿ. ಅಷ್ಟು ವೀಕ್ ಆಗಿರ್ತಾರೆ. ಸೊ ಫಸ್ಟ್ ಟೈಮ್ ಎಲ್ಲರನ್ನೂ ಕನ್ಸಾಲಿಡೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಬರುತ್ತೆ. ಆ ಥರ ಕನ್ಸಾಲಿಡೇಟ್ ಮಾಡಿ ಕನ್ಸ್ಟ್ರಕ್ಟ್ ಆದಂಥ ಎಂಪೈರೇ ಮೌರ್ಯನ್ ಎಂಪೈರ್. ಚಂದ್ರಗುಪ್ತ ಮೌರ್ಯ ಫಾರ್ ದ ಫಸ್ಟ್ ಟೈಮ್ ಹಿ ಟ್ರೈ ಟು ಕನ್ಸಾಲಿಡೇಟ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ನಾರ್ತ್ ಇಂಡಿಯಾ ಇಂಟು ಒನ್. ತುಂಬ ಡಿಫ್ರೆಂಟ್ ಕಿಂಗ್ಡಮ್ಸ್ ಇರೋದು ಬೇಡ, ಎಲ್ಲರೂ ಒಂದೇ ಕೈ ಕೆಳಗಡೆ ಇದ್ದರೆ ಯೂನಿಟಿ ಜಾಸ್ತಿ ಇರುತ್ತೆ, ಪವರ್ ಜಾಸ್ತಿ ಇರುತ್ತೆ ಅಂತ ಚಂದ್ರಗುಪ್ತ ಮೌರ್ಯ ಟ್ರೈಸ್ ಟು ಇಂಟಿಗ್ರೇಟ್ ಮೋಸ್ಟ್ ಆಫ್ ದ ನಾರ್ತ್ ಇಂಡಿಯಾ ಇಂಟು ಒನ್. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಎಂಟೈರ್ ಇಂಡಿಯಾನ ಒಂದು ಪೊಲಿಟಿಕಲ್ ರೂಲ್ ಕೆಳಗಡೆ ಯುನೈಟ್ ಮಾಡಿದ್ದು ಯಾರು? ಐ ಟೋಲ್ಡ್ ಯು, ಡಿಫ್ರೆಂಟ್ ಕಿಂಗ್ಡಮ್ಸ್ ಇರುತ್ತೆ, ಅದನ್ನೆಲ್ಲ ಯುನೈಟ್ ಮಾಡಿದ್ರೆ ಐ ವಿಲ್ ಬಿ ಮೋರ್ ಪವರ್ಫುಲ್. ಈ ಐಡಿಯಾ ಬರುತ್ತೆ, ಮೌರ್ಯನ್ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಗುತ್ತೆ. ಅದರಲ್ಲಿ ಚಂದ್ರಗುಪ್ತ ಮೌರ್ಯ ಹಿ ಟ್ರೈಡ್ ಟು ಯುನೈಟ್ ಇಂಡಿಯಾ ಆನ್ ಲಾರ್ಜ್ ಸ್ಕೇಲ್. ತುಂಬ ಕಿಂಗ್ಡಮ್ಸ್ ಇರೋದು ಬೇಡ, ವಿ ವಿಲ್ ಯುನೈಟ್ ಒನ್ ಅಂತ. ಬಟ್ ಹೂ ಡು ಯು ಥಿಂಕ್ ಇಸ್ ದ ಫಸ್ಟ್ ಕಿಂಗ್ ಹೂ ವಾಸ್ ಸಕ್ಸಸ್ಫುಲ್ ಇನ್ ಯುನೈಟಿಂಗ್ ಇಂಡಿಯಾ? ಕಂಪ್ಲೀಟ್ ಇಂಡಿಯಾದಲ್ಲಿ ಸೌತ್ ಪಾರ್ಟ್ ಆಫ್ ಇಂಡಿಯಾ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗ ಈ ಕೇರಳ ಮತ್ತು ತಮಿಳ್ನಾಡು ಈ ರೀಜನ್ ಏನಿದೆ, ಇವ್ರು ಯಾರ ಟೈಮಲ್ಲೂ ಯಾರ ಕೈ ಕೆಳಗಡೆನೂ ಬರಲ್ಲ. ಅವರು ಸೌತ್ ಇಂಡಿಯಾದ ಹಿಸ್ಟ್ರಿನೇ ಬೇರೆ ಇದೆ. ಅವ್ರ ಹಿಸ್ಟ್ರಿ 2500 ಸ್ಟಾರ್ಟೇ ಆಗಲ್ಲ, ತುಂಬ ಲೇಟಾಗಿ ಸ್ಟಾರ್ಟ್ ಆಗುತ್ತೆ, ಅದು ಬೇಡ. ಬಟ್ ಇಲ್ಲಿ ಮೋಸ್ಟ್ ಆಫ್ ಈ ಪಾರ್ಟ್ಸ್ ಆಫ್ ಇಂಡಿಯಾದನ್ನೆಲ್ಲ ಒಂದು ಪೊಲಿಟಿಕಲ್ ರೂಲ್ ಕೆಳಗಡೆ ಕನ್ಸಾಲಿಡೇಟ್ ಮಾಡಿದ್ದು ಎನಿ ಕಿಂಗ್, ಎನಿ ಐಡಿಯಾ ಯಾರು ಅಂತ? ಹರ್ಷವರ್ಧನ ಡಿಫೀಟ್ ಸರ್. ಹರ್ಷವರ್ಧನ ಡಿಫೀಟ್ ಆದಮೇಲೆ ಅಕ್ಬರ್ ಮೊಘಲ್ಸ್ ಬಂದ್ಬಿಟ್ರಲ್ಲ ಸರ್. ಇಂಡಿಯಾ ಹೆಸರೇನು ಬರುತ್ತೆ? ಅಶೋಕ ಅಂತ ಹೆಸರು ಕೇಳಿದ್ದೀರಾ? ಅಶೋಕ ಮೌರ್ಯಾಸಲ್ಲಿ ಅಶೋಕ, ಹಿ ವಾಸ್ ದ ಫಸ್ಟ್ ಕಿಂಗ್. ಅಶೋಕ, ಹಿ ವಾಸ್ ದ ಫಸ್ಟ್ ಕಿಂಗ್ ಹಿ ಯುನೈಟೆಡ್ ಇಂಡಿಯಾ ಅಂಡರ್ ಒನ್ ಪೊಲಿಟಿಕಲ್ ರೂಲ್. ಇಂಡಿಯಾ ಎಲ್ಲಾನು ಕಂಪ್ಲೀಟ್ ಇಂಡಿಯಾ ಯಾರ್ದಾನ ಒಬ್ಬರ ಕೈ ಕೆಳಗಡೆ ಫಸ್ಟ್ ಟೈಮ್ ಯಾವಾಗ ಬಂತು ಅಂದರೆ ಅಶೋಕ ರೂಲಲ್ಲಿ ಬಂತು. ಸೆಕೆಂಡ್ ಟೈಮ್ ಯಾವಾಗ ಬಂತು? ಸೆಕೆಂಡ್ ಕಿಂಗ್ ಮೊಘಲ್ಸಲ್ಲಿನೇ ಬಂದರು. ಗುಪ್ತಾಸ್ ಹೆಸರು ಇನ್ನೊಬ್ಬರು ಇಂಪಾರ್ಟೆಂಟ್ ಹೆಸರು. ಗುಪ್ತಾಸಲ್ಲಿ ಯಾವ್ದಾನ ಒಂದು ಹೆಸರು ಕೇಳಿದ್ದೀರಾ? ಪ್ರಾಮಿನೆಂಟ್ ಹೆಸರು ಸಮುದ್ರಗುಪ್ತ. For the second time, India came under one political rule. Complete India came under the political rule, under the rule of Samudragupta. ಫಸ್ಟ್ ಟೈಮ್ ಅಶೋಕ ಕೈ ಕೆಳಗಡೆ ಒಂದ್ಸತಿ ಇಂಡಿಯಾ ಕಂಪ್ಲೀಟ್ ಆಗಿ ಅವ್ರ ಕೈ ಕೆಳಗಡೆ ಬರುತ್ತೆ. ಸೆಕೆಂಡ್ ಟೈಮ್ ಸಮುದ್ರಗುಪ್ತ ಕೆಳಗಡೆ ಬರುತ್ತೆ. ಡ್ಯೂರಿಂಗ್ ದೋಸ್ ಟೈಮ್, ದ ಪರ್ಸನ್ ಹೂ ಯುನೈಟೆಡ್ ಇಂಡಿಯಾ ಅಂಡ್ ಕೆಪ್ಟ್ ಇಂಡಿಯಾ ಅಂಡರ್ ಹಿಸ್ ಕಂಟ್ರೋಲ್ ವಾಸ್ ಕಾಲ್ಡ್ ಆಸ್ ಚಕ್ರವರ್ತಿನ್.
ಚಕ್ರವರ್ತಿ ಅಶೋಕ ಅಂತ ಏನು ಕರೀತಾರೆ ಅಂತ ಕರೆದ್ರೆ, ಚಕ್ರವರ್ತಿನ್ ಅಂದ್ರೆ ಏನು, ದ ಪೊಲಿಟಿಕಲ್ ರೂಲರ್ ಹೂ ಕಂಟ್ರೋಲ್ ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯಾ, ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್. ಯಾರ ಕೈ ಕೆಳಗಡೆ ಎಂಟೈರ್ ಇಂಡಿಯಾ ಬರ್ತಾ ಇರುತ್ತೋ ಅವ್ರನ್ನ ನಾವು ಚಕ್ರವರ್ತಿನ್ ಅಂತ ಕರಿತೀವಿ. ಏನ್ಷಿಯಂಟ್ ಟೈಮ್ಸಲ್ಲಿ ವಿ ಹ್ಯಾವ್ 2 ಚಕ್ರವರ್ತಿನ್ಸ್, ಒನ್ ಇಸ್ ಅಶೋಕ, ಸೆಕೆಂಡ್ ಒನ್ ಇಸ್ ಸಮುದ್ರಗುಪ್ತ. ಇವರಿಬ್ಬರು ಕೈ ಕೆಳಗಡೆ ಇಂಡಿಯಾ ಕಂಪ್ಲೀಟ್ ಆಗಿ ಅಂಡರ್ ಒನ್ ಪೊಲಿಟಿಕಲ್ ರೂಲ್. ಇವರಾದ್ಮೇಲೆ ಹರ್ಷವರ್ಧನ ಬರ್ತಾರೆ. ಗುಪ್ತಾಸ್ ಆದ್ಮೇಲೆ ಹರ್ಷವರ್ಧನಸ್ ಅಂತ ಹೇಳಿದ್ದೆ, ವರ್ಧನಾಸ್ ಡೈನಾಸ್ಟಿ ಬರುತ್ತೆ. ವರ್ಧನಾಸ್ ಅಲ್ಲಿ ಹರ್ಷವರ್ಧನ ಐ ಟೋಲ್ಡ್ ಯು ಮಡಿ ಪುಲಿಕೇಶಿ ವಿಲ್ ಕಮ್ ಅಂಡ್ ಡಿಫೀಟ್ ಹಿಮ್. ಅವ್ನು ಡಿಫೀಟ್ ಮಾಡಿದ್ಮೇಲೆ ಎಷ್ಟೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅದು ಡಿಸಿಂಟಿಗ್ರೇಟ್ ಆಗಿಬಿಡುತ್ತೆ. ಡಿಸಿಂಟಿಗ್ರೇಟ್ ಆದ್ಮೇಲೆ ಮುಸ್ಲಿಂ ಇನ್ವೇಷನ್ ಸ್ಟಾರ್ಟ್ ಆಗುತ್ತೆ. ಮೊಹಮ್ಮದ್ ಗಜ್ನಿ ಬಂದು 17 ಸತಿ ಸೋಮನಾಥ್ ಟೆಂಪಲ್ ಗುಜರಾತನ್ನೆಲ್ಲ ಹೊಡೆದು ಎಷ್ಟಾಗುತ್ತೋ ವಾಪಸ್ ಎತ್ಕೊಂಡು ಹೋಗ್ಬಿಡೋದು. ಮೊಹಮ್ಮದ್ ಗೋರಿ ವಿಲ್ ಕಮ್ ಇನ್ ಟು ಪಿಕ್ಚರ್. ಹಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ರೂಲ್ ಇನ್ ಇಂಡಿಯಾ. somehow we will defeat one of the king in India and establish Delhi Sultanate. ನೆಕ್ಸ್ಟ್ ಮುಘಲ್ಸ್ ಬರ್ತಾರೆ. ಸೆಕೆಂಡ್, ಈಗ ಸಮುದ್ರಗುಪ್ತ ಆದಮೇಲೆ ಮತ್ತೆ ಯುನೈಟಿಂಗ್ ಫ್ಯಾಕ್ಟರ್ ಯಾವುದು ಬರ್ತಾ ಇಲ್ಲ. ಹರ್ಷವರ್ಧನ ಟೈಮಲ್ಲಿ ಡಿಸಿಂಟಿಗ್ರೇಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಯುನೈಟ್ ಆಗೋದು ಇಂಡಿಯಾ ಯಾವಾಗ, ಇವಾಗ ಹೇಳ್ತಾ ಇದ್ರೆ ಡೆಲ್ಲಿ ಸಲ್ತನತ್. ಡೆಲ್ಲಿ ಸಲ್ತನತ್ ಟೈಮಲ್ಲಿ ದ ಥರ್ಡ್ ಟೈಮ್ ಇಂಡಿಯಾ ವಿಲ್ ಯುನೈಟ್ ಅಗೇನ್. ಯಾರು ಸರ್ ಯುನೈಟ್ ಮಾಡೋಕ್ಕೆ ಎಫರ್ಟ್ಸ್ ಹಾಕೋದು ಅಂತ ಕೇಳಿದ್ರೆ, ಪದ್ಮಾವತ್ ನೋಡಿದ್ದೀರಾ? ರಣವೀರ್ ಸಿಂಗ್ ಹೆಸರೇನು? ಅಲಾವುದ್ದೀನ್ ಖಿಲ್ಜಿ will try to unite India again under one political rule, under the Muslim rule. He will not be successful, but later kings will come and completely control India. ಈ ಕಂಪ್ಲೀಟ್ ಆಗಿ ಇವ್ರು ಕಂಟ್ರೋಲ್ ಮಾಡ್ತಾ ಇರೋದನ್ನ ಹಾಳು ಮಾಡೋದು ಮೊಹಮ್ಮದ್ ಬಿನ್ ತುಘಲಕ್. ಇವ್ರಿಗೆ ಆಲ್ಮೋಸ್ಟ್ ಮುಸ್ಲಿಂ ಡೈನಾಸ್ಟಿ ಬಂದ್ಬಿಟ್ಟು ಅಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ ಎಲ್ಲ ಎಫರ್ಟ್ಸ್ನ ಯೂಸ್ ಮಾಡಿ ಇಂಡಿಯಾನ ಒಂದು ಪೊಲಿಟಿಕಲ್ ರೂಲ್ ಕೆಳಗಡೆ ತರಬೇಕು ಅಂಡರ್ ಮುಸ್ಲಿಂ ರೂಲ್ ಅಂತ ಫುಲ್ ಎಫರ್ಟ್ಸ್ ಮಾಡಿ ದೇ ವುಡ್ ಹ್ಯಾವ್ ಬಾಟ್ ಇನ್ ಆಲ್ಸೋ ಆಲ್ಮೋಸ್ಟ್ ತಂದಿರ್ತಾರೆ. ಇವ್ರು ಕಂಟ್ರೋಲ್ ಮಾಡ್ತಾರೆ ಅಷ್ಟು ರೀಜನನ್ನು ಹಾಳು ಮಾಡೋದು ಯಾರು ಅಂದರೆ ಮೊಹಮ್ಮದ್ ಬಿನ್ ತುಘಲಕ್. ಐ ವಿಲ್ ಟೆಲ್ ದ ಸ್ಟೋರಿ. 5 ಬ್ಲಂಡರ್ ಮಾಡ್ತಾನೆ. 5 ಬ್ಲಂಡರ್ ಆದಮೇಲೆ ಡೆಲ್ಲಿ ಸಲ್ತನತ್ ಇಟ್ಸೆಲ್ಫ್ ವಿಲ್ ಕಮ್ ಟು ಎನ್ ಎಂಡ್. ಈ ಮೊಹಮ್ಮದ್ ಬಿನ್ ತುಘಲಕ್ ಬಂದು ಅದನ್ನೆಲ್ಲ ಹಾಳು ಮಾಡಿ ಹೋಗಿರ್ತಾನೆ. ಡೈನಾಸ್ಟಿ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಲೋಧಿ ಡೈನಾಸ್ಟಿ ಬರುತ್ತೆ. ಅವರೂ ಎಷ್ಟು ಸಕ್ಸಸ್ಫುಲ್ ಇಲ್ಲ. ಈ ಪಾಯಿಂಟ್ ಆಫ್ ಟೈಮಲ್ಲಿ ತಿಮೂರ್ ಅಂತ ಹೇಳಿದ್ನಲ್ವ, ಚೆಂಗಿಸ್ ಖಾನ್ ಅವ್ರ ಮಗ, ಅವನೆಲ್ಲ ಬಂದು ಇಂಡಿಯಾದ ಮೇಲೆ ದಾಳಿ ಮಾಡಿ ಹೋಗ್ತಾ ಇರ್ತಾನೆ. ಆಲ್ಮೋಸ್ಟ್ ಈ ಡೆಲ್ಲಿ ಸಲ್ತನತ್ ಡೈನಾಸ್ಟಿ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ಈ ಲೋಧಿ ಡೈನಾಸ್ಟಿಯಲ್ಲಿ ಇಬ್ರಾಹಿಂ ಲೋಧಿ ಅಂತ ಬರ್ತಾನೆ. ದ ಅದರ್ ರೂಲರ್ಸ್ ಸ್ಮಾಲ್ ಕಿಂಗ್ಡಮ್ಸ್ ಎಲ್ಲ ಎಸ್ಟಾಬ್ಲಿಷ್ ಆಗಿರುತ್ತೆ. ಯಾಕಂದರೆ ಇಂಡಿಯಾ ಇಸ್ ನಾಟ್ ಅಂಡರ್ ಒನ್ ರೂಲ್. ಈ ಸ್ಮಾಲ್ ಡೈನಾಸ್ಟೀಸ್ ಪ್ಲಾನ್ ಮಾಡ್ತಾರೆ, ಈ ಇಬ್ರಾಹಿಂ ಲೋಧಿನ ಹೊಡೆದ್ಬಿಟ್ರೆ ಡೆಲ್ಲಿ ಸಲ್ತನತ್ ಇಲ್ಲ, ಇಂಡಿಯಾನ ನಾವೇ ರೂಲ್ ಮಾಡ್ಬೋದು ಅಂತ. ಸೊ ನಾವು ಹೊಡಿಯೋಕ್ಕಾಗ್ತಾ ಇಲ್ಲ, ಏನು ಮಾಡೋಣ, ಹೊರಗಡೆಯಿಂದ ಒಬ್ಬನ ಕರ್ಸೋಣ. ಸುಪಾರಿ ಕೊಟ್ಟಿದ್ದೆ ಬಾಬರ್ಗೆ. ಬಾಬರ್ ಬರ್ತಾನೆ, ಆಯ್ತು ಐ ವಿಲ್ ಹೆಲ್ಪ್ ಯು. ನೀಟಾಗಿ 1526 ಇಂಡಿಯಾಗೆ ಬರ್ತಾನೆ. ಹಿ ವಿಲ್ ಟೇಕ್ ದ ಹೆಲ್ಪ್ ಆಫ್ ದಿ ಅದರ್ ಲೋಕಲ್ ರೂಲರ್ಸ್. ಹಿ ವಿಲ್ ಡಿಫೀಟ್ ಡೆಲ್ಲಿ ಸಲ್ತನತ್ ಆ್ಯಂಡ್ ಹಿ ವಿಲ್ ಟೆಲ್ ಐ ಆಮ್ ದ ಎಂಪರರ್. ನೀವು ನನ್ನ ಕರೆಸಿದ್ದೀರಾ, ಹೊಡೆದಿದ್ದು ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ. ನೀವಿಬ್ಬರು ಮಾತಾಡಿದ್ರೆ ನಿಮಗೂ ಹೊಡಿತೀನಿ. ಇನ್ಫ್ಯಾಕ್ಟ್ ಹೊಡಿತಾನೆ. ಹಿ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಲೋಧಿ ಡೈನಾಸ್ಟಿ ಹೊಡೆದಿದ್ದೀನಿ ಅಂದರೆ ದೀಸ್ ಪೀಪಲ್ ವಾಂಟೆಡ್ ಟು ಕಮ್ ಟು ಪವರ್. ನಾನೇನಾದರೂ ಕರ್ಸಿರೋರ್ನ ಸುಮ್ಮನೆ ಬಿಟ್ಟರೆ ಇವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ ಕಿಂಗ್ಡಮ್, ಮತ್ತು ನನಗೆಲ್ಲ ಎಸ್ಟಾಬ್ಲಿಷ್ ಮಾಡಕ್ಕೆ ಬಿಡ್ತಾರೆ. ರಾಣಾ ಸಂಘ ಅಂತ ಇಬ್ಬರು ಇರ್ತಾರೆ, ಅವರಿಬ್ಬರು ಡಿಫೀಟ್ ಮಾಡಿಬಿಡ್ತಾನೆ. ಈ ಡಿಫೀಟ್ ಆ್ಯಂಡ್ ಹಿ ವಿಲ್ ಎಸ್ಟಾಬ್ಲಿಷ್ ಮೊಘಲ್ರು. ಬಾಬರ್ ವಿಲ್ ಕಮ್ ಅಂಡ್ ಎಸ್ಟಾಬ್ಲಿಷ್ ದಿಸ್ ಮೊಘಲ್ರು ಇನ್ 1526 ಆಫ್ಟರ್ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್. ಇವರಾದ್ಮೇಲೆ ಇವ್ರ ಮಗ ಹುಮಾಯೂನ್ ವಿಲ್ ಕಮ್ ಟು ಪವರ್. ಆಫ್ಟರ್ ಹಿಮ್ ಅಕ್ಬರ್ ವಿಲ್ ಕಮ್ ಟು ಪವರ್. ಆಫ್ಟರ್ ಅಕ್ಬರ್ ಜಹಾಂಗೀರ್ ವಿಲ್ ಕಮ್ ಟು ಪವರ್. ಆಗ್ರಾದಲ್ಲಿ ಇವರ ತಾಜ್ ಮಹಲ್. ಜಹಾಂಗೀರ್ ಸನ್ ಶಾಜಹಾನ್ ವಿಲ್ ಕಮ್ ಟು ಪಿಕ್ಚರ್. ಆಫ್ಟರ್ ಹಿಮ್ ಔರಂಗಜೇಬ್ ವಿಲ್ ಕಮ್ ಟು ಪಿಕ್ಚರ್. ಔರಂಗಜೇಬ್ ಕಂಪ್ಲೀಟ್ ಟ್ರೈ ಮಾಡ್ತಾರೆ, ಆ ಮರಾಠಾಸ್ ಅವ್ರು ಇವ್ರನ್ನೆಲ್ಲ ಡಿಫೀಟ್ ಮಾಡಿ ಇಂಡಿಯಾನ ಮತ್ತೆ ಪೊಲಿಟಿಕಲ್ ರೂಲ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇಷ್ಟರಲ್ಲಿ ಇಂಡಿಪೆಂಡೆಂಟ್ ಕಿಂಗ್ಡಮ್ಸು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ಈ ಮರಾಠಾಸ್ ಬಂದ್ಬಿಟ್ಟಿರ್ತಾರೆ, ಇಂಡಿಯಾದ ಸೌತಲ್ಲಿ ವಿಜಯನಗರ ಇವ್ರು ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ಕಂಪ್ಲೀಟಾಗಿ ಡಿಫೀಟ್ ಮಾಡೋಕ್ಕಾಗಲ್ಲ. ಬ್ರಿಟಿಷರ್ಸೂ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. 1700s ಅಂದರೆ 1498 ಆಲ್ರೆಡಿ ವಾಸ್ಕೋಡಿಗಾಮ ಬಂದ್ಬಿಟ್ಟಿದ್ದಾನೆ. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಆಗಿ ಇಂಡಿಯಾ ಜೊತೆ ಟ್ರೇಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಟೈಮ್ ಫ್ರೇಮಲ್ಲಿ. ಆಮೇಲೆ ಬ್ರಿಟಿಷರ್ಸ್ ಬಂದು ಔರಂಗಜೇಬ್ನೆಲ್ಲ ಕಂಪ್ಲೀಟ್ಲಿ ಡಿಫೀಟ್ ಮಾಡಿದ್ಮೇಲೆ ಮೊಘಲ್ಸ್ ಡೈನಾಸ್ಟಿ ಪವರ್ಫುಲ್ ಕಡಿಮೆ ಆಗುತ್ತೆ. ಆ ರೂಲರ್ಸ್ ನೆಕ್ಸ್ಟ್ ಯಾರು ಬರ್ತಾರೆ, ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೀವಿ ಅವ್ರನ್ನ. ಈ ಬ್ರಿಟಿಷರ್ಸ್ ಏನು ಹೇಳ್ತಾರೋ ಎಸ್ ಸರ್ ಅನ್ನೋದಷ್ಟೇ ಅವರು. ಅದಾದಮೇಲಿಂದ ಬ್ರಿಟಿಷ್ ರೂಲ್ ಸ್ಟಾರ್ಟ್. 1707 ಮೊಘಲ್ ಡೈನಾಸ್ಟಿ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ. 1857 ರಿವೋಲ್ಟ್ ಅಂತ ಒಂದು ಕರಿತೀವಿ. 1857 ರಿವೋಲ್ಟ್ ಏನಕ್ಕಾಗತ್ತೆ ಅಂತ ನೀವು ಕೇಳಿದ್ರೆ, ಈ ಸಾರಿ ಸರ್ ಸಿಪಾಯಿ ಮ್ಯೂನಿಟಿನ್ ಎಸ್ ವೆರಿ ಗುಡ್. ಅಲ್ಲೇನಾಗುತ್ತೆ, ಈ ಎರಡು ಕಾರಣಗಳಿಗೆ, ಯೂಶಲಿ ತುಂಬ ಕಾರಣಗಳಿಗೆ 1857 ರಿವೋಲ್ಟ್ ಆಗೋದು ಅಂತ. 2 ಮೇನ್ ಕಾರಣ ಏನಂದರೆ ರಿಲಿಜಿಯಸ್ ರೀಸನ್. ಇಲ್ಲಿ ನಮ್ಮ ಹಿಂದೂಯಿಸಮಲ್ಲಿ ಅಪ್ಪರ್ ಕಾಸ್ಟ್ ರಿಲಿಜನ್ ಏನು ಅನ್ಕೊಳ್ತಾ ಇರ್ತಾರೆ, ನೀವೇನಾದರೂ ಸಮುದ್ರನ ದಾಟ್ ಹೋದರೆ, ಇಫ್ ಯು ಕ್ರಾಸ್ ಒನ್ ಸಿ, ನೀವು ನಿಮ್ಮ ರಿಲಿಜಿಯನ್ ಧರ್ಮನ ಕಳ್ಕೊಂಡ್ಬಿಟ್ಟಂಗೆ ಅಂತ. ಸೊ ಮೋಸ್ಟ್ ಆಫ್ ದ ಇಂಡಿಯನ್ಸ್ಗೆ ಸಿ ದಾಟೋದು ಇಷ್ಟನೇ ಇರಲ್ಲ. ಬಟ್ ಯುರೋಪಿಯನ್ಸ್ ಏನು ಹೇಳ್ತಾ ಇರ್ತಾರೆ, ಟ್ರೈನಿಂಗ್ ಇದು, ಅಲ್ಲಿ ವಾರ್ ಇದೆ ಅಂದರೆ ನಾವು ನಿಮ್ಮನ್ನು ಸೇರಿಸ್ಕೊಂಡಿದ್ದೀವಲ್ಲ, ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಹೋಗಲೇಬೇಕು. ಇವ್ರು ನಾವು ಹೋಗಲ್ಲ, ಆದರೂ ಬಲವಂತವಾಗಿ ಕಳಿಸಿದ್ರು ವಾಪಸ್. ಸರಿ ಸರ್,
ಎಸೆನ್ಷಿಯಲ್ ಸರ್ವಿಸ್ ಅದು ದ ಸೇಮ್ ಥಿಂಗ್. ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ಈ ಲೋಕಲ್ ಪೀಪಲ್ ಏನಿರ್ತಾರೆ, ಈಗ ನಾನು ನಮ್ಮ ಮನೆಯಿಂದ ಇಫ್ ಯು ಥಿಂಕ್ ಐ ಎಮ್ ಅ ಬ್ರಾಹ್ಮಿನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಮೀ ಕ್ರಾಸಿಂಗ್ ಅ ರಿವರ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್. ನನ್ನ ಧರ್ಮನ ನಾನು ಹಾಳು ಮಾಡ್ಕೊಂಡಂಗೆ. ಬಟ್ ಇಂಗ್ಲೀಷ್ ಜೊತೆ ಆರ್ಮಿಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ಬಲವಂತವಾಗಿ ಕಳಿಸ್ಬಿಟ್ಟಿದ್ದಾರೆ. ನಾನು ವಾಪಸ್ ಬಂದರೆ ನಮ್ಮ ಮನೆಯವರೇ ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ನೀನು ಈ ಧರ್ಮನ ಹಾಳು ಮಾಡಿಬಿಡಿದ್ಯಾ, ಯು ಡೋಂಟ್ ಕಮ್ ಟು ಮೈ ಹೌಸ್ ಅಂತ. ದೇ ಆರ್ ನಾಟ್ ಲೆಟಿಂಗ್ ಮೀ ಇನ್ಸೈಡ್ ದಿ ಹೌಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕ್ಯಾಟ್ರಿಚ್, ರಾಯಲ್ ಎನ್ಫೀಲ್ಡ್ ಕ್ಯಾಟ್ರಿಚ್. ಒಂದು ಡೌಟ್ ಏನು ಬಂದ್ಬಿಡುತ್ತೆ, ಆ ಕ್ಯಾಟ್ರಿಜ್ನ ಈ ರೀತಿ ನೀವು ಮುರಿದು ಇನ್ ಟೀತ್ ಯು ಹ್ಯಾಡ್ ಟು ರಿಮೂವ್ ದಟ್ ರಬ್ಬರ್ ಫ್ಯಾಟ್ ಥಿಂಗ್ ಆ್ಯಂಡ್ ಪುಟ್ ದ ಕ್ಯಾಟ್ರಿಜ್ ಇನ್ ಟು ದಿಸ್ ಬುಲೆಟ್ ಇನ್ ಟು ದಿಸ್ ಗನ್ ಆ್ಯಂಡ್ ಫೈರ್. ಅವ್ರೇನು ಹೇಳ್ತಾರೆ, ಈ ಕ್ಯಾಟ್ರಿಜ್ ಏನಿದೆ, ಈ ಬುಲೆಟ್ಗೆ ಸ್ಮಿರಿಂಗ್ ಮಾಡಿರೋ ಕ್ಯಾಟ್ರಿಜ್, ಇಟ್ಸ್ ಮೇಡ್ ಔಟ್ ಆಫ್ ಪಿಗ್ ಫ್ಯಾಟ್ ಆ್ಯಂಡ್ ಕೌ ಫ್ಯಾಟ್ ಅಂತ ಬಂದ್ಬಿಡುತ್ತೆ ರೂಮರ್. ಇನ್ಫ್ಯಾಕ್ಟ್ ಟ್ರೂ, ಬಟ್ ಇಟ್ ಕೇಮ್ ಔಟ್. ಪಿಗ್ ಅಂದರೆ ಮುಸ್ಲಿಮ್ಸ್ ಮುಟ್ಟಲ್ಲ, ಕೌ ಅಂದರೆ ಹಿಂದೂಸ್ ಮುಟ್ಟಲ್ಲ. ನೀವು ಬಲವಂತ ಮಾಡ್ತಾ ಇದ್ದೀರಾ, ಟ್ರೈನಿಂಗ್ ಹೆಸರಲ್ಲಿ ಬಲವಂತ ಮಾಡ್ತಾ ಇದ್ದೀರಾ. ಸೆಕೆಂಡ್ ಥಿಂಗ್. ಮೂರನೇದು, ಇಂಗ್ಲೀಷ್ ಆಫೀಸರ್ಸ್ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಸಂಬಳ ಜಾಸ್ತಿ ಕೊಡ್ತಾ ಇದ್ದೀರಾ. ಇಂಡಿಯಾದಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲರಿಗೂ ಸಂಬಳ ಕಡಿಮೆ ಕೊಡ್ತಾ ಇದ್ದೀರಾ. ಸೊ ಆಲ್ ದೀಸ್ ರೀಸನ್ಸ್ ತುಂಬ ಇಂಟೆನ್ಸಿಫೈ ಆದಮೇಲೆ ಮಂಗಲ್ ಪಾಂಡೆ ಅನ್ನೋರು ಬ್ಯಾರೆಕ್ಸ್ 37 ಒಬ್ಬರು ಸರ್ಜಿನ್ ಇಂಟರ್ನ ಶೂಟ್ ಮಾಡಿಬಿಡ್ತಾರೆ. ಈಸ್ ಅನ್ ಇಂಡಿಯನ್ ಸೋಲ್ಜರ್, ಹಿ ವಿಲ್ ಶೂಟ್ ದ ಬ್ರಿಟಿಷ್ ಆಫೀಸರ್. ವಿಲ್ ಶೂಟ್ ದ ಬ್ರಿಟಿಷ್ ಆಫೀಸರ್ ಅಂಡ್ ವಿಲ್ ಟೆಲ್ ಲೈಕ್, ವಿ ಡೋಂಟ್ ವಾಂಟ್ ಯುವರ್ ರೂಲ್, ವಿ ವಿಲ್ ಸ್ಟಾರ್ಟ್ ದ ಫ್ರೀಡಮ್ ಸರ್ಕಲ್. ಸೀದಾ ತೊಗೊಂಡು ಹೋಗ್ಬಿಟ್ಟು ಸೀದಾ ಡೆಲ್ಲಿಗೆ ಹೋಗ್ಬಿಡ್ತಾರೆ. ಈ ಒಂದು ಗ್ರೂಪ್ ಆಫ್ ಟ್ರೂಪ್ಸ್ ಯಾರು ಇರ್ತಾರೆ ಎಲ್ಲರೂ ಗ್ರೂಪ್ ಮಾಡ್ಕೊಂಡು ಸೀದಾ ಡೆಲ್ಲಿಗೆ ಹೋಗ್ತಾರೆ. ಈಗ ಬರೀ ಸೋಲ್ಜರ್ಸ್ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ಯಾರ ವಿರುದ್ಧ ಫೈಟ್ ಮಾಡ್ತೀರಾ, ಯಾರ ಹೆಸರಲ್ಲಿ ಫೈಟ್ ಮಾಡ್ತೀರಾ? ಸೊ ಸೋಲ್ಜರ್ಸ್ ಒಬ್ಬರ ಹೆಸರು ಬೇಕಾಗಿರುತ್ತೆ, ಒಬ್ಬರ ಹೆಸರು ಬೇಕು. ನಮ್ಮ ಕಿಂಗ್ ಇವ್ರ ಅಂಡರಲ್ಲಿ ನಾವು ಫೈಟ್ ಮಾಡಿ ನಾವು ಇಂಡಿಪೆಂಡೆನ್ಸ್ ತೊಗೊತೀವಿ ಅಂಡರ್ ದ ರೂಲ್ ಅಂತ. ಆ ಟೈಮಲ್ಲಿ ಇದ್ದಿದ್ದೆ ಬಾಬರ್ ಜಫರ್ ಸೆಕೆಂಡ್ ಅಂತ ಬರ್ತಾರೆ ಮೊಘಲ್ಸ್ ಟೈಮಲ್ಲಿ. ಜಫರ್ ದಿ ಸೆಕೆಂಡ್ ಅಂತ ನಾವು ಕರಿತೀವಿ, ಬಾಬರ್ ಜಫರ್ ಆರ್ ಜಫರ್ ದಿ ಸೆಕೆಂಡ್ ಅಂತ. ಹಿ ವಿಲ್ ಬಿ ಲೈಕ್ ಆಲ್ಮೋಸ್ಟ್ 87 ಇಯರ್ಸ್ ಅವ್ರಿಗೆ. ವಿಲ್ ಬಿ ಲೈಕ್, ಓಕೆ ಲಾಸ್ಟ್ ಚಾನ್ಸ್ ನನಗಿದು, ಏನಾದರೂ ಸಕ್ಸಸ್ ಆದರೆ ಬ್ರಿಟಿಷರ್ಸನ್ನು ಓಡಿಸ್ಬಿಟ್ಟು ಸಾಯಕ್ಕಿಂತ ಮುಂಚೆ ಒಂದು ಸತಿ ಇಂಡಿಯಾನ ಕಂಟ್ರೋಲ್ ಮಾಡಿ ಹೋಗ್ಬಿಡೋಣ ಅಂತ ಹಿ ವಿಲ್ ಅಕ್ಸೆಪ್ಟ್. ಓಕೆ, ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು, ಏನೋ ಒಂದು ಸ್ವಲ್ಪ ಜನ ಓಡಾಡ್ತೀನಿ ಅಂತ ಬಂದ್ಬಿಟ್ಟವ್ರೆ ಬ್ರಿಟಿಷರ್ಸ್. ಆಲ್ರೆಡಿ ಎಷ್ಟು ವಾರಗಳು ಗೆದ್ದಿದ್ದಾರೆ, ಏನು ಮಾಡ್ತಾರೆ ಐಡಿಯಾ ಇದ್ರೂ ಇವ್ ಲಗ್ಸಿ. ಬಟ್ ಅಲ್ಟಿಮೇಟ್ಲಿ ಬ್ರಿಟಿಷರ್ಸ್ ವಿಲ್ ಕ್ರಶ್ ದೆಮ್. 1857 ಕಂಪ್ಲೀಟಾಗಿ ಕ್ರಶ್ ಮಾಡಿ ಕಂಪ್ಲೀಟ್ ಇಂಡಿಯಾದು ಪೊಲಿಟಿಕಲ್ ಕಂಟ್ರೋಲ್, ಎಕನಾಮಿಕ್ ಕಂಟ್ರೋಲ್, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಕಮ್ ಅಂಡರ್ ದಿ ಅಂಡರ್ ಆಫ್ ಯುರೋಪಿಯನ್ಸ್. 1857 1947 ಎಲ್ಲ ಆಟನೂ ಆಡ್ತಾರೆ. ಬಟ್ 1947 ಅಷ್ಟರಲ್ಲಿ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟ್ ಆಗಿರುತ್ತೆ. ಡಿಫ್ರೆಂಟ್ ಫೇಸಸ್ಸೇ ಬರುತ್ತೆ ಅದರಲ್ಲಿ. ಮಾಡ್ರೇಟ್ ಫೇಸ್, ಎಕ್ಸ್ಟ್ರೀಮಿಸ್ಟ್ ಫೇಸ್, ರಿವೈವಲಿಸ್ಟ್ ಫೇಸ್, ರೆವಲ್ಯೂಷನರಿ ಫೇಸ್ ಅಂತ ಎಲ್ಲ. ಈ ಫೇಸಸ್ಸಲ್ಲಿ ವಿ ವಿಲ್ ಫೈಟ್ ದೆಮ್. 1947 ಅಷ್ಟರಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ 1945 ಸ್ಟಾರ್ಟ್ ಆಗಿರುತ್ತೆ. 1945 ಯುರೋಪ್ ವಿಲ್ ಬಿ ವೆರಿ ಬ್ಯಾಡ್. ಎಕನಾಮಿಕಲ್ ಸಿಚುವೇಷನಲ್ಲಿ ವಾರ್ ಗೆದ್ರೂ ಅಟ್ ಅ ವೆರಿ ಲೋ ರೇಟ್. ವಾರಲ್ಲಿ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ. ನೀವೊಂದು ಕಾಲೋನಿನ, ಇಂಡಿಯಾ ಅನ್ನೋದು ಒಂದು ಕಾಲೋನಿನ ಮೇಂಟೈನ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು, ಅದಕ್ಕೂ ದುಡ್ಡಿಲ್ಲ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತೆಲ್ಲ ಫಾರ್ಮ್ ಆಗಿಬಿಡುತ್ತೆ. ಅವರೆಲ್ಲ ಏನು ಹೇಳ್ತಾರೆ, ವೈ ಆರ್ ಯು ಗೋಯಿಂಗ್ ಅಂಡ್ ಎಕ್ಸ್ಪ್ಲಾಯ್ಟಿಂಗ್ ಅದರ್ ರೀಸನ್ಸ್? ನಿನ್ನ ಜಾಗ ಎಲ್ಲಿರೋದು? ಯುರೋಪಲ್ಲಿ. ಅಲ್ಲಿ ತಾನೇ ನೋಡ್ಕೊಂಡ್ಬೇಕು. ನೀನು ಹೋಗಿ ಬೇರೆ ರಿಸೋರ್ಸಸ್ ನಿನಗೆ ಇರ್ತಾ ಇದೆಯಾ? ಆಲ್ ದೀಸ್ ರೀಸನ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಆ್ಯಂಡ್ ಯುರೋಪ್ ಆಲ್ಸೋ ಕಂಪ್ಲೀಟ್ಲಿ ಎಕನಾಮಿಕಲಿ ವೀಕ್ ಆಗಿರುತ್ತೆ ಅಂತ ವಿಲ್ ರೆಸ್ಟ್ರಿಕ್ಟ್ ದೇರ್ ಸೆಲ್ಫ್. 1947 ಅವ್ರು ಬಿಟ್ಟು ಹೋಗಬೇಕು ಅಂತಲ್ಲ, ಬೈ ಫೋರ್ಸ್ ದೇ ಹ್ಯಾಡ್ ಟು ಲಿವ್. ಇಂಡಿಯಾದಲ್ಲೂ ಸ್ಟ್ರಗಲ್ ಜಾಸ್ತಿ ಆಗಿದೆ. ನಿನ್ನ ಹತ್ರ ಇಂಡಿಯನ್ ಮೇಂಟೈನ್ ಮಾಡೋಷ್ಟು ದುಡ್ಡು ಇಲ್ಲ, ಇನ್ನೇನು ಮಾಡ್ತೀಯ ಇಂಡಿಯಾ ಇಟ್ಕೊಂಡು? 1947 ನೀಟಾಗಿ ಇಂಡಿಯಾ ಕಂಟ್ರೋಲ್ಶಿಪ್ ಯಾರ ಹತ್ರ ಇದೆ ಅದನ್ನು ತೊಗೊಂಡು ಬಂದು ಇಂಡಿಯನ್ ಗೌರ್ಮೆಂಟ್ ಅಂತ ಒಂದು ಫಾರ್ಮ್ ಮಾಡಿ ಅದು ಕೊಟ್ಬಿಟ್ಟು ದೇ ವಿಲ್ ಇದ್ದೆ. August 15 ಮಿಡ್ನೈಟ್ ವಾಪಸ್. ಆ್ಯಂಡ್ ಫ್ರಮ್ ದೆನ್ ಆನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ, ಅದು ಕನ್ಸಾಲಿಡೇಷನ್ ಫೇಸ್. ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಎಸ್, ಒಂದು ರಫ್ ಐಡಿಯಾ ಸಿಗ್ತಾ. ಇದು ಈ ಡೀಟೇಲ್ಸ್ ಎಲ್ಲ ಇದು ನಿಮಗೆ ಐಡಿಯಾ ಅಷ್ಟೇ, ಹೇಗೆ ಹೋಗಬೇಕು ಹಿಸ್ಟ್ರಿ ಅಂತ. 20 lakhs ಇಯರಿಂದ ಮನುಷ್ಯ ಇವಾಗ ತಾನೇ ಹುಟ್ಟಿರೋದ್ರಿಂದ ಹಿಡಿದು ಇವತ್ತವರೆಗೂ ಹೇಗೆ ಬರುತ್ತೆ ಅಂತ ಮೈಂಡ್ ಮ್ಯಾಪ್ ಅಷ್ಟೇ. ಯು ಅಂಡರ್ಸ್ಟುಡ್ ದ ಸ್ಟೋರಿ, ಅಟ್ಲೀಸ್ಟ್ ಒಂದು ರಫ್ ಪಿಕ್ಚರ್. ವಿಲ್ ಸ್ಟಾರ್ಟ್ ದನ್ ಆ್ಯಕ್ಚುಯಲ್ ಕ್ಲಾಸ್ ಫ್ರಮ್ ಟುಮಾರೋ. ಸೋರ್ಸಸ್ಸಿಂದ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ದ ಡೈನಾಸ್ಟೀಸ್ ಫ್ರಮ್ ಆಲ್ಮೋಸ್ಟ್ ಫಾರ್ 4 weeks 1 month ಪ್ಲಸ್ವರೆಗೂ ಹೋಗ್ಬೋದು ಕ್ಲಾಸಸ್. 1 more ಇನ್ನೊಂದು ಕ್ವಶನ್ ಬೇಕಾಗಿತ್ತು ಯಾರಿಗಾದರೂ, ಕ್ಯಾನ್ ಐ ಹ್ಯಾಂಡಲ್ 3 hours ಆಫ್ ಕ್ಲಾಸ್? ಮೇಬಿ if I start from 7:30 1.5 hour ಆದಮೇಲೆ ಒಂದು 10 minutes 15 minutes ಬ್ರೇಕ್ ತೊಗೊಂಡು 1.5 hour another class. Can I do that? Madam, what do you feel? You're going to work. 7 ಸ್ಟಾರ್ಟ್ ಮಾಡೋಣ ಅಂತ. 7 to 8 9 9 9:30 10ವರೆಗೂ ಆಗುತ್ತೆ ನಿಮಗೆ. 7 ಸ್ಟಾರ್ಟ್ ಮಾಡಿದ್ರೆ 10ವರೆಗೂ ಓಕೆ, ಫೈನ್. ಐ ವಿಲ್ ಟಾಕ್ ಟು ಸರ್. ಈ ವೀಕ್ ಇದೇ ರೀತಿಯೇ ಇರುತ್ತೆ. 7:30 to 9:30 ವಿ ವಿಲ್ ಗೆಟ್ ಫಸ್ಟ್ ಅಕಸ್ಟಮ್ ಟು ದಿಸ್ ಟೈಮ್. ಆಫ್ಟರ್ ದಿಸ್ ವಿ ವಿಲ್ ಚೇಂಜ್ ದ ಟೈಮ್ ಪೀರಿಯಡ್. 3 hours ಆದರೆ ಪರವಾಗಿಲ್ಲ ಅಲ್ವ ಎಲ್ರಿಗೂ? ಆನ್ಲೈನ್ ಇಸ್ ಇಟ್ ಫೈನ್ ಫಾರ್ ಯು ಆಲ್ಸೋ? Yes, fine then. We'll meet tomorrow. Thank you.